ಎಲ್ಲರಿಗೆ ನಮಸ್ಕಾರ. ಈ ಹೊತ್ತಿನಿಂದ ಕುಮಾರವ್ಯಾಸ ಭಾರತ ವಾಚನ ವಾದನ ವ್ಯಾಖ್ಯಾನ ಸರಣಿಯ ಈ ಎರಡನೆಯ ಕಂತು ಆರಂಭವಾಗ್ತಾ ಇದೆ. ಇದನ್ನು ಸಹೃದಯರಿಗೆ ತಲುಪಿಸುವಲ್ಲಿ ಪಾತ್ರವಹಿಸಿದಂತಹ ಇನ್ಫೋಸಿಸ್ ಫೌಂಡೇಶನ್ನಿಗೆ ಮತ್ತು ಸಂಘಟಕರಾಗಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಎಲ್ಲ ಮಿತ್ರರಿಗೆ ನಮ್ಮೆಲ್ಲರ ಕೃತಜ್ಞತೆ ಸಲ್ಲಬೇಕು. ಕಳೆದ ಬಾರಿ ಹಿಡಂಬಿಯನ್ನು ಭೀಮನ ಮುಂದೆ ಸುಳಿಸುವ ಹವಣಿನಲ್ಲಿದ್ದೆವು. ಅವಳು ಕೆಂದಳದ ಕೇಸರಿಯ ಕಂಗಳ ಸುಳಿದಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ ಕುಂತರದನಚ್ಛವಿಯಲಿ ಎರೆ ಹರಿನಂದನ ಸಂದಳ ಮನಸಂದಳ ಖಳನನುಜೆ ಸೋತಳು ಭೀಮಸೇನಂಗಿ ಅಂತಾಗಿತ್ತು. ಈಗ ಅವಳ ಕಲ್ಪನೆ ನೋಡಿ ಹೇಗೆ ಹರಿಯುತ್ತದೆ ಅಂತ. ರಮಣನ ಮಾಡಿಕೊಂಡು ಓಡುವೆನು ವಿಪಿನಾಂತರಕ್ಕೆ, ಇವನ ರಮಣನ ಮಾಡಿಕೊಂಡೋಡುವೆನು ವಿಪಿನಾಂತರಕ್ಕೆ, ಮುನಿದವನ್ ಇವದಿರೈವರತ್ತಿನಲಿ ಮುನಿದವನ್ ಇವದಿರೈವರತ್ತಿನಲಿ ಮರದಡಿಯಲ್ಲಿ ಮಲಗಿದರ ಅವ ಮುನಿದು ಇವರೈವರತ್ತಿನಲಿ ಇವನ ರಮಣನ ಮಾಡಿಕೊಂಡೋಡುವೆನು. ಇವನು ತನ್ನಯ ರೌದ್ರಮಯ ರೂಪವನು ಕಂಡರೆ, ಇವನು ತನ್ನಯ ರೌದ್ರಮಯ ರೂಪವನು ಕಂಡರೆ ಹೆದರುವನಲ. ಆ ಯುವತಿಯಗೆ ನೆಂದ ಸುರೆ ಸುಳಿದಳು, ಯುವತಿಯಗನೆಂದ ಸುರೆ ಸುಳಿದಳು ದಿವ್ಯ ರೂಪಿನಲಿ, ಯುವತಿಯಗನೆಂದ ಸುರೆ ಸುಳಿದಳು ದಿವ್ಯ ರೂಪಿನಲಿ ಸುಳಿದಳು. ಅವಳು ಮೋಹ ಮೀರಿ ಹಮೀರ್ ಕಲ್ಯಾಣಿನಲ್ಲಿ ಸುಳಿತಾ ಇದ್ದಾಳೆ. ಇಷ್ಟು ಸಹಜವಾದದ್ದು, ನಿಸರ್ಗ ಸಹಜವಾದಂಥದ್ದು. ಇವನ ರಮಣನ ಮಾಡಿಕೊಂಡು, ಆ ರಮಣ ಅನ್ನುವ ಪದಪ್ರಯೋಗವು ತುಂಬ ಉಚಿತವಾಗಿದೆ. ರಮ್ಯತೆ ಅನೇನ ಸಹ, ಇವನೊಂದಿಗೆ ವಿಹಾರ ಚೆನ್ನ, ರಮಮಾಣ ಅಯಂ, ಇವನು ನನ್ನ ಜೊತೆಗೆ ರಮಿಸಬಲ್ಲ ಅನ್ನೋದರಿಂದ ರಮಣ ಅಂತನ್ನುವಂಥದ್ದು. ಅಂದರೆ ಎಲ್ಲಿ ನಾವು ಯಾವ ಒಂದು ನಿತ್ಯ ವ್ಯವಹಾರದ ಕಾರ್ಯದ ಅಪೇಕ್ಷೆ ಇಲ್ಲದೆ ಇರಬಲ್ಲೆವೋ ಅದು ರಮಣ ಅಂತ ಕರೀತಕ್ಕಂಥದ್ದು. ವಿರಮಣ ಅದು ರಮ್ಯ ಅಂತ. ಅಂದರೆ ಖಾಲಿ ಸ್ಪೇಸ್, ಫ್ರೀ ಸ್ಪೇಸ್, ಲಂಗ್ ಸ್ಪೇಸ್ ಅಂತ ನಾವು ಏನು ಕರಿತೀವಿ ಅಂಥದ್ದು ರಮಣ, ರಮಣೀಯ. ಈ ಥರದ್ದೆಲ್ಲ ನಮಗೆ ಗೊತ್ತು ಗುರಿ ಇಲ್ಲದೆ, ದಿಕ್ಕು ದೆಸೆ ಇಲ್ಲದೆ ನಾವಾಗಿ ಹಾಯಾಗಿ ಇರಬಲ್ಲಂತಹ ಸಂದರ್ಭ, ಅವಕಾಶ, ದೇಶ ಕಾಲಗಳ ಒಂದು ಅವಕಾಶ ಇದೆಯಲ್ಲ, ಅದನ್ನು ರಮಣ ಅಂತ ಕರೆಯುವಂಥದ್ದು. ಅಂದರೆ ನಾವು ಯಾವುದೋ ಒಂದು ಉದ್ದೇಶದಿಂದ ಆ ಕೆಲಸ ಅಂತನ್ನುವುದಲ್ಲದೆ ಯಾವುದು ಆನಂದಕ್ಕಾಗಿರುವ ಎಡೆಯೋ ಅದು ರಮಣ. ಹೀಗಾಗಿ ರಮಣ ಅಂತಂದಾಗ ಕಾರ್ಯಕಾರಣ ಭಾವ ಹೋಗಿ ವಿಭಾವಾನುಭಾವ ಸಾಮಗ್ರಿ ಬಂದುಬಿಡುತ್ತದೆ. ರಮಣನ ಮಾಡಿಕೊಂಡು ಓಡುವೆನು, ಮಾಡಿಕೊಂಡೋಡುವೆನು.
ನಾನು ಮಾಡಿಕೊಂಡು ಓಡೋಗ್ತೀನಿ. ಅವೆಲ್ಲಿ ಎಲೋಪಿಥಿಮ್ ಅನ್ನುವಂಥದ್ದು ಒಂದು. ಮಾಡಿ ಕೊಂಡೋಡುವೆನು, ಅವನನ್ನೇ ಒತ್ತುಕೊಂಡು ಹೊರಟೋಗ್ಬಿಡ್ತೀನಿ ಅಂತ. ಈ ರೀತಿಯಾಗಿ ಉಂಟು. ಕನ್ನಡದ ಕ್ರಿಯಾಪದಗಳಲ್ಲಿ ಕೊಂಡು, ಬಿಟ್ಟು ಇವುಗಳು ತುಂಬ ಬಳಕೆ ಆಗುತ್ತೆ. ಅವರು ಓದ್ಕೊಂಡು ಬಿಟ್ಟರು ಅಂದರೆ ಅವಲೀಲಿಯಲ್ಲಿ ಮುಗಿಸ್ಬಿಟ್ರು ಅನ್ನುವಂತೆ. ಮಾಡಿಬಿಟ್ರು ಅಂತಂದರೆ ಆಗಿ ಹೋಯಿತು ಅಂತ. ಬಿಡೋದಕ್ಕೆ ಮಾಡೋದು ಯಾತಕ್ಕೆ ಅಂತೆಲ್ಲ ತಮಾಷೆ ಮಾಡ್ತಾರೆ. ಆ ಪದ ಪ್ರಯೋಗ ರೂಢಿಯಲ್ಲಿ ಬಂದಿದೆ. ಅದರ ಹಿಂದಿರುವ ಭಾವ ಇಂಥದ್ದು. ಆ ಕ್ರಿಯೆ ತುಂಬ ಲೀಲೆಯಾದದ್ದು. ಮಾಡಿಕೊಂಡು ಓಡುವೆನು ವಿಪಿನಾಂತರಕ್ಕೆ, ಬೇರೊಂದು ಕಾಡಿಗೆ ಹೋಗ್ತೀನಿ, ಈ ಕಾಡಲ್ಲೇ ಇರೋಲ್ಲ, ಅಣ್ಣ ಇರುವ ಜಾಗದಲ್ಲಿ ನಾನು ಇರೋಲ್ಲ ಅಂತ. ಮುನಿದರೆ ಅವನು ಮರದಡಿಯಲ್ಲಿ ಮಲಗಿದ ಇವರ ಐವರನ್ನು ತಿನ್ನಲಿ. ಅವನಿಗಂತೂ ಬೇಕಾದಷ್ಟು ಅವಕಾಶ ಕೊಟ್ಟಾಗಿದೆ. ಅಲ್ಲಿ ಆ ಹೊತ್ತಿಗೆ ಅವಳ ಜಠರದ ಹಸಿವೆ ಹೋಗಿ ದೇಹದ ಹಸಿವೆ, ಮನಸ್ಸಿನ ಹಸಿವೆ ಬಂದು ಕೂತಿದೆ. ಇವನು ತನ್ನಯ ರೌದ್ರ ರೂಪವನ್ನು ಕಂಡರೆ ಹೆದರುವನಲ್ಲ. ಆದರೆ ಮೊದಲಿಗೆ ಪ್ರಸಾದನ ರೂಪ ಕಣ್ಣು ತಣಿಯಬೇಕು, ಹಾಗಿಲ್ಲವೇ? ಅದಕ್ಕಾಗಿ ದಿವ್ಯ ರೂಪಯೇಹನು ಅಂತ ವೇಷಾಂತರ ಮಾಡಿಕೊಳ್ತಾಳೆ, ರೂಪಾಂತರ ಮಾಡಿಕೊಳ್ತಾಳೆ. ರೂಪಾಂತರ ಅಂತ ಹೇಳುವುದು ಯುಕ್ತ, ವೇಷಾಂತರ ಅಲ್ಲ. ವೇಷಾಂತರ ಮಾಡಿಕೊಳ್ಳೋದು ಅಂತಂದರೆ ಆಹಾರ್ಯದ ಮಟ್ಟದ್ದು, ಅಲಂಕಾರದ ಮಟ್ಟದ್ದು. ರೂಪಾಂತರ ಅಂತಂದರೆ ಚರ್ಮದ ಮಟ್ಟಕ್ಕೆ ಬರುತ್ತದೆ. ಈ ಒಂದು ಭಾವವನ್ನು ಪಂಪ ಅವಳು ಬಂದು ಭೀಮನ ಹತ್ರ ನಿನ್ನನ್ನು ನಾನು ಕೊಂದು ತಿನ್ನೋಣ ಅಂದರೆ ಮನ್ಮಥನೇ ನನ್ನನ್ನು ಕೊಂದು ತಿಂತಾ ಇದ್ದಾನೆ ಅಂತ ಹೇಳ್ತಾ ಬರ್ತಾಳೆ ಅಂತ ತುಂಬ ಚೆನ್ನಾಗಿ ನಿರ್ವಾಹ ಮಾಡ್ತಾನೆ. ಇದೇ ಸಂದರ್ಭ ಈ ರೀತಿಯಾದದ್ದೇ ಶೂರ್ಪಣಕೆಗೂ ಕೂಡ ಬಂತು. ಆದರೆ ಅಲ್ಲಿ ವಿರಸವಾಯಿತು, ಇಲ್ಲಿ ಸರಸವಾಯಿತು. ಪ್ಯಾರಾಮೀಟರ್ಸ್ ಆರ್ ಡಿಫರೆಂಟ್. ಅದು ಏನು ಅನ್ನೋದನ್ನು ನಾವು ಮುಂದೆ ನೋಡೋಣ. ಒಟ್ಟಿನಲ್ಲಂತೂ ವ್ಯಾಸರಿಗೆ ಅದು ಯಾರೇ ಇರಲಿ, ದೇವತೆಗಳೇ, ದಾನವರೇ, ಮಾನವರೇ, ತಿರ್ಯಗ್ ಜಂತುಗಳೇ, ಎಲ್ಲೆಲ್ಲಿಯೂ ಆಹಾರದಿದ್ರ ಭಯಮೈಥುನಾದಿಗಳ ಕೋಲಾಹಲ ಏನು ಅನ್ನೋದನ್ನು ಚಿತ್ರಿಸದೇ ಇರುವುದೇ ಇಲ್ಲ. ಅದು ತುಂಬ ಮಹನೀಯವಾದ ದರ್ಶನ. ಆಮೇಲೆ ಅವಳು ಬಂದು ನಿಲ್ತಾಳೆ ಸಾಲಂಕೃತಿಯಾಗಿ, ಸುಂದರಿಯಾಗಿ. ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯೇ, ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯೇ, ಮೈ ಪರಿಮಳಕ್ಕೆ ತೂಳುವ ತುಂಬಿಗಳ, ಮೈ ಪರಿಮಳಕ್ಕೆ ತೂಳುವ ತುಂಬಿಗಳ, ತನುಲತೆಯ ಚಲುವಿಕೆಯ, ತನುಲತೆಯ ಚಲುವಿಕೆಯ, ಲಲನೆ ಸುಳಿದಳು ಕುಚದ ಭಾರಕ್ಕೆ ಬಳುಕೆ ನಡು, ಬಿಡದೊಲೆದು ಮೇರುದು ತಳೆಯೇ, ಸುಳಿಗುರುಳೊಲೆಯಲಿ ಆಕಲಿ ಭೀಮನಿದಿರಲಿ, ಆಕಲಿ ಭೀಮನಿದಿರಲಿ, ಲಲನೆ ಸುಳಿದಳು ಕುಚದ ಭಾರಕ್ಕೆ ಬಳುಕೆ ನಡು, ಬಿಡದೊಲೆದು ಮೇಲುದು ತಳೆಯೇ, ಸುಳಿಗುರುಳೊಲೆಯಲ ಕಲಿ ಭೀಮನಿದಿರಲಿ, ಸುಳಿದಳು ಸುಳಿದಳು ಸುಳಿದಳು. ಇಡೀ ಪದ್ಯದಲ್ಲಿ ಒಂದೇ ಒಂದು ಕಡೆಯಲ್ಲಿ ಒತ್ತಕ್ಷರ ಇಲ್ಲ. ಅದನ್ನು ನೋಡಿ, ಒತ್ತಕ್ಷರವೇ ಇಲ್ಲದೆ ಅದ್ವಿತ್ವಾಕ್ಷರ, ಸಂಯುಕ್ತಾಕ್ಷರವೇ ಇಲ್ಲದೆ ಅವನು ಬರೆದಿದ್ದಾನೆ. ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ, ಅಲ್ಲಿ ಒಂದೇ ಕಡೆ ಬಂದಿದೆ. ಮೊತ್ತವ
ಬಿಗಿಯೆ ಮೈ ಪರಿಮಳಕ್ಕೆ ತೂಳುವ ತುಂಬಿಗಳ ತನುಲತೆಯ ಚೆಲುವಿಕೆಯ ಲಲನೆ ಸುಳಿದಳು ಕುಚದ ಭಾರಕ್ಕೆ ಬಳುಕೆ ನಡು ಬಿಡದೊಲೆದು ಮೇಲುದು ತಳೆಯ ಸುಳುಗುರು ಲೊಲೆಯಲ ಕಲಿ ಭೀಮ ನಿದಿರಿನಲಿ. ಎಚ್ಚರ ವಹಿಸಿ ಮಾಡಿಲ್ಲ ಕವಿ, ಲೆಕ್ಕ ಹಾಕಿಕೊಂಡು ಮಾಡಿದ್ದಲ್ಲ. ಇದು ಸುಕುಮಾರ ಶೃಂಗಾರ ಸನ್ನಿವೇಶವಾಗಬೇಕು. ಒಬ್ಬ ಅಸುರಿ ತುಂಬ ರಮ್ಯವಾಗಿ ತೋರಿಕೊಳ್ಳುವ ಬಗೆ ಇರಬೇಕು, ಅಷ್ಟೇ ಅವನ ಮನಸ್ಸಲ್ಲಿದ್ದು. ಅವನ ಪ್ರತಿಭಾ ಪಾರಮ್ಯದಿಂದ ಅದು ಅವಲೀಲಿಯಾಗಿ ಬಂದಿದೆ ಮತ್ತು ಅದು ಸಹಜವಾಗಿದೆ. ಆಮೇಲೆ ಎಷ್ಟು ಕಡೆ ಲ ಳ ಕ ಮೊದಲಾದ ಮೃದು ವ್ಯಂಜನಗಳ ಪಾರಮ್ಯ ಇದೆ. ಹೊಳೆವ, ಕಂಗಳ, ಕಾಂತಿ, ಮರಗತ್ತಲೆಯ, ಮೊತ್ತವ, ಬಿಗಿಯೆ ನೋಡಿ, ಲ ಮ ಳ ಕ ಈ ರೀತಿಯಾದ ತುಂಬ ಕೋಮಲಾಕ್ಷರಗಳ ಪ್ರಯೋಗವೇ ಉಂಟು. ಟಾಟಾ ಢಾಡಾಣ ಇಲ್ಲವೇ ಇಲ್ಲ ಅಂತನಬೇಕು. ಈ ರೀತಿ ಪುರುಷಾಕ್ಷರ ಪ್ರಯೋಗವಿಲ್ಲದೆ ದ್ವಿತ್ವಾಕ್ಷರ ವೈರಲ್ಯದಿಂದ ತುಂಬ ಚೆನ್ನಾಗಿರುವಂಥ ಒಂದು ಆವರಣವನ್ನು ಮಾಡಿದ್ದಾನೆ. ಇದು ಕೇವಲ ಶಬ್ದ ರೂಪದಿಂದಲೇ ಚೆನ್ನಾಗಿದೆ, ಅರ್ಥರೂಪದಿಂದಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೊಳೆವ ಕಂಗಳ ಕಾಂತಿ, ಮೊತ್ತ ಮೊದಲ ಆಕರ್ಷಣೆ ಆಗುವುದು ಮನುಷ್ಯನ ನೋಡಿದಾಗ ಕಣ್ಣಿನ ಸೆಳೆತ, ಸೂಜಿಗಲ್ಲಿನ ಸೆಳೆತ. ಆ ಕಂಗಳ ಕಾಂತಿ ಮರಗತ್ತಲೆ, ಮರಗತ್ತಲೆ ಅಂತನ್ನುವಾಗ ಘನೀಭೂತವಾಗಿ ಜಡಿಮೆ, ಜಾಡ್ಯ ಅನ್ನುವ ಅರ್ಥ ಒಂದು ಉಂಟು. ಮತ್ತು ಮರಗಳೆಲ್ಲ ದಟ್ಟವಾಗಿ ಒತ್ತಿಕೊಂಡು ಬಂದಂಥ ಕತ್ತಲೆ ಅಂತ. ಅರೆ ಕುಮಾರವ್ಯಾಸನ ಪ್ರತಿಭಾ ಧರ್ಮವನ್ನು ಕಂಡವರಿಗೆ ಮರಗತ್ತಲೆ ಅಂತಂದರೆ ಮರದಂತೆ ಘನೀಭವಿಸಿದ ಕತ್ತಲೆ ಅನ್ನುವಂತೆ ನಮಗೆ ಗೊತ್ತಾಗುತ್ತದೆ. ಮೊತ್ತವ ಬಿಗಿಯೆ, ಆ ಕಣ್ಣಿನ ಕಾಂತಿ ಕತ್ತಲನ್ನೆಲ್ಲ ಒಂದು ಕಡೆಗೆ ಹೆಡೆಮುರಿ ಕಟ್ಟಿ ಎತ್ತಿ ಬಿಸಾಕಿದೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕಣ್ಣು ಹೊಳೆಯಿತು ಅಂತ ಹೇಳ್ತಾ ಇಲ್ಲ, ಆ ಕಣ್ಣು ಕತ್ತಲನ್ನೆಲ್ಲ ಒಂದು ಕಡೆಗೆ ಗುಡಿಸಿ ಬಿಸಾಡ್ತು ಅನ್ನುವ ಮಾತನ್ನು ಹೇಳ್ತಾನೆ. ಇದು ಅತಿಶಯೋಕ್ತಿ. ಕುಮಾರವ್ಯಾಸನಲ್ಲಿ ಮೂಲಭೂತವಾಗಿರೋದೇ ಅತಿಶಯೋಕ್ತಿ. ಕಾವ್ಯದ ಜೀವಾಳವೇ ಅತಿಶಯೋಕ್ತಿ ಅಂತ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಅತಿಶಯ ಅನ್ನುವ ಶಬ್ದಕ್ಕೆ ಕೂಡ ಸ್ವಾರಸ್ಯ ಇದೆ. ಅತಿ ಅಂದರೆ ಹೆಚ್ಚಾದ, ಶಯ ಅಂದರೆ ಕೈ, ಫಾರ್ ರೀಚಿಂಗ್ ಹ್ಯಾಂಡ್ಸ್. ಮಹಾಕವಿಯ ಮಾತು ದಿಗ್ದಿಶಾಂತ ವಿಶ್ರಾಂತವಾದ ಭಾವಗಳನ್ನು ಭಾರವಾಗದಂತೆ, ಆ ಪದಗಳಿಗೆ, ಆ ಭಾವಗಳಿಗೆ ನೋವಾಗದಂತೆ ಘಟೋತ್ಕಚ ಮಾಯಾ ರೂಪದಿಂದ ಶಶಿರೇಖೆಯನ್ನು ಹೊತ್ತುಕೊಂಡು ಬಂದಂತೆ ಮಂಚದ ಸಮೇತ ಹೊತ್ತುಕೊಂಡು ಬರಬೇಕು. ಆ ರೀತಿ ಮೈ ಪರಿಮಳಕ್ಕೆ ತೂಳುವ ದುಂಬಿಗಳ, ಮೈಯ ಪರಿಮಳಕ್ಕೆ ದುಂಬಿಗಳು ತತ್ತರಿಸಿ ಹೋಗ್ತಾ ಇವೆ ಅಂತ. ಆ ಪರಿಮಳವನ್ನು ಆಸ್ವಾದ ಮಾಡಿ ಮತ್ತೇರಿ ಹಾರಾಡಲಾಗದೆ ತೂರಿ ತತ್ತರಿಸ್ತಾ ಇವೆ ಅಂತ. ಭ್ರಮರಗಳು ಭ್ರಮಿಸ್ತಾ ಇವೆ, ದಿಗ್ಭ್ರಮಿಸ್ತಾ ಇವೆ, ಗಿರಗಿರ ತಿರುಗ್ತಾ ಇವೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ್ದೇನೆಂದರೆ ವಂಕಿಮ, ವಕ್ರತೆ ಮಾತಿನಲ್ಲಿ ಮಾತ್ರವಲ್ಲ ಚಲನೆಯಲ್ಲೂ ತರ್ತಾ ಇದ್ದಾನೆ. ಸರಳವಾಗಿ ಹೇಳಬೇಕು ಅಂದರೆ ಕಲಾಕ್ಷೇತ್ರಂ ಡಾನ್ಸು, ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಡಾನ್ಸು ಒಟ್ಟಿಗೆ ಇಟ್ಟು ನೋಡಿ. ಕಲಾಕ್ಷೇತ್ರಂ ಡಾನ್ಸು ಎಷ್ಟು ವಿಕಾರ ಅಂತಂದರೆ ರೇಖೆಗಳ ಪಾರಮ್ಯ, ನಾನು ಸರಿಯಾಗಿದ್ದೀನಿ ಅಂತ ತೋರಿಸುವ ಅಹಂಕಾರವೇ ತಾಂಡವಸುವಂತೆ ಕಾಣುತ್ತದೆ. ಕಲೆಯ ಲಕ್ಷಣವೇ ವಕ್ರತೆ. ಸ್ಟ್ರೈಟ್ ಲೈನ್ ಈಸ್ ದಿ ಮೋಸ್ಟ್ ಆಕ್ವರ್ಡ್ ಥಿಂಗ್ ಇನ್ ಪೇಂಟಿಂಗ್ ಅಂತ ಫಸ್ಟ್ ಪಾಠವಾಗಿ ಹೇಳ್ಕೊಡ್ತಾರೆ. ಚಿತ್ರದಲ್ಲಿ ಗೆರೆ ಎಳೆದಂತೆ ಇರಬಾರ್ದು ಅಂತ, ಬಳುಕು ವಂಕಿಮ ಇರಬೇಕು ಅಂತ ಹೇಳಿಬಿಟ್ಟು ಅದನ್ನು ವೈಣಿಕ ಅಂತ ಕರೀತಾರೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ. ಅಲ್ಲಿ ದುಂಬಿಗಳು ಹೀಗೆ, ಅವು ಯಾವತ್ತೂ ಸ್ಟ್ರೈಟಾಗಿ ಹೋಗೋಲ್ಲ, ಗಿರಗಿರ ಗಿರಗಿರ ಅಲ್ಲಲ್ಲೇ ಸುತ್ತಾ ಇವೆ. ಜೇನುಹುಳುಗಳ ಓಡಾಟದ ಬಗ್ಗೆ ಸಂಶೋಧನೆಯೆಲ್ಲ ಮಾಡಿದ್ದಾರೆ. ಆ ಜೇನುಗಳು ಎಲ್ಲಿ ಮಕರಂದ ಇದೆ, ಎಷ್ಟು ದೂರದಲ್ಲಿದೆ, ಯಾವ ಜಾತಿ ಇದು ಅಂತ ಅಷ್ಟನ್ನು ಕೂಡ ತಮ್ಮ ಬೇರೆ ಬೇರೆಯ ವೃತ್ತಾಕಾರದ ವೃತ್ತ ಭಾಗವಾದಂಥ ದೀರ್ಘವೃತ್ತ ಭಾಗವಾದ ಚಲನೆಯಿಂದಲೇ ತೋರ್ಪಡಿಸುತ್ತವೆ ಅನ್ನೋದು ಡಯಾಗ್ರಮ್ಯಾಟಿಕ್ ಆಗಿ ಕೂಡ ಹೇಳಿದ್ದಾರೆ. ಆ ಒಂದು ವಿಲಾಸ ತುಂಬಿಗಳು ಮತ್ತು ತನುಲತೆಯ ಚೆಲುವಿಕೆಯ, ಬಳ್ಳಿ ನೇರವಾಗಿದ್ದರೆ ಬಳ್ಳಿಯಲ್ಲ, ಅದು ಮರ ಆಗುತ್ತೆ, ಮರದ ಬೊಡ್ಡೆ ಆಗುತ್ತೆ. ತನುಲತೆಯ ಚೆಲುವಿಕೆ, ಅದು ಸುತ್ತುಕೊಳ್ಳುತ್ತದೆ, ನಿಂತಲ್ಲಿ ನಿಲ್ಲಲ್ಲ, ಒಲಿಯುತ್ತದೆ. ಅಲ್ಲಿಂದ ಬರ್ತಕ್ಕಂಥ ಟೆಂಡ್ರಿಲ್ಸ್ ಅಂತ ಯಾವುದನ್ನು ಕರಿತೀವಿ ಅವು ಕೂಡ, ಲತಾಂತಗಳು ಕೂಡ ಅಷ್ಟು ಮನೋಹರವಾಗಿ ಸುತ್ತುಕೊಂಡು ಸ್ಪ್ರಿಂಗ್ ಥರ ಇರ್ತವೆ. ಚೆಲುವಿಕೆಯ ಲಲನೆ ಸುಳಿದಳು. ಲಲತಿ ಲಾಲಯತಿ ಇತಿ ಲಲನ, ಎಲ್ಲವನ್ನ ಒಲೈಸುವವಳು, ಒಲಿಸುವವಳು, ತೊನಯಿಸುವವಳು ಅವಳನ್ನು ಲಲನೆ ಅಂತ. ಅವಳು ಸುಳಿದಳು, ಲಲನೆ ಸುಳಿದಳು. ಎಲ್ಲ ಕೋಮಲಾಕ್ಷರಗಳೇ ಉಂಟು. ಕುಚದ ಭಾರಕ್ಕೆ ಬಳುಕು ನಡು, ಆ ಭಾರ ಅನ್ನುವಲ್ಲಿ ಮಹಾಪ್ರಾಣ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ತಂದಿದ್ದಾನೆ. ಬಳುಕೆ ನಡು ಬಿಡದೊಳೆದು, ಆ ಸೊಂಟವನ್ನು ಆ ಬಳುಕುತನ ಬಿಡ್ತಾ ಇಲ್ಲ. ಮೇಲುದು ತಳೆಯೆ, ಅಲ್ಲಿ ಇಲ್ಲಿ ಆ ಮೇಲುದುವು ಕೊಯ್ದಾಡಿಕೊಂಡು ಹೋಗ್ತಾ ಇದೆ. ಸುಳಿಗುರುಳು ಮತ್ತು ಗುಂಗುರ ಕೂದಲು,
ಈ ಹೊತ್ತಿನ ಶ್ಯಾಂಪು ಅಡ್ವರ್ಟೈಸ್ಮೆಂಟು ಮತ್ತೊಂದು ಮಗದೊಂದರೊಳಗೆಲ್ಲ ಕುದುರೆ ಬಾಲದ ಥರ ತಲೆ ಕೂದಲನ್ನೇ ತೋರಿಸ್ತಾರೆ. ನಮ್ಮ ದೇಶದ ಜನಕ್ಕೆ ಅದು ಏನು ನತದೃಷ್ಟತನ ಬಂದಿದೆಯೋ ಗೊತ್ತಿಲ್ಲ. ಸ್ಟ್ರೈಟ್ ಹೇರ್ಸ್ ಅಂತ ಯಾವುದಿವೆ ಅದನ್ನು ನಮ್ಮ ಯಾವ ಶಿಲ್ಪದಲ್ಲೂ ಯಾವ ಚಿತ್ರದಲ್ಲಿಯೂ ಸೌಂದರ್ಯ ಅಂತ ಮಾಡಿಲ್ಲ. ಅರಾಲ ಕುಂತಲ, ಅರಾಲ ಅಂದರೆ ಏನು? ಸುತ್ತಿ ಸುತ್ತಿ ಬರ್ತಾ ಇರ್ತಕ್ಕಂಥದ್ದು ಅಂತ. ಕುಟಿಲ ಕುಂತಲ ಅಂತ ಕರೀತಾರೆ, ಚೂರ್ಣ ಕುಂತಲ ಅಂತಾರೆ. ಪುಡಿಗೂದಲಿರಬೇಕು ಅಂತ. ನೇರವಾಗಿದ್ದರೆ ಪುಡಿಗೂದಲಿರೋಕ್ಕೆ ಸಾಧ್ಯ ಇಲ್ಲ, ಅದು ಕತ್ತೆ ಬಾಲದಂಗೆ ಉದ್ದಕ್ಕೆ ಬಂದಿರುತ್ತೆ ಅಷ್ಟೇ. ಅಲ್ಲಿಂದ ಇಲ್ಲಿವರೆಗೂ ಒಂದೇ, ಅದಕ್ಕೇನು ಬಾಗಿಲ್ಲ ಬಳಕಿಲ್ಲ ಏನೂ ಇಲ್ಲ. ಮಾಡರ್ನ್ ಪೊಯಿಟ್ರಿ ಥರ ಇರುತ್ತೆ. ಯಾತಕ್ಕೆ ಬೇಕು ಅದು ಅಂತ. ಅಯ್ಯೋ ರಾಮ, ಅಮೇರಿಕಾದ ನ್ಯಾಷನಲ್ ಹೈವೇಗಳ ಥರ ಸ್ಟ್ರೈಟಾಗಿರುತ್ತದೆ. ಅದು ವ್ಯವಹಾರದ ಅನುಕೂಲ. ಸೌಂದರ್ಯಕ್ಕೆ ಬಾಗು ಬೆಳಕು ಪಶ್ಚಿಮ ಘಟ್ಟದ ಥರ ಇರಬೇಕು ತಲೆ ಕೂದಲು. ಪಶ್ಚಿಮ ಘಟ್ಟದ ರಸ್ತೆ ಆಗಿರಬೇಕು. ಮರುಭೂಮಿನಲ್ಲಿ ಹಾಕಿದಂಥ ಸ್ಟ್ರೈಟ್ ರೋಡ್ ಥರ ಇದ್ದರೆ ಏನು ಚೆನ್ನ. ಸುಳಿಗುರುಳು ನೀವು ನೋಡಿ, ಬೇಲೂರು ಹಳೇಬೀಡಿಂದ ಮೊದಲುಗೊಂಡು ಕುರುವತ್ತಿ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಇಡೀ ಭಾರತ ದೇಶದಲ್ಲಿ ಆ ಮದನಿಕೆಯರು ಹಾಗೆ ಕಾಣಿಸ್ತಾರೆ. ಪಾಶ್ಚಾತ್ಯರಲ್ಲಿ ಗುಂಗುರು ಕೂದಲು ಬೇಕು ಅಂತ ಮೊದಲು ಅವರು ನೇರ ಕೂದಲನ್ನು ಗುಂಗುರು ಮಾಡ್ಕೊಳ್ಳೋದು ಇತ್ಯಾದಿ ಬೇಕಾದಷ್ಟು ಅವ್ರು ಮಾಡ್ತಾ ಇರ್ತಾರೆ. ಅವನು ನಮ್ಮಲ್ಲಿಯೂ ಒಂದಷ್ಟು ಬಂದಿದೆ. ಆದರೆ ಈ ಸಮೃದ್ಧವಾದ ತಲೆಗೂದಲಿನ ಸೌಂದರ್ಯ ಅಂತ ತೋರಿಸ್ಬೇಕಾದ್ರೆ ಕುದುರೆ ಬಾಲವನ್ನೇ ತೋರಿಸ್ತಕ್ಕಂಥದ್ದು. ಜೂಲು ಇನ್ಯಾವುದೂ ಇಲ್ಲ. ತುಂಬ ಸೌದಿರ ಕುಚ್ಚುಮಟ್ಟೆ ಥರ ಇರುತ್ತೆ ತಲೆ ಕೂದಲು. ಕುಚ್ಚುಮಟ್ಟೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಾಗೋಲ್ಲ. ಈಚಲದ ನಾರನ್ನು ಚೆನ್ನಾಗಿ ಜಜ್ಜಿ ನಾರಾಗಿ ಮಾಡಿ ಹಳೆ ಕಾಲದಲ್ಲಿ ಸುಣ್ಣ ಹೊಡೆಯೋದಕ್ಕೆ ಬಳಸ್ತಾಯಿದ್ರು. ಈ ರೀತಿಯಾಗಿ ಕಲಿಭೀಮ ನಿದಿರಿನಲ್ಲಿ ಅವನು ಕಲಿ ಭೀಮ. ಭೀಮ ಅನ್ನುವಲ್ಲಿ ಭಯಂಕರ ಅನ್ನುವ ಅರ್ಥ ಉಂಟು. ಇವಳು ಭಯಂಕರ ಕೃತಿಯನ್ನು ಬಿಟ್ಟು ಭಯಂಕರ ನಾಮ ಪರ್ಯಾಯ ಶಬ್ದವನ್ನು ಹೊಂದಿರತಕ್ಕಂಥ ಅವನೆದುರಿಗೆ ಇವಳು ಸುಳಿತಾಳೆ. ಆ ಸುಳಿಯುವ ರೀತಿ ಅವಳು ಸ್ಟ್ರೈಟಾಗಿ ಏನು ಬಂದು ಹೋಗೋಕ್ಕೆ ಸಾಧ್ಯವ? ಈಗೆಲ್ಲ ಮಾಡೆಲ್ಗಳೆಲ್ಲ FTV ನಾವು ನೋಡ್ತೀವಿ, ನೇರ ಹಿಂಗೆ ಬಂದು ಹಿಂಗೆ ಹೋಗ್ತಾ ಇರ್ತಾರೆ. ಜಗತ್ತಿನ ಯಾವ ಭಾವದ ಸೋಂಕು ಅಲ್ಲಿರಬಾರ್ದು ಅಂತ ನಿರ್ಭಾವಕವಾಗಿ ಹಾಕ್ಕೊಂಡು ಹೋಗ್ತಾರೆ. ಎಷ್ಟೋ ಬಾರಿ ಮೈಮೇಲೆ ತಗಲಿಸ್ಕೊಂಡ್ರೆ ಬಟ್ಟೆ ಉದುರೋದ್ರೂ ಕೂಡ ಅವರು ಅದನ್ನು ಮುಖವಿಕಾರದಲ್ಲಿ ತೋರ್ಪಡಿಸ್ಕೊಳ್ಳದೆ ಹಾಗೆ ಹೋಗಬೇಕು ಅಂತೆಲ್ಲ ಉಂಟು. ಆ ನಿರ್ಭಾವಕತೆಯಿಂದ ಅವ್ರ ಮೈಮೇಲಿರೋ ಬಟ್ಟೆಗೆ ಬೆಲೆ ಬರುತ್ತಂತೆ, ಸೌಂದರ್ಯ ಬರುತ್ತಂತೆ. ಅದು ಏನೋ ಗೊತ್ತಿಲ್ಲ. ಹ್ಯಾಂಗರ್ಗಳನ್ನೇ ಹಾಕ್ಕೊಂಡು ಓಡಾಡಿಸ್ಬೋದಾಗಿತ್ತಲ್ಲ, ಯಾಕೆ ಮನುಷ್ಯರು ಬೇಕು? ಇಲ್ಲ, ಬಟ್ಟೆ ಆಗಲಿ ಒಡವೆ ಆಗಲಿ ಯಾವುದಾದರೂ ಅದನ್ನು ತೊಟ್ಟ ಶರೀರದ ಜೀವಕಾಂತಿಯಿಂದ ತಾನೆ ಇರ್ತಕ್ಕಂಥದ್ದು. ಆದರೆ ಇವಳು ಹಾಗೆಲ್ಲ ಇಲ್ಲ. ರಸಮಯವಾಗಿ ಓಡಾಡ್ತಾಳೆ, ಅಲ್ಲಿ ಇಲ್ಲಿ ಹಾಗೆ ಹೀಗೆ ಸುತ್ತಿ ಸುಳಿದು ಬರ್ತಾಳೆ. ಆ ರೀತಿಯಾಗಿ ಈಗ ಯಾವ ವಲಚಿರಾಗ ಹಾಡಿದ್ರಲ್ಲ ಆ ಥರ ಸುಳಿದು ಸುತ್ತಿ ಕಲಾವತಿಯಾಗಿ ಬರ್ತಾಳೆ. ಹಾಗೆ ಬಂದ ಮೇಲೆ ನೋಡಿ ಅವಳು ಹೇಳುವ ಮಾತು, ವನ ಹಿಡಿಂಬಕನದು ವನ ಹಿಡಿಂಬನದು ಆ ಹಿಡಿಂಬಕನನುಜೆ ತಾನು ಆ ಹಿಡಿಂಬಕನನುಜೆ ತಾನು ಹಿಡಿಂಬಿನಿ ಆನು ಹಿಡಿಂಬಿನಿ ಈ ಕಾನನವಿದೆಮ್ಮಾಶ್ರಮ ಅವಗಮ್ಯವು ದಿವಿಜ ಮನುಜರಿಗೆ ಅವಗಮ್ಯವು ದಿವಿಜ ಮನುಜರಿಗೆ ನಿನಗೆ ಕಾಮಿಸಿ ಬಂದೆನು ನಿನಗೆ ಕಾಮಿಸಿ ಬಂದೆನು ಅಣ್ಣನು ಮುನಿದೊಡೆ ಇವದಿರತ್ತಿನಲಿ ಅಣ್ಣನು ಮುನಿದರೆ ಇವದಿರತಿನಲಿ ನೀನೆನಗೆ ವಲ್ಲಭನಾಗು ನೀನೆನಗೆ ವಲ್ಲಭನಾಗು ಕೊಂಡೊಯ್ವೆನು ಹಿಮಾಚಲಕ್ಕೆ
ಪಾಪ ಮಹಾಭಾರತ ಕಾಲದಲ್ಲಿ ಮಾಂಡ್ರಾಗ ಇದ್ದಿದ್ದರೆ, ಹಿಡಿಂಬಿಗೆ ಇದನ್ನು ಹಾಡೋಕ್ಕೆ ಬಂದಿದ್ದರೆ ತುಂಬ ಪ್ರಯೋಜನ ಆಗ್ತಾ ಇತ್ತು. ಕುಂತಿಯ ಸಂಧಾನ ಬೇಕೇ ಆಗ್ತಾ ಇರಲಿಲ್ಲ. ಆಗಿಂದಾಗಲೇ ಹಿಮಾಚಲಕ್ಕೆ ಹಾರಿಬಿಡ್ತಾ ಇದ್ದ ಹರಿನಂದನ. ನೋಡಿ ಅವಳು ಎಷ್ಟು ಪ್ಲೇನ್ ಆಗಿದ್ದಾಳೆ. ನಮ್ಮಲ್ಲಿ ನಾವು ಹೇಳ್ತೀವಿ ಈ ಕಾಲದಲ್ಲಿ ಸಂಪ್ರದಾಯ ಎಲ್ಲ ಬಿಟ್ಟು ಹೋಗಿದೆ, ಮೊದಲೆಲ್ಲ ತುಂಬ ನಾಜೂಕು ನಯ ಎಲ್ಲ ಇತ್ತು ಅಂತ ಒಂದು ಕಡೆಗೆ ಗೋಳಾಟ. ಇನ್ನೊಂದು ಕಡೆ ನಮ್ಮವರೆಲ್ಲ ತುಂಬ ಶಾಸ್ತ್ರ ಜಡರು, ತುಂಬ ಮಡಿ ಮರ್ಯಾದೆ ಇತ್ಯಾದಿ ಇಟ್ಕೊಂಡವರು. ನೇರವಾಗಿ ವೆಸ್ಟಲ್ಲೆಲ್ಲ ಹೇಳ್ತಾರಲ್ಲ ಹಾಗೆ ಓಪನ್ನಾಗಿ ಅನೌನ್ಸ್ ಮಾಡೋಕ್ಕೆ ಬರೋಲ್ಲ, ಯಾವುದನ್ನೂ ಐ ಲವ್ ಯು ಅಂತ ಹೇಳೋಕ್ಕೆ ಬರೋಲ್ಲ ಅಂತೆಲ್ಲ ಅಂತಾರೆ. ಇವಳು ಎಷ್ಟು ಸುಖ ಸುಮ್ಮನೆ ಹೇಳಿಬಿಡ್ತಾ ಇದ್ದಾಳೆ. ವನ ಹಿಡಿಂಬನದು. ನೋಡಪ್ಪ, ಈ ಜಾಗ ನಮ್ಮ ಅಣ್ಣಂದು, ಹಿಡಿಂಬಕನ ಅನುಜೆ ತಾನು ಹಿಡಿಂಬಿ. ಇಷ್ಟು ವಾಸ್ತವ. ಕಾನನವಿದು ಎಮ್ಮ ಆಶ್ರಮ. ಪಾಪ ಅದು ನಮ್ಮ ಆಶ್ರಮ. ಎಲ್ಲಿ ಇದ್ದರೆ ನಾವು ವಿಶ್ರಮಿಸ್ತೀವಿ ಅದು ಆಶ್ರಮ. ಇದು ಅಗಮ್ಯ ದಿವಿಜ ಮನುಜರಿಗೆ, ಇದು ದೇವಮಾನವರಿಗೆಲ್ಲ ಅಗಮ್ಯವಾದದ್ದು. ಇಲ್ಲಿ ಬಂದರೆ ನಾವು ತಿಂದುಬಿಡ್ತೀವಿ ಅಷ್ಟೇ. ಸ್ವಜಾತಿ ರಾಕ್ಷಸರನ್ನು ನಾವು ತಿನ್ನೋಲ್ಲ, ಅಷ್ಟರ ಮಟ್ಟಿಗೆ ಅವ್ರಿಗೆ ಪಾಪ ಎಥಿಕ್ಸ್ ಇದೆ, ನಮ್ಮ ರಾಜಕೀಯ ವ್ಯಕ್ತಿಗಳಂತಲ್ಲ. ನಿನಗೆ ಕಾಮಿಸಿ ಬಂದೆ, ನಾನು ನಿನ್ನನ್ನು ಬಯಸಿ ಬಂದದ್ದು, ಅಣ್ಣನು ಮುನಿದೊಡೆ ಇವರ ತಿನ್ನಲಿ. ಅದನ್ನು ಹೇಳಿಬಿಡ್ತಿದ್ದಾಳೆ. ನಾನು ನಿನ್ನನ್ನು ಇಷ್ಟಪಟ್ಟೆ, ಆದರೆ ನೀನು ನನ್ನ ಅಣ್ಣನ ಕೈಗೆ ಸಿಕ್ಕೋದಿಲ್ಲ, ನಿನಗೆ ರಕ್ಷಣೆ ಉಂಟು. ಇಲ್ಲಿ ನೋಡಿ, ನೀನುಂಟು, ನಾನು ಉಂಟು, 3 ಲೋಕ ಉಂಟು. ಇನ್ಯಾವುದು ನನಗೆ ಅಣ್ಣನೂ ಬೇಡ, ನಿನಗೂ ಅಣ್ಣ ತಮ್ಮಂದರು ಯಾರಿದ್ದಾರೆ ಅವ್ರು ಯಾರೂ ಬೇಡ ಅಂತ. ಅತ್ಯಾಧುನಿಕ ಮಹಿಳೆ. ಈಗ ಎಷ್ಟೋ ಮನೆಗಳಲ್ಲಿ ರಾಹುಕೇತು ಇದ್ದಾರಾ ಅಂತ ಕೇಳ್ತಾರಂತೆ, ಅತ್ತೆ ಮಾವಂದ್ರಿದ್ದಾರಾ ಅಂತ. ಯಾರೂ ಇರಬಾರದು ಅಂತ. ಅವನೇ ಇರ್ತಿರ್ಲಿಲ್ವಲ್ಲಮ್ಮ, ಅತ್ತೆ ಮಾವ ಯಾರೂ ಇಲ್ಲದೇ ಇದ್ದರೆ ಅವನು ಭೂಮಿಗೆ ಬಂದು ಬೀಳ್ತಾ ಇರಲಿಲ್ವಲ್ಲ. ಆ ಮಟ್ಟಕ್ಕೆ ನೇರವಾಗಿ ಅವಳು ಹೇಳ್ತಾಳೆ, ಹಿಡನ್ ಅಜೆಂಡಾ ಇಲ್ಲ. ಯಾಕೆಂದರೆ ಇವಳು ಇಂಗಿತ ಏನು ಅಂತ ತಿಳ್ಕೊಳ್ಳೋದಕ್ಕೆ ಭೀಮ ಒಂದು 25 ವರ್ಷ ಸಂಸಾರ ಮಾಡಿದ್ರೆ ಗೊತ್ತಾಗುತ್ತೆ ಅಂದರೆ ಏನು ಪ್ರಯೋಜನ? ಮೊದಲೇ ನಮ್ಮನ್ನು ನಾವು ತಿಳಿಸಿಬಿಡೋದು ಒಳ್ಳೆಯದು. ಅದು ರಾಕ್ಷಸ ಧರ್ಮವೇ ಆದಲ್ಲಿ ಬಹಳ ಒಳ್ಳೆಯದು, ಅದು ಗ್ರಾಮ್ಯ ಧರ್ಮವೇ ಆದಲ್ಲಿ ಅದು ಒಳ್ಳೆಯದು. ದಂಡಿ ಹೇಳ್ತಾನೆ, ಯಾರನ್ನಾದರೂ ಪ್ರೀತಿಸ್ತೀನಿ ಅನ್ನೋದನ್ನು ನೇರವಾಗಿ ಹೇಳಬಾರ್ದಂತೆ. ಇಷ್ಟಪಡ್ತೀನಿ ಅಂತ ಹೀಗೆ ನಿನಗೆ ಕಾಮಿಸಿ ಬಂದೆ ಅಂತಂದರೆ ಏತದಸ್ಮಾಕಂ ಗ್ರಾಮ್ಯಂ ಪ್ರತಿಭಾತಿ, ಇದು ಗ್ರಾಮ್ಯವಾಗುತ್ತದೆ. ಹೇಗೆ ಹೇಳಬೇಕು ಅಂದರೆ, ನನ್ನ ಮಟ್ಟಿಗೆ ಇಷ್ಟು ಕ್ರೂರನಾಗಿರುವ ಕಾಮ ನಿನಗೆ ಹೇಗೆ ಇಷ್ಟು ಸುಂದರವಾಗಿ ಸುಮುಖನಾಗಿ ಇದ್ದಾನೆ ಹೇಳು ಸುಂದರ ತರುಣ ಅಂತ ಕೇಳಿದ್ರೆ ಆಗ ಅರ್ಥ ಆಗಬೇಕಂತೆ ಇವಳಿಗೆ ಇವನಲ್ಲಿ ಪ್ರೀತಿ ಇದೆ ಅಂತ. ಇದು ಬಹಳ ಕಷ್ಟ. ಹಾಗಾಗಿ ಮುನಿದೊಡೆ ಇವತ್ತೆಲ್ಲ ತಿನ್ನಲಿ. ನೀನು ಎದ್ದು ಬಾ, ಈಗ ಕಾದ್ಕೊಂಡಿದೆಯಲ್ಲ, ನನಗೆ ವಲ್ಲಭನಾಗು. ವಲ್ಲಭ ಅಂದರೆ ಬೆಟರ್ ಹಾಫ್ ಅಂತ. ವಾಲ್ಲಭ್ಯವನ್ನ ಅಂದರೆ ನನ್ನ ಜೊತೆಗೆ ಎಲ್ಲವೂ ಚೆನ್ನ ಅಂತ ಭಾವಿಸಿಕೊಳ್ಳುವಂಥವನಾಗು ನೀನು. ಕೊಂಡೊಯ್ಯುವನು ಹಿಮಾಚಲಕ್ಕೆ, ಯಾವ ಭೀತಿಯೂ ಇಲ್ಲದೆ ವನಾಂತರಕ್ಕೆ ಕೊಂಡೊಯ್ತೀನಿ ಅಂದ್ರಳಲ್ಲ. ಈಗ ಹಿಮಾಲಯಕ್ಕೆ ನಾವು ಹೊರಟೋಗ್ಬಿಡೋಣ, ಹನಿಮೂನ್ ಅಲ್ಲಿಗೆ ಅನ್ನುವಂಥದ್ದು. ಇದೇ ರೀತಿಯಾಗಿಯೇ ಇವಳು ಹೆಚ್ಚು ಕಡಿಮೆ ಹೇಳಿದಂತೆಯೇ ನಮ್ಮ ಶೂರ್ಪಣಕ್ಕೆ ಕೂಡ ಹೇಳಿದಳು. ಅರೆ, ಅವಳು ಸೀತೆಯನ್ನೇ ತಿಂದು ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಳು. ಇವಳು ಪಾಪ ಬಿಟ್ಟುಬಿಟ್ಟಿದ್ದಾಳೆ, ನಿಮ್ಮ ಸಹೋದರ ನಮ್ಮ ಅಣ್ಣ ತಿನ್ನಲಿ ಅಂತ. ಇವಳು ನಿನಗೆ ಸೀತೆ ಅಡ್ಡಿ ಆದರೆ ನಾನು ಅವಳನ್ನೇ ತಿಂದು ಬಿಡ್ತೀನಿ ಅಂತ. ಆ ಮಟ್ಟಕ್ಕೆ ಬಹಳ ನೇರವಾಗಿ ಬಂದದ್ದು. ಆದರೆ ಇವಳಿಗೆ ಭೀಮನ ಮೇಲೆ ತುಂಬ ಎಷ್ಟು ಪ್ರೀತಿ ಇತ್ತು ಅನ್ನೋದು ಮುಂದೆ ನಮಗೆ ಗೊತ್ತಾಗುತ್ತದೆ. ಮಗನಲ್ಲಿ ಆ ಪ್ರೀತಿಯನ್ನು ಇಟ್ಟುಕೊಂಡ್ಳು. ಆ ಮಗ ಭೀಮನ ಜೊತೆಯಲ್ಲಿಯೇ ಯುದ್ಧಕ್ಕೆ ಬಂದು ಅಲ್ಲಿ ಪ್ರಾಣವನ್ನು ಬಿಟ್ಟ ಅಂತೆಲ್ಲ ಗೊತ್ತಾಗಿದೆ. ಇಲ್ಲಿ ವ್ಯಾಸರ ಉದಾರತೆಯನ್ನು ನಾವು ನೋಡಬೇಕಾಗುತ್ತದೆ. ಈ ಪಾತ್ರದ ಬಗ್ಗೆ ಯಾವ ಆಕ್ಷೇಪವನ್ನು ಮಾಡೋದಿಲ್ಲ. ಅವರಿರೋದು ಹಾಗೆ, ನಿಮಗೆ ಒಪ್ಕೊಳ್ಳೋಕ್ಕಾಗತ್ಯಾ ನೋಡಿ ಅಂತನ್ನುವ ಮಾತನ್ನಿಲ್ಲಿ ಕಾಣ್ತೀವಿ. ಹಿಡಂಬನದು ಧರ್ಮ, ಬೇರೊಬ್ಬರನ್ನ ಕೊಂದು ತಿನ್ನತಕ್ಕಂಥದ್ದೇ. ಅವನನ್ನು ಸರಿ ಮಾಡೋಕ್ಕಾಗೋಲ್ಲ, ಅವನನ್ನು ಕೊಲ್ಲಲೇಬೇಕು, ಬೇರೆ ದಾರಿಯಿಲ್ಲ. ತಾವು ಬದುಕಬೇಕಾದ್ರೆ ಅವನು ಕೊಲ್ಲಬೇಕು, ಅವನು ಬದುಕೋದಕ್ಕೆ ಇವ್ರನ್ನ ಕೊಲ್ತಾನೆ. ಅಲ್ಲಿ ನಡೀತಕ್ಕಂಥದ್ದು ಆ ರೀತಿಯಾದದ್ದೇ. ಇಲ್ಲಿ ಹಾಗಲ್ಲ. ಎಲ್ಲಿ ಒಬ್ಬರಿಲ್ಲದೆ ಇನ್ನೊಬ್ಬರು ಬದುಕೋಲ್ಲ ಅಂತಂತೀವೋ ಅಲ್ಲಿ ಅಷ್ಟರ ಮಟ್ಟಿಗೆ ನಮ್ಮ ವೈರ ಕಡಿಮೆ ಆಗುತ್ತದೆ. ಮಿಕ್ಕ ಕಡೆಯಲ್ಲಿ ಇರಬಹುದು ಆ ಕಹಿ, ಅದನ್ನು ಹದ ಮಾಡಬೇಕಾದ ಸಂದರ್ಭ ಉಂಟು. ಇಷ್ಟನ್ನೆಲ್ಲ ಬಹಳ ಸಹಜವಾಗಿ ಕುಮಾರವ್ಯಾಸ ಯಾವ ಬಣ್ಣಗಾರಿಕೆಯನ್ನು ಮಾಡದೆ ಮಾಡ್ತಾನೆ. ಆದರೆ ತನ್ನಂತೆ ತಾನೇ ಆ ಸಂದರ್ಭಗಳು ತುಂಬ ಸುಂದರವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಭೀಮ ಹೇಳ್ತಾನೆ, ನಿನ್ನನ್ನು ಒಲ್ಲೆನು ಮುನಿದೆಯಾದಡೆ ನಿನ್ನ ದೈತ್ಯನ ಕೊಂಡು ಬಾ ಹೋಗು. ನಿನ್ನನ್ನು ನಾನು ಒಲ್ಲೆ ಅಂತಂತೀನಿ. ನಿಮ್ಮ ಅಣ್ಣನ ಕೋಪ ಮಾಡಿಕೊಂಡ್ರೆ ಅವನು ಕರ್ಕೊಂಡು ಬಾ. ಮುನ್ನೆಲೇ ಮನುಮತನ ಶರದಲ್ಲಿ ಖಿನ್ನೆಯಾಗಿಯೇ ಮರೆಯ ಹೊಕ್ಕನು ತನ್ನ ನೀಪರಿ ಮುರಿದು ನುಡಿವರೆ ಎಂದಳಿಂದು ಮುಖಿ. ಅಯ್ಯ, ಮೊದಲಿಗೆ
ಮನ್ಮಥ ಬಾಣಗಳಿಗೆ ತುತ್ತಾಗಿ ನಾನು ಖಿನ್ನೆಯಾಗಿರುವಾಗ ನನ್ನ ಬಳಿ ಇಷ್ಟು ಒರಟು ಮಾಡ್ತಾರಾ ಅಂತ. ಭೀಮನಂಥವನು ಒರಟು ಮಾಡೋವನು ಇವಳಿಗೇ ಒರಟು ಅಂತ ಅನ್ನಿಸ್ದ ಅಂತಂದರೆ ಭೀಮನ ಒರಟುತನ ಹೇಗಿರಬೇಕು. ಇಲ್ಲಿ ಇವಳ ಚಾಯ್ಸ್ ಕರೆಕ್ಟಾಗಿದೆ. ಶೂರ್ಪಣಖೆದು ರಾಮ ಸರಿಯಾದ ಚಾಯ್ಸ್ ಅಲ್ಲ. ಇಲ್ಲಿ ಇವಳು ತನಗೆ ತಕ್ಕ ಮಟ್ಟಿಗೆ ಅನುಕೂಲಿಸಬಲ್ಲವನನ್ನು ಹುಡುಕಿಕೊಂಡ್ಲು, ಅದಕ್ಕೆ ಬಚಾವಾಯಿತು. ಎಷ್ಟೋ ಸರ್ತಿ ಚೂಸಿಂಗ್ ದ ರೈಟ್ ಪಾರ್ಟ್ನರ್ ಅಂತೀವಲ್ಲ, ಅದು ಬಹಳ ಕಷ್ಟ. ಹಿಡಿಂಬೆ ತಕ್ಕ ಮಟ್ಟಿಗೆ ಆಯ್ಕೆ ಮಾಡಿಕೊಂಡಿದ್ದಾಳೆ, ಅಲ್ಲಿ ಅವಳು ಸಾಫಲ್ಯವನ್ನು ಕಂಡಿದ್ದಾಳೆ. ಅಂದರೆ ಆ ಗ್ರಾಮ್ಯ ಆರಣ್ಯಕ ರೂಕ್ಷ ವರ್ತನೆಗೆ ಅನುಕೂಲವಾಗುವಂಥ ನಾಯಕನನ್ನು ಹುಡುಕಿಕೊಂಡಿದ್ದಾಳೆ. ಪಾಪ ಅವಳಿಗಲ್ಲ, ಅವನು ತುಂಬ ನಯನಾಗರಿಕತೆಯ ಶಿಖರ ರಾಮ. ಈಗ ಅವನಿಗೆ ರೇಗ್ ಹೋಗ್ಬಿಡುತ್ತೆ, ಎಷ್ಟೊತ್ತಾದರೂ ಇವಳು ಬರಲೇ ಇಲ್ಲ ಅಂತ. ಅನುಜೆ ತಳುವಿದಳೆಂದು ರೋಷಸ್ತನಿತ ಗದ್ಗದ ಕಂಠನ್ ಒದದಿದ್ದನು ಮಹೀಮಂಡಲವನು ಉಗ್ರಾಂಬಕದ ಡೊಂಬಿನಲ್ಲಿ ಅಂತ ಅಣ್ಣ ಬಂದೇ ಬಿಟ್ಟ. ಇದನ್ನು ಚಿಟಿಕೆ ಚಪ್ರದಂತೆ ಸರಸರನೆ ಬೆಳೆಸಿಬಿಡ್ತಾನೆ. ಮೂಲ ಮಹಾಭಾರತದಲ್ಲಿ ಸ್ವಲ್ಪ ವಿಸ್ತೃತವಾಗಿ ಬರುತ್ತದೆ, ಇಲ್ಲಿ ಹಾಗೇನಿಲ್ಲ. ಅಲ್ಲಿ ಸಾಕಷ್ಟು ಕೂಲಂಕಷವಾಗಿ ವಿಚಾರಿಸ್ತಾಳೆ ಅವಳು, ಇವರು ಯಾರು, ಏನು ಎತ್ತ, ನೀನು ಈ ಘೋರವಾದ ಅರಣ್ಯಕ್ಕೆ ಏನು ಬಂದೆ ಅಂತ ಅವನು ಸ್ವಲ್ಪ ವಿಸ್ತರಿಸಿ ಎಲ್ಲ ಹೇಳ್ತಾನೆ. ಕುಮಾರವ್ಯಾಸನಿಗೆ ಅಷ್ಟು ವಿವರಗಳಿಗೆ ಇಲ್ಲಿ ಸಮಯವೇ ಇಲ್ಲ. ಇನ್ನಷ್ಟು ಮತ್ತಷ್ಟು ಕಥೆ ಇರೋದರಿಂದ ಬೇಗ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಮುಂದೆ ಆ ಹಿಡಿಂಬನ ವಧ ಪ್ರಕರಣದ ಪದ್ಯ ತುಂಬ ಸುಂದರವಾದದ್ದು. ಅದನ್ನು ನೋಡಿ ಅವನು ಓಡೇ ಬಂದುಬಿಡ್ತಾನಲ್ಲ, ಯಾಕೆ ತಂಗಿ ಬರಲಿಲ್ಲ ಅಂತ. ಬಂದು ನೋಡಿದ ಮೇಲೆ ಮೂಲದಲ್ಲಿ ಗೊತ್ತಾಗುತ್ತದೆ, ಅಲ್ಲಿ ಕುಮಾರವ್ಯಾಸ ಆಕರ್ಷಕ ಸ್ಥಾನವನ್ನು ಬಿಟ್ಟ. ತಂಗಿಯ ರೂಪಾಂತರವನ್ನು ಕಂಡೊಡನೆಯೇ ಅವನಿಗೆ ಅರ್ಥ ಆಗ್ಬಿಡ್ತಂತೆ ಏನು ನಡೆದಿದೆ ಅಂತ. ಇಂಥ ನೋಡಿ ಯಾಕೆ ಅವಳು ತಡ ಮಾಡಿದಳು ಅಂತ ಬಂದವನು ತಂಗಿ ಸುಂದರವಾಗಿ ನಿಂತಿರೋದು ನೋಡಿದ ತಕ್ಷಣ ಇದು ನಂದಲ್ಲ, ಇನ್ನು ಕೈ ದಾಟಿದಳು, ಫಸಲು ದಾಟಿದ ಹುಡುಗಿ ಇವಳು, ಇನ್ನು ಕುಲಕ್ಕೆ ಹೊರಗು ಅಂತ ಅಂದುಕೊಂಡು ಭೀಮನ ಜೊತೆ ಯುದ್ಧಕ್ಕೆ ಬರ್ತಾನೆ. ಇವಳನ್ನೇ ಕೊಂದು ಬಿಡ್ತೀನಿ ಅಂತ ಬರ್ತಾನೆ. ಆಗ ಅವನು ಕಾಪಾಡ್ತಾನೆ. ಇಲ್ಲಿ ಅವಳು ತನ್ನ ಅಸಹಾಯಕತೆಯನ್ನು ದ್ಯೋತನ ಮಾಡಿಕೊಳ್ಳುವ ಸಂದರ್ಭವೂ ಬರುತ್ತದೆ. ಕುಮಾರವ್ಯಾಸನಲ್ಲಿ ಆ ಸ್ವಾರಸ್ಯ ಕಡಿಮೆಯಾಗಿದೆ. ಬೇಡವೋ ಕುನ್ನಿ, ಒರಲ ಬೇಡವೋ ಕುನ್ನಿ, ಮೆಲ್ಲನೆ ತರುಬಿ ಕಾದುವುದು, ಮೆಲ್ಲನೆ ತರುಬಿ ಕಾದುವುದು. ಎಲ್ಲವೋ ಮೈ ಮರೆದೊರಗಿದವರೇಳ್ವರು ಕಣ, ಮೆಲ್ಲನೆ ತರುಬಿ ಕಾದುವುದು. ಸತ್ತಂತೆ ಸಾರು, ಎಲ್ಲವೋ ಸತ್ತಂತೆ ಸಾರೆನುತ ತರುಬಿ ಹಿಡಿದು ಆ ಭೀಮ ಬೆನ್ನಿನೋಳ್ ಎರಗಿದನು. ಹೆಮ್ಮರಕ್ಕೆ ಹಾಯ್ದು ಮುರಿದು ಹೊಯ್ದು ಹಿಡಿಂಬ ಕೊಡಗಿದನ್ ಅನಿಲ ನಂದನನ, ಹಿಡಿಂಬ ಕೊಡಗಿದನ್ ಅನಿಲ ನಂದನನ. ಶೃಂಗಾರದ ತುಂಬ ಅನ್ಯೋನ್ಯವಾದ ರಸ ವೀರ ಒಟ್ಟಿಗೆ ಬಂದೇ ಬಿಟ್ಟಿದೆ. ಕುಮಾರವ್ಯಾಸ ಇದರೊಳಗೆ ಅಗ್ರಗಣ್ಯ. ಶೃಂಗಾರಕ್ಕಿಂತ ಆತನಿಗೆ ವೀರ ಒಲಿದು ಬಂದ ರಸ. ಮಹಾಭಾರತಕ್ಕೆ ಬೇಕಾದದ್ದು ಅದೇ. ಒರಲ ಬೇಡವೋ ಕುನ್ನಿ, ಕೂಗಾಡಬೇಡವೋ ನಾಯಿ ಅಂತ ಹೇಳ್ಬಿಟ್ಟಂತಾನೆ. ನಾಯಿ ಮರಿ ಮೆಲ್ಲನೆ ತರುಬಿ ಕಾದುವುದು. ಯುದ್ಧ ಮಾಡು ಬೇಡ ಅನ್ನೋಲ್ಲ, ಆದರೆ ನೀನು ಅದನ್ನು ಸೈಲೆಂಟಾಗಿ ಮಾಡು ಅಂತ. ಅಂದರೆ ಟಿ ವಿಯ ವಾಯ್ಸನ್ನು ಆಫ್ ಮಾಡಿ ಬರೀ ಸೈಟನ್ನು ಮಾತ್ರ ಇಟ್ಕೊಂಡಂತೆ ಯುದ್ಧ ಮಾಡಬೇಕು ಅಂತಂತ ಇದ್ದಾನೆ. ಸೈಲೆಂಟ್ ವಾರ್. ಯಾಕೆ ಅವನು ಕಾರಣ ಕೊಡೋದು ಚೆನ್ನಾಗಿದೆ. ಮೈಮರೆತು ಹೊರಗಿದವರು ಎಳ್ವರು ಕಣ, ಮಲಗಿದ್ದವರು ಹೇಳ್ತಾರೆ ಅಂತ ಅವನಿಗೆ ಆ ಚಿಂತೆ. ಇವನ ರಾಕ್ಷಸನ ಜೊತೆಯಲ್ಲಿ ಯುದ್ಧ ಮಾಡುವುದು ಚಿಂತೆಯೇ ಅಲ್ಲ. ಪಾಪ ಬಳಲಿ ಬಂದ ಅಣ್ಣ ತಮ್ಮಂದಿರು ತಾಯಿ ಎದ್ದಾರು ಅನ್ನುವ ಕಾತರ, ಕಳವಳ, ಕಾಳಜಿ. ಸತ್ತಂತೆ ಸಾರು, ಸತ್ತಂಗೆ ಮೆಲ್ಲಗೆ ಬಾ ನನ್ನ ಹತ್ರಕ್ಕೆ ಅಂತ. ಸಾರ್ ಅಂದರೆ ಯುದ್ಧರಂಗಕ್ಕೆ ಬಾ ಅಂತ. ನೀನು ಬಾ, ಆ ಕಡೆಗೆ ಬಾ, ಯುದ್ಧ ಮಾಡದೇ ಇರಬೇಡ, ಯುದ್ಧ ಭಿಕ್ಷೆ ಕೊಟ್ಟೇ ಕೊಡ್ತೀನಿ ಅನ್ನುವಂತೆ. ಈ ಭೀಮನ ಬಾಯಲ್ಲಿ ಇಂಥ ಮಾತುಗಳನ್ನು ಆಡಿಸುವ ಕವಿಗೆ ಅದೆಷ್ಟು ಜೀವನ ಪ್ರೀತಿ, ವಿನೋದ ಎಲ್ಲ ಇದ್ದಿರಬೇಕು. ಮತ್ತೆ ಮತ್ತೆ ಯೋಚನೆ ಮಾಡಿದ್ದೀನಿ, ಒಂದು ಮಹಾಕಾವ್ಯದಲ್ಲಿ ಹಾಸ್ಯವನ್ನು
ಗಾಂಭೀರ್ಯಕ್ಕೆ ಚ್ಯುತಿ ಬರದಂತೆ ಸಂದರ್ಭೋಚಿತವಾಗಿ ತರುವುದು ಎಷ್ಟು ಕಷ್ಟ, ಅದನ್ನು ಇವನು ತಂದಿದ್ದಾನಲ್ಲ ಅಂತ ಆಶ್ಚರ್ಯವಾಗುತ್ತದೆ. ವ್ಯಾಸರಿಗೂ ಇದು ಅಸಾಧ್ಯ ಅಂತ ಅನಿಸುವಂಥ ಸಾಹಸ. ಆಮೇಲೆ ದ್ವಂದ್ವ ಯುದ್ಧ ಆಗುತ್ತದೆ. ಅವನಂತೂ ಪೆಟ್ಟು ತಿಂದು ಚೀರಿಡ್ತಾನೆ. ಆಗ ಎಲ್ಲರೂ ಎದ್ದು ಬಿಡ್ತಾರೆ. ಭೀಮ ಅಂತೂ ಶಬ್ದ ಇಲ್ಲದೆ ನಿಶ್ಶಬ್ದದಲ್ಲಿ ಪೆಟ್ಟಿನ ಶಬ್ದವೂ ಬರದಂತೆ ಯುದ್ಧ ಮಾಡಬಲ್ಲ. ಆದರೆ ಅವನಿಗೇನು ಅಂಕಿಯೇ ಶಂಕಿಯೇ, ಬೊಬ್ಬಿರಿದು ಕೂಗ್ತಾನೆ, ಚೀತ್ಕಾರ ಮಾಡ್ತಾನೆ. ಆಗ ಇದ್ದವರೆಲ್ಲ ಎದ್ದು ಬಿಡ್ತಾರೆ. ಮೂಲದಲ್ಲಿ ಬರುತ್ತದೆ, ಆ ಸಂದರ್ಭದಲ್ಲಿ ಎಲ್ಲರೂ ಕಳವಳಗೊಂಡು ಏನು ಅಂತಿದ್ದಾಗ ಇವಳು ಸುಂದರ ರೂಪದಲ್ಲೇ ಇರತಕ್ಕಂಥ ಹಿಡಿಂಬೆ ಕುಂತಿಯನ್ನು ಆಶ್ರಯಿಸ್ತಾಳೆ, ಬೇಡ್ತಾಳೆ, ಅವಳು ಸಂದರ್ಭ ಏನು ಅಂತೆಲ್ಲ ಹೇಳ್ತಾಳೆ ಅಂತ ಹೀಗೆಲ್ಲ ಬರುತ್ತದೆ. ಆ ಸನ್ನಿವೇಶ ಮತ್ತು ನಾಟಕೀಯವಾಗಿದೆ. ಇಲ್ಲಿ ಕುಮಾರವ್ಯಾಸ ಅದನ್ನೆಲ್ಲ ತೆಗೆದುಕೊಂಡಿಲ್ಲ, ಕಟ್ಟ ಕಡೆಗೆ ಎಲ್ಲವನ್ನ ಸಾರಾಂಶವಾಗಿ ಹೇಳ್ತಾನೆ. ಈಗ ನೋಡಿ, ಭೀಮನಿಗೆ ಸಹಾಯಕ್ಕೆ ಬರ್ತಾರೆ ಸಹೋದರರು. ಕಳಕಳದೊಳವರೆದ್ದು ಇವನ ಅತಿಬಳ ಮಹಾದೇವ ಎಮ್ಮನೆಬ್ಬಿಸಿ ಬಳಿಕ ಕಾದದೆ ತಮ್ಮ ಕೆಡಿಸಲು ಕಾಕ ಬಳಸಿದೆಲ. ತಮ್ಮ ಎಮ್ಮನೆಬ್ಬಿಸಿ ಬಳಿಕ ಕಾದದೆ ತಮ್ಮ ಕೆಡಿಸಲು ಕಾಕ ಬಳಸಿದೆಲ. ಬಳಲಿದೆಮ್ಮನು ಹೊತ್ತು ತೊಳಲಿದ ಬಳಕೆಯಲಿ, ಬಳಲಿದೆಮ್ಮನು ಹೊತ್ತು ತೊಳಲಿದ ಬಳಲಿಕೆಯಲಿ ಈ ಕೇಡು ಲೇಸಾಯಿತು ಉಳಿದೆ, ಲೇಸಾಯಿತು ಉಳಿದೆ ಪುಣ್ಯವಿದು ಎಂದರು ಆ ಯಮನಂದನಾದಿಗಳು. ಬಳಲಿದೆಮ್ಮನು ಹೊತ್ತು ತೊಳಲಿದ ಬಳಲಿಕೆಯಲಿ ಈ ಕೇಡು ಲೇಸಾಯ್ತು ಉಳಿದೆ ಪುಣ್ಯವಿದೆಂದರು ಆ ಯಮನಂದನಾದಿಗಳು. ಸನ್ನಿವೇಶವನ್ನೇ ಕಟ್ಟಿಕೊಟ್ಟಂಥ ರೀತಿಯ ವಾಚನ, ಅದ್ಭುತವಾದಂಥ ವಾಚನ. ಮೂಲದಲ್ಲಿ ಅವನು ಚಿತ್ಕಾರ ಮಾಡ್ತಾ ಇದ್ದಂತೆ ಎಲ್ಲರೂ ಎದ್ದು, ಆ ಬಳಿಕ ಭೀಮ ಯುದ್ಧ ಮಾಡ್ತಾ ಇರುವಲ್ಲಿ ಅವನಿಗೆ ನೆರವಿಗೆ ಬೇಕು ಅಂತ ಅರ್ಜುನ ಧನುರ್ಬಾಣಗಳನ್ನು ಎತ್ತಿಕೊಳ್ತಾನೆ. ಧರ್ಮರಾಜ ಎಚ್ಚರಿಸ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನ ಧನುರ್ಬಾಣ ಇಟ್ಟುಕೊಂಡು ತನ್ನ ನೆರವಿಗೆ ಬಂದದ್ದೇ ಅವಮಾನ ಅಂತ ಭಾವಿಸಿ ಗರಗರನೆ ಎತ್ತಿ ತಿರುಗಿಸಿ ನೆಲ ಕಪ್ಪಳಿಸಿ ಕೊಂದು ಬಿಡ್ತಾನೆ ಹಿಡಿಂಬನನ್ನು ಭೀಮಸೇನ ಅಂತ ಬರುತ್ತದೆ. ಇಲ್ಲಿ ಹಾಗಲ್ಲ, ಇವರು ಎಷ್ಟು ಬೇಗ ಹೇಳ್ತಾರೋ ಅದಕ್ಕೆ ಒಳಗೇನೆ ಕೊಂದನು ಕಲಿ ಹಿಡಂಬಕನ ಅಂತ ಕೊಲ್ಲಿಸಿಬಿಟ್ಟಿದ್ದಾನೆ ಕುಮಾರವ್ಯಾಸ. ಅದಲ್ಲದೆ ಇವನು ತುಂಬ ಆಟದಲ್ಲಿ ವಿನೋದದಲ್ಲಿ ಯುದ್ಧ ಮಾಡ್ತಾ ಇದ್ದ ಅಂತಲೂ ಮೂಲದಲ್ಲಿ ಬರ್ತದೆ. ಇವನಿಗೆ ಅವನು ಕೊಲ್ಲಬೇಕು ಅಂತಲೇ ಇಲ್ಲ, ಅವನನ್ನು ಬಳಸಿ ಬಿಸಾಡೋಣ ಅಂತ. ರಾತ್ರಿ ಹೊತ್ತು ಅಸುರರಿಗೆ ಬಲ ಹೆಚ್ಚು, ಅದರಿಂದ ಬೇಗ ಕೊಂದು ಬಿಡು ಅಂತ ಧರ್ಮರಾಜ ಹೇಳಿದ ಮೇಲೆ ಅವನು ಅಪ್ಪಳಿಸ್ಕೊಳ್ತಾನೆ ಅಂತ ಮೂಲದಲ್ಲಿ ಬರುತ್ತದೆ. ಅಲ್ಲಿ ಆ ವಿವರಗಳು ಮತ್ತಷ್ಟು ಸಹಜವಾಗಿ ಸುಂದರವಾಗಿ ಚೆನ್ನಾಗಿವೆ ಇರಲಿ. ಆದರೆ ಈಗ ಎದ್ದ ಮೇಲೆ ಇವನ ಅತಿ ಮಹಾಬಲ, ಇವನನ್ನು ಯಾತಕ್ಕೆ ಕೊಲ್ಲುವ ಮುನ್ನ ನಮ್ಮನ್ನು ಎಬ್ಬಿಸಲಿಲ್ಲ ಅಂತ ಪಾಪ ಅಣ್ಣ ತಮ್ಮಂದರು ಕಾತರದಿಂದ ಕಾಳಜಿಯಿಂದ ಕೇಳ್ತಾರೆ. ಎಬ್ಬಿಸಿ ಬಳಿಕ ಕಾದದೆ ತಮ್ಮ ಕೆಡಿಸಲು ಕಾಕ ಬಳಸಿದಲ್ಲ ಅಂತ ಒಂದರ್ಥ. ತಮ್ಮ ಕೆಡಿಸಲು, ನಮ್ಮನ್ನೆಲ್ಲ ನೀನು ಏನು ಮಾಡಿಬಿಡ್ಬೇಕು ಅಂತಿದ್ದೆ, ನೀನು ಏಕಾಂಗಿಯಾಗಿ ಯುದ್ಧ ಮಾಡಿ ಈ ರೀತಿಯಾದಂಥ ರಿಸ್ಕ್ ತೊಗೊಳ್ಳೋದು ಉಂಟಾ? ಕಾಕು ಅಂದರೆ ಮೋಸ, ವಂಚನೆಯನ್ನು ಮಾಡಿದೆಯಲ್ಲ. ನಮ್ಮನ್ನು ಹೊತ್ತು ಬಳಲಿದ್ದೆ, ನಾವು ಮೊದಲೇ ಬಳಲಿದ ಎಮ್ಮನು ಹೊತ್ತು ತೊಳೆದಿದ್ದ ಬಳಲಿಕೆಯಲ್ಲಿ ಈ ಕೇಡು ಲೇಸಾಯಿತು. ಅಯ್ಯಯ್ಯೋ, ಇಂಥ ಅನ್ಯಾಯ ಆಯ್ತಪ್ಪ, ಉಳಿದೆ, ನೀನು ಬಚಾವಾಗಿ ಬಂದಿಯಲ್ಲ, ಅದು ನಮ್ಮ ಪುಣ್ಯ ಅಂತಂತಾರೆ. ಆಮೇಲೆ ಅವಳು ಪಾಪ ಇದ್ದೊಂದೇ ಹೆಣ್ಣು ದಿಕ್ಕು ಕುಂತಿ, ಅವಳನ್ನು ಕೇಳ್ತಾಳೆ. ಕಳಮಡಿಯಲ್ ಅವನ ಅನುಜೆ ಭೀಮನನ್ನು ಒಲಿಸಲರಿಯದೆ, ಯಾಕೆಂದರೆ ಅವರೆಲ್ಲ ಹೊರಡ್ತಾರೆ, ಇನ್ನಿರೋದು ಬೇಡ, ಇವನು ಸತ್ತಾದರೆ ಅವನ ಅನುಚರರು ಮತ್ತಾರು ಬಂದಾರು ಅಂತ ಹೊರಡ್ತಾ ಇದ್ದಂತೆ ಅವಳು ಹಿಂಬಾಲಿಸ್ತಾಳೆ. ಮೂಲದಲ್ಲದೆಲ್ಲ ಬರುತ್ತದೆ. ಆಗ ಕುಂತಿ ಹೇಳ್ತಾಳೆ, ಭೀಮ ಅವನಿಗೆ ಹೊರಡ್ತಾನ ಅಲ್ವಾ, ಹೋಗು ಆಚೆಗೆ, ಇಲ್ಲದೆ ನಿನ್ನೂ ನಿಮ್ಮ ಅಣ್ಣನ ದಾರಿಗೆ ಕಳಿಸಿಬಿಡ್ತೀನಿ ಅಂತಾನೆ. ಆಗ ಕುಂತಿ ಅರ್ಥ ಮಾಡ್ಕೋತಾಳೆ ಅಂತ. ಇಲ್ಲಿ ಅದೇ ಕುಂತಿಗೆ ತಿಳಿಸಲು
ತಿಳುಹಿ ನುಡಿದಳು ತನ್ನ ಪೂರ್ವಾಪರದ ಸಂಗತಿಯ ಹಲವು ಪರಿಯಲಿ ಇವರನ್ನು ಅವಳು ಅಂಡಲದು ಭೀಮಂಗೆ ಹೇಳಿಸಿದಳು ಆ ಫಲುಗುಣನ ಕೈಯಿಂದ ಧರ್ಮಜನಿಂದ ನುಡಿಸಿದಳು. ಇವರೆಲ್ಲರೂ ಕೂಡ ಸೇರಿ ಹೇಳ್ತಾರೆ ಅಂತ. ಮುಖ್ಯವಾಗಿ ಕುಂತಿ ಮಾಡ್ತಾಳೆ ಮೂಲದಲ್ಲಿ, ಧರ್ಮರಾಜನು ಸೇರ್ಕೋತಾನೆ. ಇಲ್ಲಿ ನೋಡಿ, ವ್ಯಾಸರ ಕುಂತಿಯ ವ್ಯಕ್ತಿತ್ವ, ಪೊಟ್ಟಣದಲ್ಲಿ ಕುಂತಿಯ ವ್ಯಕ್ತಿತ್ವ ತುಂಬ ದೊಡ್ಡದು. ಸಮೃದ್ಧವಾದ ಪ್ರೀತಿಯಿಂದ ವಂಚಿತಳಾದವಳು ಒಂದು ರೀತಿಯಲ್ಲಿ ಕುಂತಿ. ಅವಳಿಗೆ ಪಾಂಡುವನಲ್ಲಿ ನಿರತಿಶಯವಾದ ಪ್ರೀತಿ ಬಂದ ಸಂದರ್ಭಗಳು ಕಡಿಮೆ. ಶಾಪಗ್ರಸ್ತ ಆದ ಬೇಗದಲ್ಲಿಯೇ, ಆಮೇಲೆ ಅದಕ್ಕೂ ಮೊದಲೇ ಸವತಿ ಬಂದಿದ್ದಳಲ್ಲ, ಅದು ತುಂಬ ದೊಡ್ಡ ಚಿಂತೆ ಆಗಿತ್ತು. ಯಾರಿಗೇ ಆಗಲಿ ಎಷ್ಟೇ ಒಂದು ಸಂಪ್ರದಾಯ ಅಂತಾದರೂ ಮತ್ತೊಂದು ಜೀವ ಹಂಚಿಕೊಳ್ತಾ ಇದೆ ತನ್ನ ಪ್ರೀತಿಪಾತ್ರವಾದ ವಸ್ತುವನ್ನು ಅಂತಂದಾಗ ಅಷ್ಟರ ಮಟ್ಟಿಗೆ ಭಾವಾಂಶದಲ್ಲಿ ಬಡತನ ಬರುತ್ತದೆ, ಸಂದೇಹವೇ ಇಲ್ಲ. ಅದಕ್ಕೆ ಅವಳಿಗೆ ನನ್ನಂತೆ ಮತ್ತೊಬ್ಬ ಹೆಣ್ಣು ನೋಯಬಾರದು ಅಂತ. ಕುಂತಿಯಂಥ ಅತ್ತೆ ಬಹಳ ಬಹಳ ವಿರಳ. ಅವಳು ಎಲ್ಲ ಸೊಸೆಯಂದ್ರಿಗೂ ನ್ಯಾಯ ಸಲ್ಲಿಸಿದ್ದಾಳೆ. ಹಿಡಿಂಬೆಯಂಥ ರಾಕ್ಷಸಿಯಿಂದ ಮೊದಲುಗೊಂಡು ತನ್ನ ಅಣ್ಣನ ಅಣ್ಣನ ಮಗಳಾದ ಸುಭದ್ರೆ, ಅಷ್ಟು ಆತ್ಮೀಯವಾದ ರಕ್ತ ಬಾಂಧವ್ಯ ಸಂಬಂಧ, ಅಲ್ಲಿಯವರೆಗೆ ಯಾರನ್ನೂ ಕೂಡ ಅವಳು ಅನ್ಯಾಯವಾಗಿ ನಡೆಸ್ಕೊಂಡಿಲ್ಲ, ಎಲ್ಲರಿಗೂ ನ್ಯಾಯವನ್ನು ಸಲ್ಲಿಸಿದ್ದಾಳೆ. ಅದು ಮಾತ್ರವಲ್ಲ, ಅವಳು ಗಾಂಧಾರಿಗೂ ಯಾವುದೇ ಶಾಪ ಹಾಕಿದ್ದಿಲ್ಲ. ಎಲ್ಲಿವರೆಗೆ ಅಂದರೆ ಕಟ್ಟಕಡೆಯಲ್ಲಿ ಅವರು ಆಶ್ರಮವಾಸಕ ಅಂತ ಹೊರಟಾಗ ಆ ಆಶ್ರಮವಾಸಿಕ ಪರ್ವದಲ್ಲಿ ಗಾಂಧಾರಿಗೆ ನಾನು ದಿಕ್ಕಾಗ್ತೀನಿ, ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ವಿದುರ ಸಂಜಯ ದಿಕ್ಕಾದರೆ ಗಾಂಧಾರಿಗೆ ಒಂದು ಹೆಣ್ಣು ದಿಕ್ಕು ಬೇಡವಾ? ಅವಳಿಗೂ ಕಂಡಿದ್ದೂ ಇಲ್ಲ, ಬಟ್ಟಿ ಕಟ್ಟಿಕೊಂಡಿದ್ದಾಳೆ. ಅವಳಿಗೆ ಕಷ್ಟ ಸುಖಕ್ಕೆ ಯಾರು? ಆ ಕಷ್ಟ ಸುಖ ಏನು ಅನ್ನೋದನ್ನು ಕವಿ ಬಿಡಿಸಿ ಹೇಳೋಲ್ಲ, ಅದೇ ಸ್ವಾರಸ್ಯ. ಹೆಣ್ಣಿಗೆ ಇಷ್ಟು ಮಾನ ಗೌರವ ಪೂಜೆ ಬರ್ಬೋದು, ಆದರೆ ಲಜ್ಜೆ ಮುಜುಗರ ಹೋಗುತ್ತದೆಯಾ? ಅದಕ್ಕೆ ಒಬ್ಬಳು ಹೆಣ್ಣು ದಿಕ್ಕು ಅಂತ ಇರಬೇಕು, ಹೊರಟಿದ್ದೀನಿ ಅಂತ ಹೊರಡ್ತಾಳೆ. 85ನೇ ವಯಸ್ಸಿನಲ್ಲಿ ಆಕೆ ಮಾಡಿದಂಥದ್ದು. ಹೀಗಾಗಿ ಅವಳಿಗೆ ಅರ್ಥ ಆಗುತ್ತದೆ. ಆದರೆ ಕೆಲವರು ಕುಂತಿಯ ವಿಮರ್ಶೆಯನ್ನು ಮಾಡುವಾಗ ಹೇಳ್ತಾರೆ, ಕುಂತಿಗೆ ತನ್ನ ಮಕ್ಕಳ ಮೇಲೆ ಬಹಳ ಪ್ರೀತಿ ಇತ್ತು, ಹಾಗಾಗಿ ಆ ಮಕ್ಕಳ ಅಭ್ಯುದಯಕ್ಕಾಗಿ ಅವಳು ಮಾಡಿದ್ದು. ಈ ಹಿಡಿಂಬವನದಲ್ಲಿ ನೆಮ್ಮದಿಯಾಗಿ ತನ್ನ ಮಕ್ಕಳು ಇರಲಿ ಅಂತ ಈ ಕೂಡಾಬಳಿ ಮಾಡಿಸಿದ್ಲು. 1 ವರ್ಷ ಆದಮೇಲೆ ಗುಳೆ ಎಬ್ಬಿಸ್ಕೊಂಡು ಬಂದುಬಿಟ್ಲು ಅಂತ ಕೆ ಎಂ ಮುನ್ಷಿಯವರು ಸೇರಿದಂತೆ ಇನ್ನು ಹಲವರು ಕೂಡ, ಭೈರಪ್ಪನವರು ಪರ್ವದಲ್ಲಿ ಬರೆದಿದ್ದಾರೆ ಆ ತರಹ. ಆದರೆ ಆ ರೀತಿಯಾದ ಅಂಶ ಮೂಲ ಮಹಾಭಾರತದಲ್ಲಿ ಕಾಣಿಸೋದಿಲ್ಲ, ಹಾಗೇನು ಕಾಣಿಸೋದಿಲ್ಲ. ಅದು ತುಂಬ ಕುಂತಿಗೆ ಹೊರತಾದ ಭಾವ ಅಂತ ಹೇಳೋಕ್ಕಾಗೋಲ್ವಾದರೂ ಮಕ್ಕಳೊಬ್ಬರು ಮಾತ್ರ ಇದ್ದರೆ ಸಾಕು, ಇನ್ಯಾರು ಬೇಡ ಅಂತ ಅನ್ನುವಂಥದ್ದಲ್ಲ. ಯಾಕೆಂದರೆ ಕೃಷ್ಣ ಸಂಧಿಗೆ ಬಂದಾಗಲೂ ಅವಳು ಹೇಳ್ತಾಳೆ, ನನ್ನ ಮಕ್ಕಳು ಜೂಜಾಡಿ ಹಾಳಾದರೂ ಆ ಬಗ್ಗೆ ನನಗೆ ಹೆಚ್ಚು ದುಃಖ ಇಲ್ಲ, ಬೇರೊಂದು ಕುಲದ ಹೆಣ್ಣಿಗೆ ಈ ಅವಮಾನ ಆಯಿತಲ್ಲ ಅನ್ನೋದು ನನ್ನನ್ನು ಕಾಡ್ತಾ ಇದೆ ಅಂತ ಅಂತಾಳೆ. ಅದು ಕನ್ಸಿಸ್ಟೆಂಟಾಗಿ ಆ ಭಾವ ಬಂದಿದೆ. ಮತ್ತು ದ್ರೌಪದಿಯೂ ಕೂಡ ಸತ್ಯಭಾಮೆ ಜೊತೆ ಮಾತಾಡುವಾಗ ಹೇಳ್ತಾಳಲ್ಲ. ಹೀಗಾಗಿ ಕುಂತಿಯ ಮನೋಧರ್ಮ ಸಾಮಾನ್ಯವಾಗಿ ಹೆಣ್ಣಿನ ನೋವನ್ನು ಅರ್ಥ ಮಾಡಿಕೊಂಡಂಥ ಮನೋಧರ್ಮ ಅಂತಲೇ ಹೇಳಬೇಕು. ಮತ್ತು ಅದರೊಳಗೂ ಇನ್ನೂ ಗಾಢವಾದದ್ದು ಏನೆಂದರೆ, ತಾನು ಗಂಡನ ಪ್ರೀತಿಗೆ ದಾಂಪತ್ಯ ಸುಖಕ್ಕೆ ಎರವಾದವಳು ಅನ್ನುವುದರಿಂದ ಮತ್ತಾವ ಜೀವಿಗೂ ಆ ನೋವು ಬಾರದೇ ಇರಲಿ ಅಂತ ಭಾವಿಸುವಂಥವಳಾಗಿದ್ದಳು. ಎಷ್ಟೋ ಜನಕ್ಕೆ ನಮಗಾಗದೇ ಇದ್ದಿದ್ದು ಯಾರಿಗೂ ಆಗದೆ ಹೋಗಲಿ ಅಂತಿರುತ್ತದೆ. ಇವಳು ಅದಕ್ಕೆ ವ್ಯತಿರಿಕ್ತವಾದವಳು, ನನಗೆ ಬಂದ ಕಷ್ಟ ಯಾರಿಗೂ ಬರುವುದು ಬೇಡ ಅನ್ನುವಂಥದ್ದು. ಹೀಗಾಗಿ ಅನುನಯದಿಂದ ಭೀಮನನ್ನು ಒಪ್ಪಿಸ್ತಾಳೆ. ಪರಿಷ್ಕೃತ ಆವೃತ್ತಿಯಲ್ಲಿ ಭೀಮನನ್ನು ಕುಂತಿ ಒಬ್ಬಳೇ ಒಪ್ಪಿಸ್ತಾಳೆ, ಇನ್ಯಾರ್ದು ರಾಜಿ ಕಬೂಲಿ ಬೇಕಾಗೋಲ್ಲ. ಆದರೆ ಆಮೇಲಿನ ಕೆಲವು ಪಾಠಾಂತರಗಳಲ್ಲಿ ವ್ಯಾಸರೇ ಬಂದು ಈ ಮದುವೆ ಸಿಂಧು ಅಂತ ಮಾಡ್ತಾರೆ ಅಂತ ಕುಮಾರವ್ಯಾಸ ಆ ಪಾಠವನ್ನು ಅನುಸರಿಸ್ತಾನೆ. ವೇದವ್ಯಾಸರು ಬರ್ತಾರೆ. ಭೀಮನಿಗೆ ವೇದವ್ಯಾಸರ ಮಾತಿಂದಲೇ ಸಾಲ್ಮನೈಸಿಂಗ್ ದಿ ಮ್ಯಾರೇಜ್ ಎಲ್ಲ ಬೇಕು ಅಂತ ಏನೂ ಇಲ್ಲಪ್ಪ. ಅದು ಏನೋ ಈ ಮಡಿತನ ಬಂದುಬಿಡುತ್ತಲ್ಲ, ಹಾಗೆಲ್ಲ ವೈಟ್ ವಾಶ್ ಮಾಡುವಂಥದ್ದಾಗ್ಬಿಡುತ್ತೆ, ಆಗ ಬಂದು ಹೇಳಬೇಕು ಅಂತ. ಆದರೆ ವ್ಯಾಸರನ್ನು ನಾವು ಸಾಮಾನ್ಯವಾದ ಮಾಮೂಲಿ ಸಂಪ್ರದಾಯಸ್ಥರು ಅನ್ನುವಂತೆ ಅಲ್ವಲ್ಲ. ವ್ಯಾಸರಿಗಿಂತ ಮಾನವ ಸ್ವಭಾವ, ಜೀವ ಸಂದರ್ಭವನ್ನು ಅರ್ಥ ಮಾಡಿಕೊಂಡವರು ಯಾರು? ಅದರಿಂದ ಅವರು ಬಂದದ್ದು ಅನುಚಿತವೇನೂ ಅಲ್ಲ. ಹೀಗಾಗಿ ಆದರೆ ಅವ್ರನ್ನ ಕಲರ್ ಮಾಡೋ ರೀತಿ ನಮ್ಮ ಸಂಪ್ರದಾಯ ಸ್ವಲ್ಪ ಮಡಿತನದಲ್ಲಿ ಮಾಡಿದೆ. ಅವರಷ್ಟು ಪರಮಾರ್ಥದಲ್ಲಿ ಮಡಿ, ವ್ಯವಹಾರದಲ್ಲಿ ಮೇದಿಗೆ ಮತ್ತಾವ ಮುನಿಗಳಿದ್ದಾರೆ. ಆ ಪದ್ಯ ನೋಡಿ.
ನುಡಿಯಲು ಸರ್ವಥಾ ಕಳನಾರಿಯನು ಕೈಕೊಳ್ಳೆನ್. ಆರು ನುಡಿಯಲು ಸರ್ವಥಾ ಖಳನಾರಿಯನು ಕೈಕೊಳ್ಳೆನ್ ಎಂದೇ ವೀರ ಬಲಿದನು. ಖಳನಾರಿಯನು ಕೈಕೊಳ್ಳೆನ್ ಎಂದೇ ವೀರ ಬಲಿದನು. ಬಳಿಕ ವೇದವ್ಯಾಸ ಮುನಿ ಬಂದು ಬಳಿಕ ವೇದವ್ಯಾಸ ಮುನಿ ಬಂದು ಸಾರ ನಯದಲ್ಲಿ ತೋರಿ ತಿಳುಗಿ ಸಾರ ನಯದಲ್ಲಿ ತೋರಿ ತಿಳುಗಿ ಕುಮಾರ ಸಂಭವವಧಿ ಭೀಮ ಕುಮಾರ ಸಂಭವದವಧಿಯೆಂದು ಆ ನಾರಿಯನು ಗಂಟಿಕ್ಕಿದನು. ಆ ನಾರಿಯನು ಗಂಟಿಕ್ಕಿದನು ಮುನಿ ಭೀಮಸೇನಂಗೆ. ಭೀಮಸೇನಂಗೆ ಆ ನಾರಿಯನು ಗಂಟಿಕ್ಕಿದನು. ವೇದವ್ಯಾಸ ಮುನಿ ಬಂದು ಎಷ್ಟು ಸುಂದರವಾದ ಪದ್ಯ ರಚನೆ ಮಾಡಿದ್ದಾನೆ. ಅದನ್ನು ಮತ್ತಷ್ಟು ಇನ್ನಷ್ಟು ಸುಂದರತರ ಕರೆಸಿಬಿಟ್ರು ವಾಚನ ವಾದನಗಳಿಂದ. ಆರು ನುಡಿಯಲು ಸರ್ವಥಾ ಖಳನಾರಿಯನ್ನು ಕೈಗೊಳ್ಳೆನು. ಯಾರು ಏನು ಸಮಜಾಯಿಷಿ ಹೇಳಿದ್ರು ಇಲ್ಲ ಇಲ್ಲ ಅಂತ ಸಸೇಮಿರ ಅಂತಿದ್ದಾನೆ. ವೀರ ಬಲಿದನು, ಹಠ ಮಾಡ್ತಾ ಇದ್ದಾನೆ. ಭೀಮ ಸಾಮಾನ್ಯವಾಗಿ ಹಠ ಮಾಡೋಲ್ಲ. ಹಠ ಮಾಡಿದ್ರೆ ಬಹಳ ಕಷ್ಟ. ಮತ್ತು ಭೀಮನಿಗೆ ಅಷ್ಟು ಆಕರ್ಷಣೆ ಬಂದದ್ದೇನೂ ಇಲ್ಲ ಅವಳಲ್ಲಿ. ಅದು ಒಂದು ಕಾರಣ ಇದ್ದಿರಬೇಕು. ಜೊತೆಗೆ ಅವನಿಗೆ ಇನ್ನೊಂದಿದೆ. ತನ್ನ ಸಹೋದರರು ಮತ್ತೊಬ್ಬರನ್ನ ತಿನ್ನುವುದಕ್ಕೆ ತಯಾರಾಗಿದ್ದವನ ತಂಗಿಯೇ ಇವಳೇನು ತಿಂದಾಳ ಅಂತಲೂ ಇದ್ದಿರಬಹುದು. ಇವಳು ಏಮಾರಿದ್ರೆ ಅವ್ರನ್ನ ಮತ್ತೆ ಭಕ್ಷಿಸಬಹುದಲ್ವಾ ಅಂತನ್ನುವಂಥದ್ದು. ಆಗ ವ್ಯಾಸರು ಬಂದು ಸಾರ ನಯದಲ್ಲಿ ತೋರಿ, ನಮ್ಮ ಧರ್ಮಶಾಸ್ತ್ರಗಳಲ್ಲಿ ವಿಶೇಷವಾಗಿ ಕಾವ್ಯ ಪುರಾಣಗಳಲ್ಲಿ ಕಾಮಭಿಕ್ಷೆಯನ್ನು ನಿರಾಕರಿಸಬಾರದು ಅಂತ ಇದೆ. ಇದು ಬಹಳ ಕಷ್ಟವಾದ ಕ್ಲಾಸು. ಭಿಕ್ಷೆ ಕೇಳೋದು ಹಕ್ಕು ಅಂತ ಎಲ್ಲರೂ ಹೇಳಬಹುದು. ಹಾಕೋದನ್ನು ಕಟ್ಟಲಿಯಾಗಿ ಹಾಕಲೇಬೇಕು ಅಂತ ಹೇಳೋಕ್ಕಾಗೋದಿಲ್ವಲ್ಲ. ಇದು ಪ್ರಾಯಶಃ ಹೇಗೆ ಬಂತು ನಾನು ಬಹಳ ಯೋಚನೆ ಮಾಡಿದ್ದೀನಿ. ನನಗೆ ಇನ್ನೂ ಅರ್ಥವಾಗಿದ್ದಿಲ್ಲ. ಕಾಮಭಿಕ್ಷೆಯನ್ನು ನಿರಾಕರಿಸಬಾರದು ಅಂತಂದರೆ ಮನಸ್ಸು ಇಬ್ಬರಿಗೂ ಬರದೇ ಇದ್ದರೆ ಅದು ಹೇಗೆ? ಮನಸ್ಸಿದ್ದರೂ ಇಲ್ಲವೋ ಅಥವಾ ಯಾರಿಗೂ ಯಾವ ರೀತಿಯೂ ಇದ್ದೇ ಇರುತ್ತಾ ಅಂತಲ್ಲ. ಅದು ವಿಶ್ರವಸ್ಸಿನ ಹತ್ತಿರ ಬಂದ ಕೈಕೇಸಿ ಇರ್ಬೋದು, ಈಗ ಇವಳಿರ್ಬೋದು, ಎಲ್ಲಿರ್ಬೋದು. ರಾಮ ನಿರಾಕರಣೆ ಮಾಡಿದ್ದು ಒಂದು ದೊಡ್ಡ ಸಂದರ್ಭ ನಮಗೆ ಇದ್ದೇ ಇದೆ. ಆ ರೀತಿಯಾದ ನಿರಾಕರಣೆಯ ಸಂದರ್ಭಗಳು ಕಡಿಮೆ. ನಿರಾಕರಣೆ ಮಾಡಿ ವಿರಸವಾದ ಸಂದರ್ಭಗಳು ಅರ್ಜುನ ಉರ್ವಶಿ ಮೊದಲಾದದ್ದು ಇದ್ದೇ ಇದೆ. ಆದರೆ ನಿರಾಕರಣೆ ಮಾಡದೆ ಒಪ್ಪಿಕೊಂಡು ಬಂದ ಸಂದರ್ಭಗಳೇ ಹೆಚ್ಚು ಅಂತ ಪ್ರಾಯಶಃ ನನಗನಿಸುತ್ತದೆ. ಈ ಮಟ್ಟಕ್ಕೆ ಬಂದವರಲ್ಲಿ ಅದು ಸಂಬಂಧ ಗಾಢವಾಗಿ ಶಾಶ್ವತವಾಗಿ ಇರಬೇಕು ಅನ್ನುವ ಕಲ್ಪನೆ ಇದ್ದಿರಲಾರದು ಅನಿಸುತ್ತೆ. ಆ ಹೊತ್ತಿಗೆ ಬೇಕಪ್ಪ. ಭಿಕ್ಷೆ ಅಂತಂದರೆ ಏನು? ಈ ಹೊತ್ತಿಗೆ ಆಹಾರ ಅಷ್ಟೇ, ಮತ್ತು ನಾಳೆ ನಿಮ್ಮ ಹತ್ರಕ್ಕೆ ನಾವೇನು ಬರೋಲ್ಲ, ಬೇರೆ ಊರಿಗೆ ಹೋಗ್ತೀವಿ. ಆ ರೀತಿಯಾಗಿದ್ದಿರಬಹುದಾ ಅಂತ ಅನಿಸುತ್ತೆ. ಹೀಗಾಗಿ ಆ ಹೊತ್ತಿಗೆ ಅದು ಇದ್ದೇ ಇದೆಯಲ್ಲ, ಹೊತ್ತಿಗೆ ಆ ರೀತಿಯಲ್ಲಿ ಬಾಳ್ತಾ ಇರ್ತಕ್ಕಂಥದ್ದು. ಇಂದು ಇಂದಿಗೆ, ನೆನ್ನೆಗೆ ಇರಲಿ, ನಾಳೆಯು ನಾಳೆಗೆ ಅಂತ ಆಗಿದ್ದಿರ್ಬೋದಾ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಈ ಸ್ವಭಾವವನ್ನು, ರಾಕ್ಷಸ ಧರ್ಮವನ್ನೋ ಅಥವಾ ಪ್ರಾಕೃತ ಧರ್ಮವನ್ನೋ ಹೇಳಿರಬೇಕು ವ್ಯಾಸರು ಅನಿಸುತ್ತದೆ. ಸಾರ ನಯದಲ್ಲಿ ತೋರಿ ತುಳುಹಿ ಕುಮಾರ ಸಂಭವದ ಅವಧಿ. ಅಲ್ಲಿಯೇ ಗೊತ್ತಾಗುತ್ತದಲ್ಲ, ಒಬ್ಬ ಮಗ ಹುಟ್ಟುವವರೆಗೆ ಅವಳು ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆ, ನೀನು ಅವಳ ಜೊತೆ ಇರಬೇಕು. ಆಮೇಲೆ ನಿನ್ನ ದಾರಿಯನ್ನು ನಿನ್ನ ತಮ್ಮ ಅಣ್ಣಂದರ ಜೊತೆಗೆ, ತಾಯಿಯ ಜೊತೆಗೆ ಮುಂದುವರಿಸಬಹುದು ಅಂತ ಅದಕ್ಕೆ ಅವಳು ಒಪ್ಪಿದಳು ಅನಿಸುತ್ತದೆ. ಪರ್ವದಲ್ಲಿ ಇದರ ಭಾವ ತೀವ್ರತೆಯನ್ನೆಲ್ಲ ವಿಸ್ತರಿಸ್ತಾರೆ. ನೀನು ಬಿಟ್ಟು ಹೊರಟೋಗ್ಬಿಟ್ಟೆ, ಮತ್ತು ಸಂಕಟ ಆಯಿತು ಅಂತ ಅವಳು ಸಾಲ ಕಟಂಕಟೆ ಎಲ್ಲ ಹೇಳುವುದು ಚೆನ್ನಾಗಿರ್ತಕ್ಕಂಥ ನಿರ್ಮಾಣ. ಆದರೆ ಹೀಗೂ ಇರ್ತಾರೆ ಕೆಲವರು. ನಮಗಿಷ್ಟೇ ಸಾಕು ಅಂತ ಅನ್ನುವರು ಇರ್ತಾರೆ. ಅದನ್ನು ನಾವು ನಿರಾಕರಿಸೋಕ್ಕೆ ಸಾಧ್ಯವಿಲ್ಲ. ಎಷ್ಟೆಲ್ಲ ವಿಧದಲ್ಲಿ ಮಾನವ ಸಂಬಂಧಗಳು ಇರಬಹುದು ಅನ್ನೋದನ್ನು ವ್ಯಾಸರು ಊಹೆ ಮಾಡಿಕೊಂಡ್ರೋ, ನೋಡಿದ್ರೋ ಆಶ್ಚರ್ಯವಾಗುತ್ತದೆ, ಭಯವೂ ಆಗುತ್ತದೆ. ನಮಗೆ ಆ ಮಟ್ಟದ ಮಾನಸಿಕವಾದ ಅವಕಾಶ ಇಲ್ಲವಲ್ಲ ಅಂತ, ಆ ಮಟ್ಟದಲ್ಲಿ ಮನಸ್ಸು ತೆರೆದುಕೊಳ್ಳೋದಿಲ್ವಲ್ಲ ಎಲ್ಲವನ್ನು ಗಮನಿಸುವುದಕ್ಕೆ ಅಂತ.
ಅಲ್ಲಂತೂ ಅವರಿಗೆ ನೆಮ್ಮದಿ ಇತ್ತು ಅಂತಲೇ ವ್ಯಾಸರು ಬರೆದಿದ್ದಾರೆ. ಮುಂದೆ ಪದ್ಯದಲ್ಲಿ ಕುಮಾರವ್ಯಾಸನು ಹೇಳ್ತಾನೆ, ನಾರಿಯನು ಗಂಟಿಕ್ಕಿದನು, ಇಷ್ಟವಿಲ್ಲದ ಮದುವೆ ಅಂತ ಅನ್ನುವುದು. ಗಂಟಿಕ್ಕಿದನು ಅನ್ನುವ ಮಾರ್ಮಿಕವಾದ ಪದದಲ್ಲಿ ತೋರ್ಪಡಿಸಿದ್ದಾನೆ. ಅಚ್ಚಗನ್ನಡ ಪದಗಳನ್ನು ಕುಮಾರವ್ಯಾಸ ಕೆಲವೊಮ್ಮೆ ಬಳಸಿದಾಗ ಹೀಗೆ ಅರ್ಥ ಇರ್ತದೆ, ಲೋಕರೂಢಿಯ ಅರ್ಥವೇ ಇರುತ್ತೆ. ಹೇಗೋ ಒಂದು ಗಂಟೆ ಹಾಕಿದ್ರೆ ಎಲ್ಲ ಸರಿ ಹೋಗ್ತಾರೆ ಅಂತ. ಎಲ್ಲಿ ಉಪವನವರ ಸರೋವರವೆಲ್ಲಿ, ಕೇಳೀ ಶೈಲ ಹಿಮಗ್ರಹವೆಲ್ಲಿ, ರಮ್ಯೋದ್ಯಾನವೆಲ್ಲಿ, ವಿಹಾರ ವನಭೂಮಿ, ಅಲ್ಲಿ ಗಲ್ಲಿಗೆ ಹರಿದು ಮಾರುತಿ ವಲ್ಲಭೆಯ ರಮಿಸಿದನು, ಚೌಪಟಮಲ್ಲ ಜನಿಸಿದ ಕಲಿ ಕಠೋತ್ಕಚನ ಹಿಡಿಂಬಿಯಲ್ಲಿ ಅಂತ ಎಲ್ಲ ಕಡೆ ಓಡಾಡ್ಕೊಂಬಂದ. ಭೀಮನಿಗೆ ಮುನಿಸು ಹೊರಟೋಗ್ಬಿಡ್ತು. ಭೀಮನಿಗೂ ಈ ರೀತಿಯಾದ ಭಾವ ಸೌಕುಮಾರ್ಯವಿಲ್ಲ. ಅದರಿಂದ ಹಿಡಿಂಬಿ ಜೊತೆಗೆ ನಡೆಯಿತು. ಆಯಿತು, 1 ವರ್ಷ. ಆಕರ್ಷಣೆಗಳಿಗೆಲ್ಲ ಎಷ್ಟು ವರ್ಷ ಇರುತ್ತೆ, ಎಷ್ಟು ಬಾರಿ, ಎಷ್ಟು ದೀರ್ಘಕಾಲ ಇರ್ತದೆ ಅಂತ ನಾನು ಕುತೂಹಲದಿಂದ ನನ್ನ ಸ್ನೇಹಿತರನ್ನು ಎಷ್ಟೋ ಜನರನ್ನು ಕೇಳಿದ್ದೀನಿ. ಅವರೆಲ್ಲರೂ ಹೇಳ್ತಾರೆ 1-2 ವರ್ಷ ಮದುವೆ ಆದಮೇಲೆ ಎಲ್ಲ ಕುತೂಹಲವೂ ಅಲ್ಲಿಗೆ ತಣದು ಹೋಗಿರುತ್ತದೆ ಅಂತಂತಾರೆ. ಆಮೇಲೆ ಉಳಿಯುವುದು ಕರ್ತವ್ಯ ಒಂದೇ, ಇನ್ನೂ ಹೆಚ್ಚಾದರೆ ಕರ್ತವ್ಯ ಭಾರ ಒಂದೇ ಉಳಿತಕ್ಕಂಥದ್ದು. ಮತ್ತು ಕರ್ತವ್ಯ ಹೋಗಿ ಬರೀ ಭಾರ ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟೇ, ಇನ್ಯಾವುದೂ ಇಲ್ಲ ಅಂತ. ಹೀಗಾಗಿ ಕುತೂಹಲ ಅವಧಿ ಮುಗಿಯುತ್ತದೆ. ಅಷ್ಟೊತ್ತಿಗೆ ಘಟೋತ್ಕಚ ಹುಟ್ಟುತ್ತಾನೆ. ನಾನು ನಿನ್ನೆಯೋ ಮೊನ್ನೆಯೋ ಕೂಡ, ಅಂದರೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದುಂಟು, ತಾಯಿಗೆ ಮಕ್ಕಳಾದೊಡನೆ ಬಲ ಬರುತ್ತದೆ ಹೆಣ್ಣಿಗೆ. ಗಂಡು ಒಂದು ರೀತಿ ಒಂಟಿ ಆಗಿಬಿಡ್ತಾನೆ. ಮದುವೆಯ ಬಳಿಕ ಗಂಡಿಗೆ ಅನಾಥ ಪ್ರಜ್ಞೆ ಕಂಡುಬರುವಂಥದ್ದು ಸಹಜ ಅಂತ ಲೋಕದಲ್ಲಿ ಕಾಣುವ ಧರ್ಮ ಅಂತ ಹೇಳ್ತಾರೆ ಅಂತ. ಹಿಡಂಬಿಗೆ ಕೈಗೊಂದು ಕೂಸು, ಜೊತೆಗೆ ರಾಕ್ಷಸಿಯರಿಗೆ ಸದ್ಯೋಗರ್ಭದ ವರ ಇದೆ ಅಂತ ಬೇರೆ ಉಂಟು. ಆ ಪ್ರಕಾರ ತಾಯಿಯ ವಯಸ್ಸಿನವನೇ ಆಗಿಬಿಡ್ತಾನೆ ಹುಟ್ಟಿದೊಡನೆ ಮಗ ಅಂತ. ನಚ್ಚುವುದಾದರೆ ನಚ್ಚಿ, ಇಲ್ಲವಾದರೆ ಅವರನ್ನು ಬೆಳೆಸುವುದರೊಳಗೆ ಎಲ್ಲ ಮಗ್ನತೆ ಬರುತ್ತದೆ ಅಂತ. ಒಟ್ಟಲ್ಲಿ ನುಡಿದ ಸಮಯಕ್ಕೆ ತನ್ನ ರಮಣಿಯ ನೊಡಬಡಿಸಿ ಹೈಡಿಂಬ ರಾಜ್ಯದ ಒಡೆತನವ ನೆರೆ ಮಾಡಿ ನಿಲ್ಲಿಸಿದನ ಆ ಘಟೋತ್ಕಚನ. ಬಿಟ್ಟು ಇತ್ತ ಕಡೆಗೆ ಬರ್ತಾನೆ. ಬಂದು ಅವರು ಏಕಚಕ್ರಪುರದಲ್ಲಿ ನೆಲೆಯಾಗುತ್ತಾರೆ. ಎಂದು ಮುನಿ ಹಿಂದಿರುಗಿದನು, ಹೀಗೆಂದು ಮುನಿ ಹಿಂದಿರುಗಿದನು. ಕುಂತೀನಂದನರು ಸುಕ್ಷಾತ್ರ ತೇಜೋ ವೃಂದವನು ಮುಸುಕಿದರು. ಕುಂತೀನಂದನರು ಸುಕ್ಷಾತ್ರ ತೇಜೋ ವೃಂದವನು ಮುಸುಕಿದರು. ವಿಮಲ ಬ್ರಹ್ಮರಶ್ಮಿಯಲಿ ಕುಂತೀನಂದನರು ಸುಕ್ಷಾತ್ರ ತೇಜೋ ವೃಂದವನು ಮುಸುಕಿದರು. ವಿಮಲ ಬ್ರಹ್ಮರಶ್ಮಿಯಲಿ ಅಂದವೇರಿದ ಗಡ್ಡ ದರ್ಭೆಗಳಿಂದ ನೆರೆಯುಡಿಗೆಗಳ ನಾಟಕದಿಂದ. ಅಂದವೇರಿದ ಗಡ್ಡ ದರ್ಭೆಗಳಿಂದ ನೆರೆಯುಡಿಗೆಗಳ ನಾಟಕದಿಂದ ಮಟ್ಟಿಯ ದಟ್ಟು ನೊಸಲಲಿ ದೇಶಿ ಪರಿಮೆರೆಯೇ. ವಿಮಲ ಬ್ರಹ್ಮರಶ್ಮಿಯಲಿ ಅಂದವೇರಿದ ಗಡ್ಡ ದರ್ಭಗಳಿಂದ ನೆರೆಯುಡಿಗೆಗಳ ನಾಟಕದಿಂದ ಮಟ್ಟಿಯ ದಟ್ಟ ನೊಸಲಲಿ ದೇಶಿ ಪರಿನೆ ಮೆರೆಯೇ. ದೇಶಿ ಪರಿ ಮೆರೆಯೇ. ವ್ಯಾಸರು ಮತ್ತೆ ಕಾಣಿಸ್ಕೊಳ್ತಾರೆ. ಅದರಿಂದಲೇ ಮೊದಲು ಮದುವೆ ಮಾಡಿಸೋದಕ್ಕೆ ವ್ಯಾಸರು ಬಂದದ್ದು ಆಮೇಲಿನ ಪಾಠಗಳು ಪ್ರಕ್ಷೇಪ ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ವ್ಯಾಸರು ಬಂದದ್ದು ಹಿಡಿಂಬೆಯಿಂದ
ಬೀಳ್ಕೊಟ್ಟು ಇವರು ಬಂದಾಗ ಅಂತ. ಅವ್ರು ಹೇಳ್ತಾರೆ, ಏಕಚಕ್ರಪುರದಲ್ಲಿ ಕೆಲವು ಕಾಲ ಇರಿ, ಆಮೇಲೆ ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ. ಇಲ್ಲಿ ಅದೇ ಬರ್ತದೆ, ತಿಂಗಳಾರು ಕಾಲ ಸವಿಯಲಿ ಬಳಿಕ ಬಳಸುವಿರಿ ಉತ್ತರೋತ್ತರವ ಅಂತ. ಅಲ್ಲಿ ನೋಡಿ, ಏಕಚಕ್ರ ಸಣ್ಣ ಒಂದು ಪಟ್ಟಣ, ಅಲ್ಲಿಗೆ ಬಂದು ಸೇರಿಕೊಂಡಿದ್ದಾರೆ. ಕುಂತಿ ನಂದನರು ಸುಕ್ಷಾತ್ರ ತೇಜೋ ವೃಂದವನ್ನು ಮುಸುಕಿದರು. ತಮ್ಮ ಕ್ಷಾತ್ರ ತೇಜಸ್ಸನ್ನು ಮರೆಮಾಡಿ ವಿಮಲ ಬ್ರಹ್ಮರಶ್ಮಿಯಲ್ಲಿ ಒಂದು ತೇಜಸ್ಸನ್ನು ಮತ್ತೊಂದು ತೇಜಸ್ಸಿಂದ ಮರೆಮಾಡೋದು ಅಂತ. ಕ್ಷಾತ್ರ ತೇಜೋ ವೃಂದವನ್ನು ವಿಮಲ ಬ್ರಹ್ಮರಶ್ಮಿಯಲ್ಲಿ ಮರೆಮಾಡಿದರು ಅಂತ. ಬ್ರಾಹ್ಮ ಕ್ಷಾತ್ರವನ್ನು ಆವರಿಸಿಕೊಂಡು ಮರೆಮಾಡುವಂತೆ ಮಾಡಿದರು. ಹೇಗೆ? ಆಕಾರದಿಂದ ಅಲ್ಲ, ಆಕಾರ ಅದನ್ನು ಮುಚ್ಚೋಕ್ಕಾಗೋಲ್ಲ. ಇರುವಂಥದ್ದು ಆಹಾರ್ಯ, ಅಂದವೇರಿದ ಗಡ್ಡ ಬೆಳೆಸಿಕೊಂಡ್ರು. ಮೊದಲು ಗುರುತು ಸಿಗದೇ ಇರಬೇಕು ಅಂತಂದರೆ ಗಡ್ಡ ಇಲ್ಲದೆ ಇದ್ದರೂ ಗಡ್ಡ ಬೆಳೆಸ್ಕೊಳ್ಬೇಕು, ಗಡ್ಡ ಇದ್ದರೂ ಗಡ್ಡ ಬಳಸಬೇಕು. ಅಂದವೇರಿದ ದರ್ಭೆಗಳಿಂದ. ಮತ್ತು ದರ್ಭೆಯನ್ನು ಯಥೇಷ್ಟವಾಗಿ ಬಳಸುವಂಥದ್ದು ಎಲ್ಲ ಕರ್ಮಕಾಂಡದಲ್ಲಿಯೂ ಅನಿವಾರ್ಯವಾದದ್ದು. ಜೊತೆಗೆ ನಿರಂತರ ಪವಿತ್ರ ಧಾರಣ ಮಾಡುವಂಥದ್ದು ವೈದಿಕ ಲಕ್ಷಣ ಅಂತ ಉಂಟು. ಹಾಗಾಗಿ ದರ್ಭೆಗಳಿಂದ, ನೆರೆಯುಡಿಗೆಗಳ ನಾಟಕದಿಂದ. ಕ್ಷತ್ರಿಯರು ವೀರಗಚ್ಚೆ ಹಾಕ್ತಾರೆ. ವೀರಗಚ್ಚೆ ಬಿಗಿಯಾಗಿರುತ್ತದೆ, ಮೈಗಂಟಿಕೊಂಡಂತೆ ಇರುತ್ತದೆ, ತೊಡರಿಕೊಳ್ಳಬಾರದು ಅಂತ ಬ್ರಾಹ್ಮಣರು ನೆರೆಗೆಯಾಗಿ ಉಟ್ಟುಕೊಂಡು ತಿರುಗ್ತಾ ಇರ್ತಾರೆ ಪಂಚೆಯನ್ನು. ಕ್ಷಾತ್ರದ ಪಂಚೆಗೂ ಬ್ರಾಹ್ಮದ ಪಂಚೆಗೂ ಆ ವ್ಯತ್ಯಾಸ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಸೈಕಲ್ ಕಚ್ಚೆ ಅಂತ ಏನು ಕರೀತಾರೆ, ಅದು ಸ್ವಲ್ಪ ಕ್ಷಾತ್ರದ್ದು. ಹಾಗಲ್ಲದೆ ಬಂಗಾಳಿ ಬಾಬುಗಳ ಕಚ್ಚೆ ಇದೆಯಲ್ಲ, ಅದು ಬ್ರಾಹ್ಮದ್ದು. ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ ನೆರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಹೊತ್ತಿನ ಹೆಂಗಸರ ಸೀರೆಗೂ ಅಷ್ಟು ನೆರಿಗೆ ಇರೋದಿಲ್ಲ, ಆ ಮಟ್ಟಕ್ಕಿರುತ್ತೆ ಬಂಗಾಳಿ ಬಾಬುಗಳ ಆ ಒಂದು ಪಂಚಕಚ್ಚೆ. ತುಂಬ ಸುಂದರವಾದಂಥದ್ದು. ಮಟ್ಟಿಯ ದಟ್ಟು, ಗಾಢವಾಗಿ ಢಾಳಾಗಿ ಹಣೆಯಲ್ಲಿ ತ್ರಿಪುಂಡ್ರ, ಲಲಾಟ ಲಂಛನ. ಮಟ್ಟಿ ಎನ್ನುವಲ್ಲಿಯೇ ಅದು ಗೊತ್ತಾಗುತ್ತದೆ ಗೋಪಿ ಚಂದನ ಅಥವಾ ಶ್ವೇತ ಮೃತ್ತಿಕ ಈ ರೀತಿಯಾದಂಥದ್ದು ಅಂತ. ದೇಶಿ ಪರಿಮರಿ ಅಂದರೆ ಆ ಪ್ರದೇಶದ ರೀತಿಯಲ್ಲಿ ಹೇಗೆ ಆ ಥರದ್ದು ಮಾಡಿಕೊಂಡ್ರು ಅಂತ. ಅದು ವಿಷ್ಣು ಭಕ್ತರ ಅಗ್ರಹಾರವಾದರೆ ಊರ್ಧ್ವಪುಂಡ್ರ, ಶಿವಭಕ್ತರ ಅಗ್ರಹಾರವಾದರೆ ತಿರ್ಯಕ್ ಪುಂಡ್ರ, ಈ ರೀತಿಯಾದದನ್ನು ಎಲ್ಲಿ ಯಾವುದನ್ನು ಹಣೆ ಮೇಲೆ ರಾಜಾರ್ಜಿಸುವಂತೆ ಮಾಡಿದ್ರೆ ಆಗ ಅಷ್ಟರ ಮಟ್ಟಿಗೆ ಭಿಕ್ಷೆ ಬರುತ್ತದೆ ಅಂತ. ಆ ರೀತಿಯಾಗಿ ನೊಸಲಿನಲ್ಲಿ ದೇಶಿ ಪರಿಮರಿಗೆ. ಇನ್ನೊಂದರ್ಥ ದೇಸಿಗರ ಹಾಗೆ, ಹಾದಿಗರು, ಬೀದಿಗರು, ಪರದೇಶಿಗಳು ಈ ರೀತಿಯಲ್ಲಿ ಅವರು ಮಾಡಿಕೊಂಡ್ರು ಅಂತ. ಅಂದರೆ ಲೋಕರೂಢಿಯಲ್ಲಿ, ದೇಶಾಚಾರದಲ್ಲಿ ಯಾವುದಿದೆ ಅದನ್ನು ಅಳವಡಿಸಿಕೊಂಡ್ರು ಅಂತ. ತುಂಬ ಕಷ್ಟ ಇದೆ. ಮಹಾವಿಕ್ರಮಿಗಳು ಒಂದು ಶಿಸ್ತಿನಲ್ಲಿ ಬೆಳೆದು ಬಂದವರು ಬೇರೊಂದು ರೀತಿ ಬದುಕುವುದು ಕಷ್ಟ. ಪಾಂಡವರು ಅವರ ಜೀವಮಾನದಲ್ಲಿ 2 ಅಜ್ಞಾತವಾಸ ಮಾಡಿದ್ದು. ಆದರೆ ಮೊದಲನೆಯ ಅಜ್ಞಾತವಾಸದಲ್ಲಿ ಇದ್ದ ಮಜಾ 2ನೇ ಅಜ್ಞಾತವಾಸದಲ್ಲಿ ಇರಲಿಲ್ಲ. ಕಾರಣ ಅದು ಒಂದು ನಿರ್ಬಂಧವಾಗಿತ್ತು. ಬಯಲಾದರೆ ಮತ್ತೆ ರೆಡ್ಡಿ ಬಚ್ಚೆ ಮೊದಲೆತ್ತುಕೋ ಅನ್ನುವ ತೆಲುಗು ಗಾದೆ ಇದೆಯಲ್ಲ, ಮೊದಲಿಂದ ವನವಾಸಾದಿಗಳು ಮಾಡಬೇಕು ಅಂತ. ಇಲ್ಲಿ ಆ ಥರ ಇಲ್ಲ. ಆದರೆ ಬಯಲಾದರೆ ಪ್ರಾಣವೇ ಹೋಗ್ಬಿಡ್ಬೋದು ಅಂತಲೂ ಭಯ ಉಂಟು. ಆದರೆ ಇಲ್ಲಿ ಚಿಕ್ಕ ವಯಸ್ಸಿನ ಒಂದು ಹುಮ್ಮಸ್ಸು, ಉತ್ಸಾಹ ಇದೆ, ಹೊಸದನ್ನು ಕಾಣುವಂಥದ್ದು ಅಂತ ಒಂದಿದೆ. ಮತ್ತು ಎಲ್ಲರಿಗೂ ಭಿಕ್ಷಾನ್ನವಾದ್ದರಿಂದ ಕೆಲಸವೂ ಇಲ್ಲ. ಅಲ್ಲಿ ಹಾಗಲ್ಲ, ಸೇವಾ ವೃತ್ತಿ ಬೇರೆ ಇತ್ತು. ಮತ್ತು ಅಲ್ಲಿ ಪರಮಸುಂದರಿ ದ್ರೌಪದಿ ಇದ್ದಾಳೆ. ಇಲ್ಲಿ ಆ ಥರದ್ದಿಲ್ಲ. ಮಧ್ಯವಯಸ್ಸಿನ ವಿಧವೆ ತಾಯಿ ಜೊತೆಗಿದ್ದಾಳೆ. ಈ ವ್ಯತ್ಯಾಸಗಳು ಕೆಲವು ಉಂಟು. ತಿರುಪತಿ ವೆಂಕಟ ಕವಿಗಳು, ತೆಲುಗಿನ ಪ್ರಸಿದ್ಧ ಅವಧಾನಿಗಳು, ಕವಿಗಳು ಪಾಂಡವ ಪ್ರವಾಸಮು ಅಂತ ಒಂದು ನಾಟಕವನ್ನು ಬರೆದಿದ್ದಾರೆ. ಅಲ್ಲಿ ಈ ಒಂದು ಏಕಚಕ್ರಪುರಾದಿಗಳ ಕಥೆಯನ್ನು ಮತ್ತು ಅಜ್ಞಾತವಾಸದ ಕಥೆಯನ್ನು ಬೆಸೆದು ಮಾಡಿದ್ದಾರೆ ಕೆಲಸವನ್ನು. ಒಟ್ಟಿನಲ್ಲಿ ಇವರು ಆ ಒಂದು ಬ್ರಾಹ್ಮಣನ ಮನೆಯ ಹೊರಕ್ಕೆ, ಅಂದರೆ ಔಟ್ ಹೌಸ್ ರೀತಿಯಲ್ಲಿ ಬಿಡಾರ ಮಾಡ್ತಾರೆ. ಅದನ್ನು ಕವಿ ಹೇಳ್ತಾನೆ, ಅವನಿಪತಿ ಕೇಳಿ ಏಕಚಕ್ರವನಿವರು ಹೊಕ್ಕರು ವಿಪ್ರನೊಬ್ಬನ ಭವನದಲ್ಲಿ ಮಾಡಿದರು ಬೀಡಾರವನು ವಿನಯದಲ್ಲಿ. ಇವರು ಯಾಚಕ ವಿಷಯದ ಆತಿಥ್ಯವನ್ನು ಕೈಗೊಂಡಲ್ಲಿ ಕತಿಪಯ ದಿವಸ ನೂಕಿದರು ಭಿಕ್ಷಾವಿಹಿತ ವೃತ್ತಿಯಲ್ಲಿ ಅಂತ. ಆಗ ಆಹಾರವನ್ನು ಭಿಕ್ಷಾಟನೆ ಮಾಡ್ಕೊಂಡು ಬರ್ತಾರೆ. ತಂದ ಭಿಕ್ಷಾಶನವನ್ನು ಇವರು ನಂದನರು ತಾಯಿಗೆ ನಿವೇದಿಸಲು ಇಂದುಮುಖಿ ಭಾಗದ್ವೈವ ಸಾನಂದದಲ್ಲಿ ಮಾಡಿ. ಕುಮಾರವ್ಯಾಸನಿಗೆ ಔಚಿತ್ಯ ಕೆಲವೊಮ್ಮೆ ಎಲ್ಲೋ ಹೊರಟೋಗುತ್ತೆ ಅನ್ನೋದಕ್ಕೆ ಈ ಥರದ್ದೊಂದು ಸಾನಂದದಲ್ಲಿ ಅಂತ. ತಂದು ಭಿಕ್ಷೆಯನ್ನು ಸಂತೋಷವಾಗಿ 2 ಭಾಗ ಮಾಡ್ತಾಯಿದ್ಲು ಅಂತ. ಹಾಗೆಲ್ಲ ತಾಯಿಗೆ ಭಿಕ್ಷಾನ್ನವನ್ನು ನಾನು ಇವರಿಗೆ, ಎಂಥ ಮಹಾವೀರರು ತಂದದ್ದನ್ನು ಇವರಿಗೆ ಹಂಚಿಕೊಡ್ಬೇಕಲ್ಲ, ಅರೆಹೊಟ್ಟೆ ಮಾಡಬೇಕಲ್ಲ ಅನ್ನೋ ದುಃಖ ಆಗಿದ್ದಿರಬೇಕು. ಸಾನಂದದಲ್ಲಿ ಅನ್ನೋದು ಬೇಕಿಲ್ಲದ ಪದ, ಬೇಡದ ಪದ ಆಗಿತ್ತು. ಒಂದು ಭಾಗ ವೃಕೋದರಂಗೆ, ಉಳಿದೊಂದು ಭಾಗವ ತಾನು 4 ನಂದನರು ವಿನಿಯೋಗಿಸುವರು ಅವನೀಶ ಕೇಳೆಂದ ಅಂತ ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾರೆ. ಈ ಸಾನಂದದಲ್ಲಿ
ಕುಮಾರವ್ಯಾಸ ಹಾಗೆ ನಗುತ್ತಾ ಅಂತ ಗಾಂಧಾರಿ ಮಕ್ಕಳ ಸತ್ತೋದು ಅಂತ ಎದೆ ಹೊಡ್ಕೊಂಡು ಬಾಯಿ ಬಡ್ಕೊಂಡು ಅಳ್ತಾ ಇದ್ದರೆ ನಗುತ್ತಾ ಅಂತ ಅಂದುಬಿಡ್ತಾನೆ ಕೃಷ್ಣನ ಬಾಯಿನಲ್ಲೇ. ಈ ಕೃಷ್ಣನೂ ಹಾಗೆಲ್ಲ ಮಾಡಿದಾರ, ಇವನು ಮಾಡಿಬಿಡ್ತಾನೆ ಕುಮಾರವ್ಯಾಸ. ಅದು ಏನೋ 4 ಮಾತ್ರೆಗಳು ಬೇಕಾಗಿತ್ತು, ತಂದು ಬಡಿ ಅಂತ ಬಿಡಿದ್ಬಿಡ್ತಾನೆ ಕೆಲವು ಸರ್ತಿ. ಪದವಿಟ್ಟು ಅಳುಪದೊಂದ ಕಿಳಿಕೆ ಎನ್ನುವ ಮಾತನ್ನು ಅದಕ್ಕಾಗಿಯೇ ಎಸ್ ವಿ ರಂಗಣ್ಣನವರು ಒಂದು ಪದ ಅಳಿಸೋದಲ್ಲ, ಸಂಧಿಗಳನ್ನೇ ಅಳಿಸ್ಬೇಕಾಗಿತ್ತು ಅಂತ ಇನ್ನೊಂದು ಅತಿರೇಕಕ್ಕೆ ಹೋಗ್ತಾರೆ. ದೊಡ್ಡ ಕವಿ, ಅದರಿಂದ ನಾವು ತಾಳ್ಕೋತೀವಿ ಅಷ್ಟೇ, ತೊಂದರೆ ಇಲ್ಲ. ಕುಮಾರವ್ಯಾಸನ್ನ ಶಿಸ್ತಿಗೆ ತುಂಬ ನಿಯಂತ್ರಣ ಮಾಡಿಬಿಟ್ರೆ ಅವನಲ್ಲಿ ರಸ ಬರೋಕ್ಕೆ ಅವಕಾಶವೇ ಆಗೋದಿಲ್ಲ. ಏನು ಮಾಡೋಣ? ವೇಸ್ಟೇಜ್ ಇಲ್ಲದೆ ಅಡುಗೆ ಮಾಡಿ ಅಂದರೆ ಉಪವಾಸ ಇದ್ದು ಸಾಯಿರಿ, ಹಸಿ ಅಕ್ಕಿನೇ ತಿಂದು ಸಾಯಿರಿ, ಹೊಟ್ಟೆ ನೋವು ಬಂದು ಅಂತ ಅನ್ನಬೇಕಾಗುತ್ತದೆ ಅಷ್ಟೇ. ಹೀಗಾಗಿ ಇವನ್ನ ದೊಡ್ಡ ಕವಿ ಹತ್ತಿರ ನಾವು ಜುಜುಬಿ ಚೌಕಾಸಿ ಮಾಡಬಾರ್ದು. ಸಿರಿಯ ಕೇಳ್ವರೆ ಹಸ್ತಿನಾಪುರದ ರಸುಗಳು, ಸಿರಿಯ ಕೇಳ್ವರೆ ಹಸ್ತಿನಾಪುರದ ರಸುಗಳ ಸಂತಾನ, ಶೌರ್ಯದ ಪರಿಯ ನೋಳ್ಪರೆ ಶಕ್ರ ಸೂರ್ಯರ ತೇಜ ಕುರಮಿಗಿಲು, ತಿರಿದ ಕೂಳನು ತಾಯಿ ಹಸುಗೆಯಲಿ 2 ಭಾಗವ ಮಾಡಿ, ತಿರಿದ ಕೂಳನು ತಾಯಿ ಹಸುಗೆಯಲೆರಡು ಭಾಗವ ಮಾಡಿ ಮಕ್ಕಳ ಹೊರೆದಳು, ಇನ್ನುಳಿದವರ ಪಾಡೇನು, ಇನ್ನುಳಿದವರ ಪಾಡೇ ನರಸ ಕೇಳ್ ಎಂದ. ಈ ಪದ್ಯದಲ್ಲಿ ಕುಂತಿಯ ಅಸಹಾಯಕ ಸ್ಥಿತಿಯನ್ನು, ದೈನ್ಯವನ್ನು ಕವಿ ಹೇಳುವಾಗಲೇ ಸಾನಂದದಲ್ಲಿ ಎನ್ನುವುದು ಅನುಚಿತವಾದ ಪ್ರಯೋಗ ಅಂತ ಗೊತ್ತಾಗುತ್ತದೆ. ಕೆಲವೊಮ್ಮೆ ಕೆಲವರಿಗೆ ತಮ್ಮ ಅಭಿಮಾನದ ಕವಿಯ ಕೆಮ್ಮಿದ್ದು ಸೀನಿದ್ದು ಎಲ್ಲವೂ ಸರಿ ಅಂತ ಹೇಳಬೇಕು ಅನ್ನೋ ಜಿದ್ದು ಬಂದುಬಿಡುತ್ತದೆ. ಹಾಗೆ ಮಾಡೋಕ್ಕೆ ಹೋದಾಗ ಅರಿವಿಲ್ಲದೆಯೇ ಸತ್ಯಕ್ಕೆ ಹಾನಿ ಉಂಟು ಮಾಡುವುದಾಗುತ್ತದೆ. ಒಂದು ವಿಚಾರಗೋಷ್ಠಿಯಲ್ಲಿ ಹಾಗೆ ಆಗಿತ್ತು. ಒಬ್ಬರು ಕನ್ನಡದ ಪ್ರೊಫೆಸರ್ ಕುಮಾರವ್ಯಾಸನನ್ನು ವಿಶೇಷ ಅಧ್ಯಯನ ಮಾಡಿದ್ದು ಅನ್ನೋರು ಇದನ್ನು ಸರಿ ಅಂತ ಸಮರ್ಥಿಸೋಕ್ಕೆ ಬಂದರು. ಅವರ ಜೊತೆಯಲ್ಲೇ ಉದ್ಯೋಗ ಮಾಡ್ತಾ ಇದ್ದ ಆ ಕಾಲದ ಪಾವಗಾಡ ಪ್ರಕಾಶರಾಯರು ಕೂಡ ಅದನ್ನು ನೆಚ್ಚಿಕೊಂಡು ಹೇಳೋದಕ್ಕೆ ಬಂದರು. ನಾನು ಹೇಳಿದೆ, ನಿಮಗಿಂತ ಕುಮಾರವ್ಯಾಸನ ಬಗೆಗೆ ನನ್ನ ಅಭಿಮಾನ ಯಾವ ರೀತಿಯಲ್ಲೂ ಎರಡನೇದಲ್ಲಪ್ಪ. ಆದರೆ ಇಸ್ಥೆಟಿಕ್ಸ್ ಅಂತ ಒಂದು ಉಂಟು, ಔಚಿತ್ಯ ಅಂತ ಒಂದು ಉಂಟು, ಅದು ತುಂಬ ದೊಡ್ಡದು. ಈ ಥರ ಮಾಡಿದ್ರೆ ಯಾವ ಪದಕ್ಕೆ ಯಾವ ಅರ್ಥವೂ ಹೇಳ್ಬೋದು ಅಂತ. ಅಯ್ಯೋ, ಈ ಅನ್ನವಾದರೂ ಸಿಕ್ತಲ್ಲ ಅಂತ ತುಂಬ ಆನಂದದಲ್ಲೇ ಅವಳು ಹಂಚ್ತಾ ಇದ್ಲು ಅಂತ. ಹಾಗಿದ್ದರೆ ಅವಳಿಗೆ ಅಸಹಾಯಕತೆ ಬರ್ತಾ ಇರಲಿಲ್ಲ. ಇಲ್ಲೇ ಚೆನ್ನಾಗಿದ್ದು ಬಿಡೋಣ, ಏಕಚಕ್ರಪುರದಲ್ಲೇ ಶಾಶ್ವತವಾಗಿದ್ದು ಬಿಡೋಣ, ಎಲ್ಲಿಗೂ ಹೋಗೋದು ಬೇಡ ಅಂತ. ಈ ಸ್ಥಿತಿ ಹಾಗಲ್ಲವೇ ಅಲ್ಲ. ಹಾಗಿದ್ದಿದ್ರೆ ನಾನು ಮತ್ತೆ ಬರೋದಿಲ್ಲ, ಇಲ್ಲಿಯೇ ಇರ್ತೀನಿ, ನೀವು ಗೆದ್ದುಕೊಂಡು ಬನ್ನಿ, ದ್ರೌಪದಿಯ ದಾರಿಯಲ್ಲಿ ಯುದ್ಧ ಮಾಡಿ ಅಂತ 80 ವರ್ಷದ ಮುದುಕಿಗೂ ಕೂಡ ಕೆಚ್ಚಿತ್ತು ಹೇಳ್ತಾ ಇದ್ಳು ಅಂತಂದರೆ ಪೌರುಷವನ್ನು ಬಿಡ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ಎಡವುತ್ತಾನೆ, ಅವನೇ ಬಿದ್ದು ಬಿಡೋದಿಲ್ಲ, ಸಾವರಿಸಿಕೊಂಡು ಹೋಗ್ತಾನೆ. ಕುಮಾರವ್ಯಾಸನಿಗೆ ನಮ್ಮ ಕುತರ್ಕಗಳ ಓರೆಗೋಲಗಳನ್ನು ಕೊಡಬೇಕಾಗಿಲ್ಲ. ಮಹಾಕವಿಗಳನ್ನ ನಾವು ಸರ್ಟಿಫಿಕೇಟ್ ಕೊಟ್ಟು ಸಮರ್ಥನೆ ಮಾಡತಕ್ಕಂಥವ್ರು, ಅವರು ನಿಭಾಯಿಸ್ಕೋತಾರೆ, ತೊಂದರೆ ಇಲ್ಲ. ಆದರೆ ಔಚಿತ್ಯ ಪ್ರಜ್ಞೆ ಅನ್ನೋದು ಒಂದು ಇದೆ ಅನ್ನೋದನ್ನು ಸಾಮಾನ್ಯ ಕವಿಗಳಂತೂ ಮರೀಲೇಬಾರ್ದು. ಯಾತಕ್ಕೆಂದರೆ ಪಾಪ ಅವರು ಶಿಸ್ತಿನ ಮೇಲೆ ನಡೆಯಬೇಕಾದವರು. ಎಳೆ ಮಗು ಎಡವು ಬಿದ್ದರೆ ಮೈಯೆಲ್ಲ ಗಾಯ ಆಗುತ್ತೆ. ದೊಡ್ಡವರು ಎಡವಿದ್ರೆ ಅಲ್ಲೇ ಹಾಗೆ ಯಾವುದೋ ಮರವನ್ನೋ ಬಳ್ಳಿನೋ ಗೋಡೆನೋ ಇಟ್ಕೊಂಡು ಗಟ್ಟಿಯಾಗಿ ನಿಂತ್ಕೋತಾರೆ. ಬಿದ್ದರು ಅಂತ ಪೆಟ್ಟನ್ನು ಮಾಡಿಕೊಳ್ಳದೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಇನ್ನು ದೊಂಬರಂಥ ಪಟುತ್ವ, ಅಜಿಲಿಟಿ ಇರ್ತಕ್ಕಂಥವ್ರು ಚಂಗನೆ ನೆಗೆದು ಬಿಟ್ಟು ಇನ್ನೊಂದು ಫೀಟೇ ಮಾಡಿಬಿಡ್ತಾರೆ ಬೇಕಿದ್ದರೆ. ಹೀಗಾಗಿ ಕುಮಾರವ್ಯಾಸಾದಿಗಳು ಮಹಾಕವಿಗಳನ್ನು ನಾವು ಅಲ್ಪಕ್ಕೂ ಕೂಡ ವಾದ ಮಾಡಿಕೊಂಡು ಸಮರ್ಥನೆ ಮಾಡಬೇಕಾಗಿಲ್ಲ ಅಷ್ಟೇ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಸಿರಿಯ ಹೇಳ್ವರೆ ಹಸ್ತಿನಾಪುರದ ಅರಸುಗಳು. ಭರತಕುಲ ಅಂತ ನಾವು ಏನು ಹೇಳ್ತೀವಿ, ಅದು ಪೂರ್ವವಂಶ ಅಂತ ಏನು ಇದೆ, ಯಯಾತಿ ಸಂತಾನ ಅಂತ ಆಗಿರೋದು. ಯಯಾತಿಯಿಂದ
ಕೊನೆಯ ಮಗನಿಗೆ ಸಮಸ್ತವೂ ದತ್ತವಾಗಿ ಬಂದದ್ದು. ಹಾಗಾಗಿ ಅಖಿಲ ಭಾರತಕ್ಕೆ ಅಗ್ರಗಣ್ಯವಾದ ಕುಲ ಅವರು. ಅಲ್ಲಿಯವರಿವರು ಶೌರ್ಯದ ಪರಿಯ ನೋಳ್ಪರೆ ಶಕ್ರ ಸೂರ್ಯರ ತೇಜ ಕುರೆ ಮೀಗಿಲು. ಇಂದ್ರ ಸೂರ್ಯಾದಿಗಳನ್ನು ಮೀರಿಸ್ತಕ್ಕಂಥವರು ಆದಿತ್ಯ ತೇಜಸ್ವಿಗಳಾದವನು. ತಿರಿದ ಕೂಳನು ತಾಯಿ ಹಸುಗೆಯಲ್ಲೆರಡು ಭಾಗವ ಮಾಡಿ, ಹಸುಗೆ ಅಂತಂದರೆ ಭಿಕ್ಷಾಟನೆಯ ಜೋಳಿಗೆ, ಅದರಲ್ಲಿ ತಂದಿದ್ದಂಥದ್ದು. ಅವರಿಗೆ ಪಾತ್ರೆ ಪರಡಿಯೂ ಇಲ್ಲದ್ದು ಪಾಪ. ಹೋಗಿ ಅನ್ನವನ್ನೋ ಮತ್ತೊಂದನ್ನೋ ಯಾವುದನ್ನೋ ಹಾಕಿಸಿಕೊಂಡು ಬರಬೇಕು. ಎರಡು ಭಾಗವ ಮಾಡಿ ಮಕ್ಕಳ ಹೊರದಳು. ಅದಕ್ಕಿಂತ ಇನ್ನೇನು ಬೇಕು? ಅವಳು ಕುಂತಿಭೋಜನ ಅರಮನೆಯಲ್ಲಿ ದತ್ತಕಕ್ಕೆ ಹೋಗಿ ಬೆಳೆದವಳು. ಹೆಣ್ಣು ಮಗುವನ್ನು ಬಯಸಿ ದತ್ತಕಕ್ಕೆ ತೆಗೆದುಕೊಂಡಿದ್ದು ಕುಂತಿಭೋಜ. ಕೌರವ ಪಾಂಡವ ಯುದ್ಧದಲ್ಲಿ ಕುರುಕ್ಷೇತ್ರದಲ್ಲಿ ಆತನೂ ಪಾಲ್ಗೊಂಡಿದ್ದ, ಪ್ರಾಣ ಬಿಟ್ಟ ಆದಮೇಲೆ ಪಾಪ. ಹೀಗಾಗಿ ಇನ್ನು ಸಾಮಾನ್ಯರ ಪಾಡು ಏನು ಅಂತ ದುಃಖ ಪಡ್ತಾನೆ. ಆ ವೈಶಂಪಾಯನನ ಮಾತೆ ಇಷ್ಟು ಮಾರ್ಮಿಕವಾಗಿದೆ ಅಂದರೆ ಕುಂತಿಯ ದುಃಖ ಇನ್ನೆಷ್ಟಿರಬೇಕು. ಆಮೇಲೆ ಆ ಬ್ರಾಹ್ಮಣನ ಮನೆಯಲ್ಲಿದ್ದಾಗಲೂ ಇವರಿಗಿದ್ದ ಸಹಜವಾದ ಘನತೆ ಇದೆಯಲ್ಲ, ಅದು ತುಂಬ ದೊಡ್ಡದು. ಅಂದರೆ ಇವರು ಕ್ಷಾತ್ರವನ್ನು ವೇಷದಿಂದ ಬಿಟ್ಟಿರಬಹುದು. ಅಂದರೆ ಆಹಾರ್ಯದಲ್ಲಿ ಕ್ಷಾತ್ರ ಇಲ್ಲದಿರಬಹುದು, ಸತ್ವದಲ್ಲಿ ಕ್ಷಾತ್ರ ಇತ್ತಲ್ಲ. ಕ್ಷತಾತ್ ತ್ರಾಯತ ಇತಿ ಕ್ಷತ್ರಿಯ. ಹಾಗಾಗಿ ಅವನ ಕುಟುಂಬಕ್ಕೆ ತೊಂದರೆ ಬಂತು ಅಂತ ಗೊತ್ತಾದಾಗ ತತ್ಕ್ಷಣವೇ ಅದಕ್ಕೆ ಸಹಾಯ ಮಾಡೋದಕ್ಕೆ ಕುಂತಿ ಧಾವಿಸ್ತಾಳೆ. ಕುಂತಿಯ ಈ ರೀತಿಯಾದ ವ್ಯಕ್ತಿತ್ವ ಎಲ್ಲ ತುಂಬ ಶ್ಲಾಘ್ಯವಾದದ್ದು. ತಮಗೆ ಮಾಡಿದವರಿಗೆ ತಾನು ಪ್ರತಿಕ್ರಿಯೆಯಾಗಿ ಉಪಕಾರ ಮಾಡಬೇಕು. ತುಂಬ ಘನವಾದ ವ್ಯಕ್ತಿತ್ವವಾಗಿ ತೋರ್ತಾಳೆ. ಭೋಜನೋತ್ತರ ವೇಳೆಯಲ್ಲಿ ನೃಪ ರಾಜವಾರ್ತಾ ಕಥನದಿಂದ ಮಹಾಜನಗಳೊಳು ಆಡುತ್ತಿದ್ದುದು ನಿಜ ವಿನೋದದಲ್ಲಿ. ರಾಜತನವನ್ನು ಮೆರೆದರ ದ್ವಿಜರಾಜ ತೇದದಿ, ಮೆರೆದರ ನರರಾಜ ರಾಜರ ನೀತಿ ಇದು ಅಂತೆಲ್ಲ ಹೇಳ್ತಾನೆ. ಹಾಗಿದ್ದದ್ದು ಬ್ರಾಹ್ಮಣ ಕುಟುಂಬದ ಕಡೆಯಿಂದ ಗೋಳ್ದನಿ ಚೀರ್ದನಿ ಕೇಳಿಸಿದಾಗ ಕುಂತಿ ಬರ್ತಾಳೆ. ನಾಳೆ ವೈವಾಗೋತ್ಸವದ ಧಕ್ಕಾಳವಿದು ಮೊದಲೀ ವಸಂತದ ಬಾಲಿಕೆಯರ್ ಓಕುಳಿಯ ಮಳೆಯಲಿ ಸಿಡಿಲು ಸುಳಿದುದೆನೆ. ನಾಳೆ ವೈವಾಗೋತ್ಸವದ ದಕ್ಕಾಳವಿದು ಮೊದಲೀ ವಸಂತದ ಬಾಲಿಕೆಯರ್ ವಾಕುಳಿಯ ಮಳೆಯಲಿ ಸಿಡಿಲು ಸುಳಿದುದೆನೆ. ಹೇಳಿರೆ ನಿಮಗಾದವಸ್ಥೆಯ ಕೇಳಲಾಗದೆ ಎನ್ನಲು. ಹೇಳಿರೆ ನಿಮಗಾದವಸ್ಥೆಯ ಕೇಳಲಾಗದೆ ಎನ್ನಲು. ದ್ವಿಜನಿದ ಕೇಳಿ ಫಲವೇನವ್ವ, ದ್ವಿಜನಿದ ಕೇಳಿ ಫಲವೇನವ್ವ ಎಂದನು ಸುಯ್ದು ದುಗುಡದಲ್ಲಿ. ದ್ವಿಜನ್ ಇದ ಕೇಳಿ ಫಲವೇನವ್ವ ಎಂದನು ಸುಯ್ದು ದುಗುಡದಲ್ಲಿ. ನೆರೆಮನೆಯ ಶೋಕಾರ್ತರವದಬ್ಬರವನು ಕೇಳಿ ಕುಂತಿ ಸಾಯಂಕಾಲ ಸಮಯದಲ್ಲಿ. ಸಂಜೆ ಹೊತ್ತು ಯಾರು ಅಳುವವರು ಅಳಬಾರ್ದು ಅಂತಾರೆ. ಲಕ್ಷ್ಮೀ ಬರೋ ಹೊತ್ತು ಹತ್ಕೊಂಡಿರಬಾರ್ದು, ಮನೆ ಬಾಗಿಲು ಹಾಕಬಾರ್ದು, ಹೀಗೆಲ್ಲ. ಇದೇನು ಅಮಂಗಳ ಈ ಒಂದು ಸಂಧ್ಯಾ ವೇಳೆಯಲ್ಲಿ ಭರದಿನ್ ಐತಂದು ಅಕಟ ಭೂಸರವರ ನಿರೋಧವಿದೇನು? ಯಾಕೆ ಈ ಸಂಕಟ ಬಂತು? ದುಃಖೋತ್ಕರ್ಷಕವೋ ಆಕಸ್ಮಿಕ ಯಾವುದಿದು ಅಂತ ಕೇಳ್ತಾಳೆ. ಅದು ಮಾತ್ರವಲ್ಲ, ನಾಳೆ ವೈವಾಹೋತ್ಸವದ ದೆಕ್ಕಾಳ. ದೆಕ್ಕಾಳ ಅಂದರೆ ವಿಜೃಂಭಣೆ. ಇದು ಕುಮಾರವ್ಯಾಸನೇ ಬಳಸಿರ್ತಕ್ಕಂಥ ಪ್ರಯೋಗ. ನಾಳೆ ವೈವಾಹೋತ್ಸವದ್ದು. ನಾಳೆ ಅಂತಂದರೆ ಅವರಿಗೆ ಬೆಳೆದ ಹೆಣ್ಣು ಮಗಳಿದ್ದಾಳೆ, ನಾಳೆ ಮದುವೆ ಮಾಡಬೇಕಾಗಿದೆ. ಅದರ ಮೊದಲು ಈ ವಸಂತದ ಬಾಲಿಕೆಯ ರೋಕುಳಿಯ ಮಳೆಯಲ್ಲಿ ಬಾಲಿಕೆಯರು ವಸಂತ ಕ್ರೀಡೆಯನ್ನು ಆಡ್ತಾರೆ. ವಸಂತಕೋತ್ಸವ ಅಂತ, ಪ್ರಿಯ ವಸಂತಕ ಅಂತ ಹೀಗೆಲ್ಲ ಆ ಆಟವನ್ನು ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರ ಕಾವ್ಯಾದಿಗಳಲ್ಲಿ ಹೇಳ್ತಾರೆ. ಅದರ ಓಕುಳಿಯ ಮಳೆಯಲ್ಲಿ, ವಸಂತದ ಓಕುಳಿ ಅಂತಂದರೆ ಬಗೆ ಬಗೆಯ ಬಣ್ಣಗಳನ್ನು, ಸುಗಂಧ ದ್ರವ್ಯಗಳನ್ನು ಸೇರಿಸಿದ ನೀರನ್ನು ಜೀರ್ಕೋವಿಗಳಲ್ಲಿ ತೆಗೆದುಕೊಂಡು, ತಂಬಿಗಳಲ್ಲಿ ತೆಗೆದುಕೊಂಡು ಚೆಲ್ಲಾಡಿಕೊಳ್ತಕ್ಕಂಥ ಈ ಮಳೆಯಲ್ಲಿ ಸಿಡಿಲು. ಅದಕ್ಕೆ ವಸಂತ ರಾಗವನ್ನು ಅವರು ಹಾಡಿದ್ದು. ಈ ವಸಂತದ ಓಕುಳಿಯ ಮಳೆಯಲ್ಲಿ ಸಿಡಿಲು ಅಂತ.
ಆಕಾಶದಿಂದ ಮಳೆ ಬಿದ್ದಾಗಲೇ ಸಿಡಿಲು ಅಪಾಯಕಾರಿ. ನಾವು ನಮಗಾಗಿ ಕ್ರಿಯೇಟ್ ಮಾಡಿಕೊಂಡಂಥ ಆರ್ಟಿಫಿಷಿಯಲ್ ರೈನ್ ಯಾವುದಿದೆ, ಕಲ್ಚರಲ್ ರೈನು, ಅದರೊಳಗೆ ಸಿಡಿಲು ಅಂತಂದರೆ ಎಂಥದ್ದು ಅಂತ. ಅಂದರೆ ಮನೆಯಲ್ಲಿ ಮಂಗಳ ಕಾರ್ಯ ಆಗಬೇಕು, ಹೆಣ್ಣಿಗೆ ಮದುವೆ ಆಗಬೇಕು, ಹುಡುಗನಿಗೆ ಉಪನಯನ ಆಗಬೇಕು, ಈ ಥರದ ಶುಭ ಕಾರ್ಯಗಳನ್ನು ಮುಂದೆ ಇಟ್ಟುಕೊಂಡು ನೀವು ಇಲ್ಲಿ ಅಳ್ತಾ ಇದ್ದೀರಾ ಅಂತಂದರೆ ಏನಪ್ಪ ಅಂತ ಅನ್ನಿಸ್ತು. ಹೇಳಿರೇ ನಿಮಗಾದವಸ್ಥೆಯ ಕೇಳಲ್ ಆಗದೆ. ನನಗೆ ಕೇಳೋಕ್ಕಾಗೋದಿಲ್ವಾ? ಖಂಡಿತ ಕೇಳಬಲ್ಲೆ ನಾನು. ನಿಮಗೆ ಯಾರೂ ಇಲ್ಲ ಅಂತಂದುಕೊಳ್ಬೇಡಿ ಹೇಳಿ ಅಂತಂದಾಗ, ಅಪ್ಪ ಕೇಳಿಯೇ ನಮ್ಮ ಪ್ರಯೋಜನ ಅಂತ ಸಂಕಟ ಪಡ್ತಾರೆ. ಯಾರಾದರೂ ದುಃಖ ಪಡ್ತಾ ಇದ್ದರೆ, ಅಯ್ಯೋ ನಿಮಗೆ ಹೇಳಿದ್ರೆ ಏನು ಸ್ವಾಮಿ, ಆರಿಸ್ತೀರಾ ತೀರಿಸ್ತೀರಾ, ನಮ್ಮಗಳು ನಮಗೆ. ಇವರೇ ಭಿಕ್ಷಾನ್ನ ಬೇಡ್ಕೊಂಡಿರ್ತಕ್ಕಂಥವ್ರು, ಇವ್ರು ಏನು ಮಾಡ್ಯಾರು ಅಂತ ಬೇರೆ ಇರ್ತದಲ್ಲ. ಹಾಗಾಗಿ ಸಹಜವಾದ ಉತ್ತರವನ್ನು ಕೊಟ್ಟಾಗ ನೋಡಿ, ಅವಳು ಹೇಳಿದ್ದಕ್ಕೆ ಅವರು ಹೇಳಿದ ಮಾತಿಗೆ ಇವಳು ಅಂತಾಳೆ, ಕುಂತಿ ತಿಳಿಸ್ತಾಳೆ, ಹೇಳಬೇಕುದು ತನ್ನ ನಿಷ್ಠವನ್ ಆಳಿಗೊಳ್ಳದ ಸುಜನ ನಿಖರಕ್ಕೆ. ಹೇಳಬೇಕುದು ತನ್ನ ನಿಷ್ಠವ ಆಳಿಗೊಳ್ಳದ ಸುಜನ ನಿಖರಕ್ಕೆ. ಕೇಳಬೇಕುದು ದೀನರಗ ವಿಪ್ರೇಂದ್ರ ರೂಪಗತಿಯ. ಕೇಳಬೇಕುದು ದೀನರಗ ವಿಪ್ರೇಂದ್ರ ರೂಪಗತಿಯ. ಹೇಳು ನೀನಲ ವಿಪ್ರ ತಾನಿದ ಕೇಳಿ ದುಃಖಿತೆಯಾಗಲಾಗದೆ. ತಾನಿದ ಕೇಳಿ ದುಃಖಿತೆಯಾಗಲಾಗದೆ. ನ ದುಃಖಂ ಪಂಚಭಿಸ್ಸಗ, ನ ದುಃಖಂ ಪಂಚಭಿಸ್ಸಗ ಎನ್ನದೆ ವಚನ. ಹೇಳು ನೀನೆಲೆ ವಿಪ್ರ. ಇಲ್ಲಿ ಮಾರ್ಮಿಕವಾಗಿ ಹೃದಯಂಗಮವಾದ ಕರುಣರಸಕ್ಕೆ ಒದಗಿ ಬರುವ ಚಾರುಕೇಶಿ ರಾಗದಲ್ಲಿ ಬಹಳ ಚೆನ್ನಾಗಿ ಪದ್ಯ ಹಾಡಿದ್ರು. ಹೇಳಬೇಹುದು ತನ್ನ ಅನಿಷ್ಟವ ಆಳಿಗೊಳ್ಳದ ಸುಜನ ನಿಖರಕ್ಕೆ. ಅಂದರೆ ಆಳಿಗೊಳ್ಳುವುದು, ಆಡಿಕೊಳ್ಳುವುದು, ಆಡಿಕೊಳ್ಳದೇ ಇರತಕ್ಕಂಥ ಸುಜನ ನಿಖರಕ್ಕೆ ತನ್ನ ಇಷ್ಟವನ್ನು, ತನ್ನ ಅನಿಷ್ಟವನ್ನು ಎಲ್ಲ ಹೇಳ್ಕೊಳ್ಬೇಕು ಅಂತ. ಯಾರು ನಮ್ಮನ್ನು ಸಂಕಟದಲ್ಲಿದ್ದಾಗ ನೋಡಿ ಹೀನಾಯ ಮಾಡಲ್ಲೋ ಅವರಿಗೆ ಹೇಳಬೇಕು, ಕೇಳಬೇಹುದು ದೀನರಹ ವಿಪ್ರೇಂದ್ರ ರೂಪಹತಿಯ. ನೀವು ಹೇಳ್ಕೋಬೇಕು. ಯಾರು ತಮ್ಮ ದುಃಖವನ್ನು ತಾತ್ಸಾರ ಮಾಡಲ್ವೋ, ಉಪೇಕ್ಷೆ ಮಾಡಲ್ವೋ, ಅಣಕಕ್ಕೆ ಬಳಸ್ಕೊಳ್ಳಲ್ವೋ ಅವ್ರಿಗೆ ಹೇಳಬೇಕು. ಹಾಗೆ ಬ್ರಾಹ್ಮಣರ ದುಃಖವನ್ನು ನಾವು ಕೇಳಬೇಕು, ದೀನ ದಲಿತರ ದುಃಖವನ್ನು ಕೇಳಬೇಕು, ಅದಕ್ಕೆ ಪರಿಹಾರ ಸಾಧ್ಯವಿದ್ದರೆ ಕೊಡಬೇಕು ಅಂತ ಇರತಕ್ಕಂಥದ್ದು. ಹೇಳು ನೀನೆಲ್ಲಿ ವಿಪ್ರ ತಾನಿದ ಕೇಳಿ ದುಃಖಿತೆಯಾಗಲಾಗದೆ. ನನಗೆ ದುಃಖ ಆಗೋದಿಲ್ವಾ? ಖಂಡಿತ ನನಗೆ ಸಹಾನುಭೂತಿ ಇದೆ. ಇಟ್ಸ್ ನಾಟ್ ಜಸ್ಟ್ ಸಿಂಪತಿ, ಎಂಪತಿ ಇದೆ. ನ ದುಃಖಂ ಪಂಚಭಿಸ್ಸಹ. ಈ ವಾಕ್ಯವನ್ನು ಸಂಸ್ಕೃತ ಪ್ರಯೋಗ ಯಾವುದೋ, ನ ದುಃಖಂ ಪಂಚಭಿಸ್ಸಹ ಅಂತ ಶ್ಲೋಕದ ಒಂದು ಕೊನೆಯ ಪಾದವಾಗಿಯೋ ಅಥವಾ ಎರಡನೇ ಪಾದವಾಗಿಯೋ ಕವಿ ತೆಗೆದುಕೊಂಡಿರತಕ್ಕಂಥ ಪದ್ಯವನ್ನು ಬಳಸಿದ್ದಾನೆ. ಇದಕ್ಕೆ ಬೇರೆ ಬೇರೆ ಪಾಠಗಳು ಉಂಟು. ಅಂದರೆ ಯಾವತ್ತೂ 5-6 ಜನರು ಅಂದರೆ ಹೆಚ್ಚಿನ ಜನರ ಜೊತೆಗೆ ನಾವು ಗೋಳಾಡಿಕೊಂಡಿರಬಾರ್ದು ಅಂತ. ನ ದುಃಖಂ ಪಂಚಭಿಸ್ಸಹ ಅಂತ ಅಲ್ಲಿ ಅನ್ವಯ ಬರುತ್ತದೆ. ಆದರೆ ದುಃಖಂ ಏಕೇನ ಸಹ ಮಾಡಬಹುದು. ಒಬ್ರಿಬ್ಬರ ಹತ್ರ ಹೇಳ್ಕೊಳ್ಬೋದು, ಎಲ್ಲರ ಹತ್ರವೂ ಹೇಳಿಕೊಂಡು ಹಲಬಿಕೊಂಡು ಇರಬಾರದು ಅಂತಕ್ಕಂಥದ್ದು. ಕೆಲವರ ಹತ್ರ ಮಾತ್ರ, ಯಾರು ಪರಿಹಾರ ಮಾಡಬಲ್ಲರೋ ಅವ್ರ ಹತ್ರ ಹೇಳ್ಕೊಳ್ಬೇಕು. ಕಂಡ ತಕ್ಷಣ ಅಯ್ಯೋ ನೋಡಿ ನಮಗೆ ಹೀಗಾಯಿತು ಅಂತ ಶುರು ಮಾಡಿಕೊಂಡ್ರೆ ಯಾರೂ ಸುಳಿಯೋದಿಲ್ಲ. ತಲೆಪಾಗಿ ನೊಳಕೊಳಕ ಪಂಚನೀರಿ ಒಳಹರಕ ತಿಳಿಸುವಿಯ ರಜಕಗಲ್ಲದೆ ನಿಂಪೆರರ್ಗೆ ತಳಮಳವ ದುಗುಡಗಳ ನಿನ್ನೊಳಗೆ ಬೈತಡದೆ ಇಳಗೆ ಹರಡುವುದೇಕು.
ಕಗ್ಗದಲ್ಲಿ ಡಿ ವಿ ಜಿ ಹೇಳ್ತಾರೆ. ಆದರೆ ಕೆಲವರ ಹತ್ರ ಹೇಳ್ಕೊಳ್ಬೇಕು. ಯಾರ ಹತ್ರ ಹೇಳ್ಕೊಂಡ್ರೆ ಹೃದಯ ಭಾರದ ಅವತರಣ ಆಗುತ್ತದೆಯೋ ಅವ್ರ ಹತ್ರ ಹೇಳ್ಕೊಳ್ಬೇಕು. ಸಾಯಣರು ಹೇಳ್ತಾರೆ ಅವರು ಏನು ಪರಿಹಾರ ಮಾಡ್ತಾರೆ ಅಂತಲ್ಲ, ಆದರೆ ಒಂದು ಹೆಗಲ ಮೇಲಿರೋ ಭಾರಾನ ಅದೇ ಶರೀರದ ಮತ್ತೊಂದು ಹೆಗಲಿಗೆ ವರ್ಗಾಯಿಸಿದಂತೆ ಆಗುತ್ತದೆ. ಆ ಕೈಯಿನ ಬ್ಯಾಗನ್ನು ಈ ಕೈಗೆ ಬದಲಾಯಿಸಿಕೊಂಡಂತೆ ಆಗುತ್ತದೆ ಅಂತ ಅಷ್ಟೇ, ಇನ್ನೇನು ಆಗೋಲ್ಲ. ಅಷ್ಟಕ್ಕೋಸ್ಕರವಾಗಿ ಬೇಕಾಗುತ್ತದೆ. ನಾನು ಕೇಳ್ತೀನಿ, ಏನಾದರೂ ಪರಿಹಾರ ಸಾಧ್ಯವಿದ್ದರೆ ಕೊಡ್ತೀನಿ ಅಂತಂತಾಳೆ. ಅವಳಿಗೆ ಗೊತ್ತಿಲ್ಲ ಏನು ಸಮಸ್ಯೆ ಅಂತ. ಮಕ್ಕಳೇ ಇವಳಿಗೆ ದೊಡ್ಡ ಬಲ. ಹಾಗಾಗಿ ಆ ಭರವಸೆಯ ಮೇಲೆ ಹೇಳ್ತಾಳೆ. ಇದು ತುಂಬ ಘನವಾದ ಕುಂತಿಯ ವ್ಯಕ್ತಿತ್ವ ಅಂತ ನನಗನ್ನಿಸುತ್ತದೆ. ಅಂದರೆ ತಾನೇ ಕಷ್ಟದಲ್ಲಿದ್ದಾಗಲೂ ಹೊರಕ್ಕೆ ಪ್ರಕಾಶಗೊಂಡರೆ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗಲೂ ಕೂಡ ಕ್ಷಾತ್ರ ಪ್ರಜ್ಞೆ ಮೌಲ್ಯ ಯಾವುದಿದೆ ಅಂದರೆ ಕಣ್ಣೀರು ಒರೆಸ್ತಕ್ಕಂಥದ್ದು, ಸಮಾಜಕ್ಕೆ ಕವಚವಾಗತಕ್ಕಂಥದ್ದು, ಅದನ್ನು ಮರೆಯುವಂತೆ ಇಲ್ಲ ಅಂತ. ಪಾಂಡವರನ್ನು ಈ ಸಂಸ್ಕಾರದಲ್ಲೇ ಬೆಳೆಸಿದ್ದಾಳೆ. ಎಲ್ಲಿವರೆಗೆ ಅಂದರೆ ಮುಂದೆ ನೋಡಿ, ಇವರು ವನವಾಸದ ಕಟ್ಟಕಡೆಯಲ್ಲಿದ್ದಾಗ ಆ ಬ್ರಾಹ್ಮಣನೊಬ್ಬನ ಅರಣಿಯನ್ನು ಜಿಂಕೆ ಕೊಂಬಿಗೆ ತಗಲಾಕ್ಕೊಂಡು ಹೊರಟೋದಾಗ ಅವನು ಕೇಳಿಕೊಂಡ್ರೊಡನೆ ಇವರೆಲ್ಲ ಹೊರಡ್ತಾರೆ. ಅದು ಏನೋ ಎಂತೋ ಈ ರೀತಿಯಾದ ಯೋಚನೆ ಮಾಡುವುದಿಲ್ಲ. ಅದಕ್ಕೂ ಮುನ್ನ ರಾಜ್ಯದಲ್ಲಿದ್ದಾಗ, ಇಂದ್ರಪ್ರಸ್ಥದಲ್ಲಿದ್ದಾಗ ಬ್ರಾಹ್ಮಣನ ಹೋಮಧೇನುವನ್ನು ಕದ್ದುಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅರ್ಜುನ ಹೋಗ್ತಾನೆ. ಮತ್ತೆ ನಮ್ಮಲ್ಲಿ ಈ ಭಾವ ಇದೆ, ಯಾರಿಗೆ ನೆರವು ಬೇಕಿದೆ ಅವರಿಗೆ ನೆರವನ್ನು ಕೊಡ್ತಕ್ಕಂಥದ್ದು. ವೆಲ್ಫೇರ್ ಗೌರ್ಮೆಂಟ್ ಅಂತ ಯಾವುದಿದೆ ಅದು ಅಂಥದ್ದೇನೆ, ಕ್ಷೇಮವನ್ನು ಕಾಣಿಸ್ತಕ್ಕಂಥದ್ದು ಅದು ಬೇಕು ಅಂತ. ಆ ರೀತಿಯಾದ ದೃಷ್ಟಿಕೋನದಲ್ಲಿ ಮಕ್ಕಳನ್ನು ಈ ಬೆಳೆಸಿದ ತಾಯಿ. ಈ ಕಾರಣದಿಂದಲೇ ಪಾಂಡವರು ಶ್ಲಾಘ್ಯರು. ನಾನು ಅನೇಕ ಬಾರಿ ಪಾಂಡವರನ್ನು, ಅವರಲ್ಲಿ ಕಾಣುವ ಅಲ್ಪ ಸ್ವಲ್ಪ ದೋಷಗಳನ್ನು ಕಂಡೂ ಕೂಡ ಕೌರವಾದಿಗಳಿಗಿಂತ ತುಂಬ ಉತ್ತಮರು ಅಂತ ಹೇಳೋದಕ್ಕೆ ಇದೇ ಕಾರಣದಿಂದ. ಅವರಲ್ಲಿ ಮೂಲ ಸಾಮಗ್ರಿ ಚೆನ್ನಾಗಿದೆ. ನಾವು ಯಾವುದೋ ದಾಕ್ಷಿಣ್ಯಕ್ಕೆ ಪೊಲಿಟಿಕಲಿ ಕರೆಕ್ಟಾಗಿರಬೇಕು ಅಂತ ಇನ್ಯಾವುದೋ ರೀತಿಯಲ್ಲಿ ಕೌರವಾದಿಗಳ ಪಕ್ಷವನ್ನು ಹಿಡಿದು ಪಾಂಡವರಿಗೆ ಆಳುಗೊಂದು ಕಲ್ಲು ಅಂತ ಬಡಿಯೋದೊಳಗೆ ಯಾವ ಅರ್ಥವೂ ಕಾಣೋದಿಲ್ಲ. ನಮ್ಮಲ್ಲಿ ಯಾವ ತರಹದ ಈ ಜಾತಿ ಪ್ರಜ್ಞೆ ಬೆಳೆದು ಬಿಟ್ಟಿದೆ ಅಂತಂದರೆ, ಕೇಂದ್ರ ಸರ್ಕಾರದವರು ಅರ್ಜುನ್ ಅವಾರ್ಡ್ ಅಂತ ಕೊಡೋಕ್ಕೆ ಆರಂಭ ಮಾಡಿದ್ರು. ಇವರು ಏಕಲವ್ಯ ಪ್ರಶಸ್ತಿ ಅಂತ ಕೊಡ್ತಾರೆ. ತುಂಬ ಒಳ್ಳೆಯದು, ಏಕಲವ್ಯನಿಗೆ ಯಾವ ಪ್ರಶಸ್ತಿಯೂ ಮಿಗಿಲಲ್ಲ. ಆದರೆ ಅಲ್ಲಿರ್ತಕ್ಕಂಥ ರಿಯಾಕ್ಷನ್ ಏನಂದರೆ ಟು ಅಪೀಸ್ ದಿ ಡೌನ್ ಟ್ರಾಡನ್ ಅನ್ನುವಂಥದ್ದು ಉಂಟು. ಅದಿರಬಾರ್ದು, ಗುಣಗ್ರಹಣ ಇರಬೇಕು, ಅದನ್ನು ನೋಡಬೇಕು. ಮತ್ತು ಅರ್ಜುನನ ಏಕಲವ್ಯನ ವಿರುದ್ಧಕ್ಕೆ ಕಟ್ಟಿಡ್ತಕ್ಕಂಥದ್ದು, ಕರ್ಣನ ವಿರುದ್ಧಕ್ಕೆ ಕಟ್ಟಿಡುವುದು, ಇದರೊಳಗೆಲ್ಲ ಈ ರಾಜಕೀಯದ ಜಾತಿ ತಂತ್ರವೇ ಕಾಣಿಸ್ತಾ ಇದೆಯೇ ಹೊರತುನುವೆ ಗುಣಗ್ರಹಣ ಅನ್ನೋದು ಕಾಣಿಸ್ತಾ ಇಲ್ಲ. ಇದು ಯಾವ ಸಮಾಜಕ್ಕೂ ಒಳ್ಳೆಯದಾಗೋದಿಲ್ಲ. ಇಲ್ಲಿ ಕಾಣುವಂಥದ್ದು ಅದೇ. ನಮ್ಮ ಯೋಗ್ಯವಾಗಿ ಲೋಕದಲ್ಲಿ ಇನ್ನೂ ಹೆಚ್ಚಿನ ಮನ್ನಣೆ ಪಡೆಯಬೇಕಾದಂಥ ಕೆಲವು ಸಾಹಿತಿಗಳಾಗಲಿ, ಕಲಾವಿದರಾಗಲಿ, ಸಮಾಜ ಚಿಂತಕರಾಗಲಿ, ಜ್ಞಾನಿ ವರ್ಗದವ್ರನ್ನಾಗಲಿ, ಇವ್ರನ್ನೆಲ್ಲ ಈ ಒಂದು ಅಡ್ಡದಾರಿ ಇಟ್ಟುಕೊಂಡು ಪೊಲಿಟಿಕಲಿ ಕರೆಕ್ಟಾಗಿರಬೇಕು ಅಂತ ಮಾಡಿಕೊಂಡು ಕೂತಿದ್ದಾರೆ. ಅದರಿಂದನೇ ಆಗಿರ್ತಕ್ಕಂಥದ್ದು ಬುದ್ಧ, ಬಸವ, ಅಂಬೇಡ್ಕರ್ ಅಂತ. ಈ ಈಕ್ವೇಷನ್ ಅದು ಹೇಗಿದೆಯಪ್ಪ ಭಗವಂತನಿಗೆ ಗೊತ್ತು. ಯಾರು ಬೇರೆಯವರು ಸೇರಬಾರ್ದು, ಇವ್ರು ಮಾತ್ರ ಇಲ್ಲಿರಬೇಕು ಅಂತ. ಬುದ್ಧ ಎಲ್ಲಿಯೂ ಜಾತಿಯ ಬಗ್ಗೆ ಯಾವುದು ಹೇಳೇ ಇಲ್ಲ. ಜಾತ್ಯತೀತ ಅನ್ನೋ ಕಲ್ಪನೆಯೇ ಬುದ್ಧನಿಗಿಲ್ಲ. ಆರಾಮವಾಗಿ ಕ್ಷತ್ರಿಯ ಮಹಾರಾಜರುಗಳ ಜೊತೆಗೆ ಚೆನ್ನಾಗಿ ಹರಟುಕೊಂಡು ಮಾತಾಡಿಕೊಂಡು ಸೊಗಸಾಗಿದ್ದವನು, ಅವರ ಅರಮನೆಗಳಿಗೆಲ್ಲ ಹೋಗ್ತಾ ಇದ್ದವನು. ಅದಕ್ಕೆ ಆನಂದ ಹೇಳ್ತಾನೆ, ನೀನು ಅವರು ಇವರು ಕೊಟ್ಬಿಟ್ರೆ ರೇಷ್ಮೆ ಪಂಚೆ ನನಗೆ ಕೊಡಬಾರ್ದು ಅಂತ ಕಂಡೀಷನ್ ಹಾಕ್ತಾನೆ. ಅಂದರೆ ಬುದ್ಧ ಎಲ್ಲರ ಜೊತೆನೂ ಚೆನ್ನಾಗಿ ಬೆರೀತಾ ಇದ್ದ. ಅವನಿಗೆ ಯಾವ ಬಯಾಸಗಳು ಇರಲಿಲ್ಲ. ಈ ರಾಜರ ಹತ್ರ ನಡ್ಕೊಳ್ಳಬಾರ್ದು, ಇವ್ರನ್ನ ನೀವು ನೀಚರು ಅಂತ ಇಡಬೇಕು ಅಂತ ಎಂಥದ್ದು ಇರಲಿಲ್ಲ. ಅವನು ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾ ಇದ್ದ. ಬಸವಣ್ಣನವರು ರಾಜೋದ್ಯೋಗಿಯಾಗಿದ್ದರು. ಆ ಬಗ್ಗೆ ಅವರಿಗೆ ಕೀಳರಿಮೆಯೋ ಮೇಲರಿಮೆಯೋ ಇರಲಿಲ್ಲ. ಬೇಡ ಅಂದಾಗ ಬಿಟ್ಟು ಬಂದರು. ಆದರೆ ಅವರುಗಳಿಗೆಲ್ಲ ಇಲ್ಲದ್ದು ಯಾವುದೋ ಒಂದು ಸಾಮಾಜಿಕ ಕಾಳಜಿನ ನಾವು ಅವ್ರ ಮೇಲೆ ಆರೋಪಣೆ ಮಾಡ್ತಕ್ಕಂಥದ್ದು, ಹೀಗೆಲ್ಲ ಕಾಣಿಸ್ತಕ್ಕಂಥದ್ದು ಉಂಟು. ಅಂದರೆ ಎಷ್ಟೋ ಬಾರಿ ಅನುಕೂಲ ಸಿಂಧುವಾಗಿ ಈ ಥರದ್ದನ್ನು ಬ್ರಹ್ಮಭೂಮವಾಗಿ ಸರ್ವವೂ ಅದ್ವೈತ ಅಂತ ಶಂಕರಾಚಾರ್ಯ ಹೇಳಿದ್ದಿಲ್ಲಿ ಬರಬಾರ್ದು. ಅವ್ರಿಗೆ ಅವಕಾಶ ಕೊಡಲ್ಲ. ರಮಣರಿದ್ರಲ್ಲ ಸರ್ವಸಂಗ ಪರಿತ್ಯಾಗಿ, ಅವರಿಗೆಲ್ಲ ಅವಕಾಶ ಕೊಡಲ್ಲ. ರಮಣ ಇಸ್ ನಾಟ್ ಎ ವಿನ್ನಿಂಗ್ ಹಾರ್ಸ್. ಯಾವ ಜಾತಿಯೂ ಅವ್ರ ಹಿಂದೆ ಬರೋದಿಲ್ಲ. ಇದು ಆಗಿರ್ತಕ್ಕಂಥದ್ದು. ಹೀಗೆ ಮಾಡಿಕೊಂಡು ನಾವು ನಿಜವಾದ ಮೌಲ್ಯವನ್ನು, ಸತ್ಯವನ್ನೇ ದೂರ ಮಾಡಿಕೊಳ್ಳೋದಾಗ್ತಾ ಇದೆ. ಕುಂತಿ ದಿಟ್ಟವಾದ ಹೆಣ್ಣು. ತನಗೆ ನ್ಯಾಯ ಸತ್ಯ ಅಂತ ಅನಿಸಿದ್ದನ್ನು ಯಾವ ಸಂದರ್ಭದಲ್ಲೂ ಪೊಲಿಟಿಕಲಿ ಕರೆಕ್ಟ್ ಆಗಿಲ್ಲದೆ ನೇರವಾಗಿ ನೋಡಿದ್ಲು. ಬಾಲ್ಯದಲ್ಲಿ ಮಾಡಿದ ಅದೊಂದು ಅಚಾತುರ್ಯ ಯಾವುದಿತ್ತು, ಲೋಕಾಪವಾದದ ಭೀತಿಯಿಂದ ಮಾಡಿದ್ದು, ಪ್ರಾಯಶಃ ಅದೇ ತೀವ್ರವಾಗಿ ನೋಡಿದ ಮೇಲೆ ಧೈರ್ಯ ತಂತೋ ಏನೋ. ಒಟ್ಟಿನಲ್ಲಿ ಅವಳ ಬದುಕು ಬೇರೆ ರೀತಿಯಲ್ಲಿ ಆಯಿತು. ಅವಳು ಹೇಳ್ತಾ ಇದ್ದಾಳೆ, ದುಃಖವನ್ನು ಹೆಚ್ಚಿನ ಜನರ ಜೊತೆಗೆ ಹಂಚಿಕೊಳ್ಳೋಕ್ಕಾಗೋಲ್ಲ, ನಗಿಗೀಡಾಗಬಹುದು. ಅರೆ ಕೆಲವರಾದರೂ ಇರ್ತಾರೆ, ಅವ್ರ ಹತ್ರ ಹೇಳ್ಕೊಳ್ಬೇಕು ಅಂತಂದಾಗ ಅವನು ಉತ್ತರ ಕೊಡ್ತಾನೆ.
ತಿರುಗಿ ನಿಮ್ಮೂರೊಳಗೆ ಕೂಳನು ತಿರಿದು ಸಲಹುವೆನೆನ್ನ ಮಕ್ಕಳ ಎನ್ನ ಮಕ್ಕಳ ತಿರುಗಿ ನಿಮ್ಮೂರೊಳಗೆ ಕೂಳನು ತಿರಿದು ಸಲಹುವೆನು ಎನ್ನ ಮಕ್ಕಳು ಧರೆಯನಾಳುವ ಸತ್ಯ ಸಹಸಿಗಳಿದ್ದು ಫಲವೇನು ಎನ್ನ ಮಕ್ಕಳು ಧರೆಯನಾಳುವ ಸತ್ಯ ಸಹಸಿಗಳಿದ್ದು ಫಲವೇನು ಹೊರೆಯಲರಿಯೇನು ದುರುಳನ್ ಎರಡೆಂಟರಿಯನ್ ಅದರೊಳಗೊಬ್ಬನ್ ಹೊರೆಯಲರಿಯನು ದುರುಳನ್ ಎರಡೆಂಟರಿಯನ್ ಅದರೊಳಗೊಬ್ಬನುದರಕ್ಕೆ ಎರಗಲಾರೆನು ಒಬ್ಬನುದರಕ್ಕೆ ಎರಗಲಾರೆನು ಕೂಳನು ಎಂದಳು ಕುಂತಿ ನಸುನಗುತ. ಅವನು ಪಾಪ ಹೇಳ್ತಾನೆ, ತಾಯಿ ಕೇಳಿ, ವಿಪ್ರಪುರದೊಳಗೆ ಅಗಾಯ ಉಂಟು, ದೊಡ್ಡ ಪ್ರಮಾದ ಉಂಟು. ರಕ್ಕಸ ನಾಯಿ ನೆಲೆಸಿಹನು ಊರ ಹೊರಗಣ ಶೈಲ ಶಿಖರದಲ್ಲಿ. ನಾಯಿ ಕುಮಾರವ್ಯಾಸನ ಮಾತು, ಮಿಕ್ಕಿದ್ದೆಲ್ಲ ಆ ಬ್ರಾಹ್ಮಣನ ಮಾತು. ಐದೊಬ್ಬನ ಮನೆ ಮನೆಗೆ ಮೇಲಾಯಿ ಮಹಿಷದ್ವಯ ಸಹಿತ ನಿರ್ದಾಯದಲ್ಲಿ 12 ಖಂಡುಗದಕ್ಕಿ ಯೋಗರವ. 12 ಖಂಡುಗ ಅಕ್ಕಿಯ ಅಡುಗೆ, ಮತ್ತು ಅದಕ್ಕೆ ತಕ್ಕ ಲವಾಜಮೆ ಅಂತೀವಲ್ಲ ಸಂಭಾರ ಪದಾರ್ಥಗಳು, 2 ಕೋಣಗಳು, ಒಬ್ಬ ಮನುಷ್ಯ, ಇಷ್ಟು ಅವನಿಗೆ ಬೇಕು. ಊರಾಚೆ ಇದ್ದಾನೆ ಬಕಾಸುರ, ಅವನಿಗಾಗಿ ನಾನು ಪಾಳಿ ನಾಳೆ ಬಂದಿರೋದ್ರಿಂದ ಹೊರಡಬೇಕು. ನಮಗೆಲ್ಲ ಸಜ್ಜು ಮಾಡೋಕ್ಕಾದೀತು, ಮನುಷ್ಯರು ಸಿಗೋಲ್ಲ, ಯಾರನ್ನ ಕೇಳೋಣ, ಏನು ಮಾಡೋಣ, ನಾವು ಯಾರಾದರೂ ಹೋಗಬೇಕು. ಮಗನ ನೀವೇನೇ ಪಾರಲೌಕಿಕವು ಅಗಡಹುದು ಅಪಖ್ಯಾತಿ, ತನ್ನನ್ನು ತಗುಹುದು ಐಹಿಕದಲ್ಲಿ ಬಳಕಿ ಸಂತತಿಚ್ಛೇದ. ಮಗನನ್ನು ಕೊಡೋಕ್ಕಾಗೋದಿಲ್ಲ, ಅವನು ಚಿಕ್ಕ ಹುಡುಗ ಬೇರೆ, ತಾನು ಹೋಗಬೇಕು, ಅದಕ್ಕೆ ಹೆಂಡತಿ ತಯಾರಿಲ್ಲ, ಮಗಳನ್ನ ಕಳಿಸೋದಕ್ಕೆ ಆಗೋಲ್ಲ, ಆದರೆ ಮಗಳು ನಾನು ಹೋಗ್ತೀನಿ ಅಂತಾಳೆ. ಆ ಕುಟುಂಬದ ಚಿತ್ರಣ ತುಂಬ ಚೆನ್ನಾಗಿದೆ. ವ್ಯಾಸರ ಮಹಾದೃಷ್ಟಿ ಮಹಾಸೃಷ್ಟಿಯಲ್ಲಿ ಒಂದು ವಿಪ್ರ ಕುಟುಂಬ ಎಷ್ಟು ಆತ್ಮೀಯವಾಗಿ ಬಂದು ಒದಗುತ್ತದೆ ನೋಡಿ. ಅಂದರೆ ಅಲ್ಲಿ ತಂದೆ ನಾನು ಹೋಗ್ತೀನಿ ಅಂತಾನೆ, ತಾಯಿ ತಾನು ಹೋಗ್ತೀನಿ ಅಂತಾಳೆ, ಮಗಳು ನಾನು ಹೋಗ್ತೀನಿ ಅಂತಾಳೆ. ಅರೆ ನೀವೆಲ್ಲ ಚೆನ್ನಾಗಿರಿ ಅಂತ. ನಾನು ಹಲವು ಬಾರಿ ಅದನ್ನು ಹೇಳಿದ್ದೀನಿ, ಅಹಂಕಾರಕ್ಕಿಂತ ಮಮಕಾರ ದೊಡ್ಡದು ಅಂತ. ನಾನು ಹೋದರೂ ನನ್ನವರು ಇರಬೇಕು ಅನ್ನೋ ಭಾವ ಅಲ್ಲಿ ಕಾಣಿಸುತ್ತದೆ ಅಂತ. ಒಂದು ತ್ಯಾಗ ಮಾಡಿದ ತೃಪ್ತಿಯಾದರೂ ಇರುತ್ತದೆ ಅಂತ. ಆ ನೋವನ್ನು ನಾವು ಪಡೆಯೋಕ್ಕಾಗೋದಿಲ್ಲ, ನಾವು ಸತ್ತಾದರೂ ಒಂದು ರೀತಿ ನೆಮ್ಮದಿ ಪಡೆದೇವು ಅಂತ. ಅಲ್ಲಿ ತುಂಬ ಚೆನ್ನಾದ ಚಿತ್ರಣವನ್ನು ಪಾಪ ಕುಮಾರವ್ಯಾಸ ಬಿಟ್ಟ. ನೋಡಿ, ವ್ಯಾಸರ ಚಿತ್ರಣ ತುಂಬ ದೊಡ್ಡದು. ಕುಮಾರವ್ಯಾಸ ದೊಡ್ಡ ಕವಿ, ಸಂದೇಹವೇ ಇಲ್ಲ. ಆದರೆ ಅವನಿಗೆ 3/4 ವೀಸೆ ವ್ಯಾಸರಿಂದ ಬಂದಿದೆ ಎನ್ನುವುದನ್ನು ಮರೆಯುವಂತೆ ಇಲ್ಲ. ನಮ್ಮ ಕನ್ನಡದ ವಿಮರ್ಶಕರು ಇದನ್ನು ತುಂಬ ಸುಲಭವಾಗಿ ಮರೆತು ಬಿಡ್ತಾರೆ. ವ್ಯಾಸ ವಾಲ್ಮೀಕಿಗಳ ಕಥಾನಕದಿಂದ ಪಡ್ಕೊಂಡದ್ದೇ ಭಾರತೀಯ ಭಾಷೆಗಳೆಲ್ಲದರ ಮುಖ್ಯವಾದಂಥ ದಾಯ. ಆಮೇಲೆ ಕಥಾನಕ ಅನ್ನೋದು ಇದ್ದ ಮೇಲೆ ಅದರ ಮೇಲೆ ಕುಸರಿ ಎಷ್ಟು ಮಾಡ್ಬೋದು. ನನಗೆ ಗೊತ್ತಿದೆ ಕಣ್ರಿ, ನಾನು ಲಕ್ಷಾಂತರ ಪದ್ಯ ಬರ್ತೀನಿ, ಅಕ್ಷರಶಃ ಹೇಳ್ತಾ ಇದ್ರಿ, ಯಾರ ಮೇಲೆ ಬೇಕಾದ್ರೂ ಆಣೆ ಇಡ್ತೀನಿ. ನನಗೆ ಅಪ್ಪನಿಲ್ಲ, ಅಮ್ಮನಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಹಾಗಾಗಿ ಯಾರ ಮೇಲೆ ಆಣೆ ಇಡಲಿ, ನನ್ನ ಮೇಲೆ ನಾನು ಆಣೆ ಇಟ್ಕೊಂಡು ಹೇಳ್ತೀನಿ. ವರ್ಚುವಲಿ ಅಕ್ಷರಶಃ ಲಕ್ಷಾಂತರ ಪದ್ಯ ಬರ್ತಿದ್ದೀನಿ. ಅದು ಏನು ಸುಲಭ ಏನು ಕಷ್ಟ ಅನ್ನೋದು ನನಗೆ ಗೊತ್ತು. ಆದರೆ ಒಂದು ಒಳ್ಳೆ ಕಥೆ ಹುಟ್ಟಿಸೋದ್ರ ಕಷ್ಟ, ಪರಮ ಕಷ್ಟ ಎಷ್ಟು ಅನ್ನೋದು ನನಗೆ ಗೊತ್ತಿದೆ. ರಾಮಾಯಣದಂಥ ಕಥೆ ಕೊಡೋದು, ಮಹಾಭಾರತದಂಥ ಕಥೆ ಕೊಡೋದು ನಮ್ಮ ಪುರಾಣ ಜನ್ಮ ಜನ್ಮಾಂತರಕ್ಕೂ ಕಷ್ಟ. ಆದರೆ ಇರುವಂಥ ಕಥೆಯನ್ನು ಇಟ್ಕೊಂಡು ಒಳ್ಳೆಯ ಕಾವ್ಯ ಬರೆಯೋದಕ್ಕೆ ನನಗೆ ಲೀಲಾಜಾಲ, ಕಷ್ಟ ಏನೂ ಇಲ್ಲ ಹೇಳ್ತೀನಿ. ಇದನ್ನೊಮ್ಮೆ ಮೈಸೂರು ಅಷ್ಟೇಲಿ ಹೇಳಿದೆ, ಇವತ್ತು ಪಂಪನಿಗಿಂತ ಚೆನ್ನಾಗಿ ಮಹಾಭಾರತನ ಚಂಪೂ ರೂಪದಲ್ಲಿ ಬರೀತೀನಿ ಅಂತಂದಿದ್ದೆ. ಕುಮಾರವ್ಯಾಸನಂತೆ ಬರೆಯೋದು ಕಷ್ಟ ಅಂದಿದ್ದೆ. GH ನಾಯಕರು ಸೇರಿದಂತೆ ತಿಪ್ಪೇರುದ್ರ ಸ್ವಾಮಿಗಳೆಲ್ಲ ಅಬ್ರಹ್ಮಣ್ಯಂ ಅಂತೆಲ್ಲ ಕೋಲಾಹಲ ಮಾಡಿದ್ರು. ನಿಮಗಾಗೋದಿಲ್ಲ ಸರ್, ನಿಮ್ಗೆ ಕಂದ ಗೊತ್ತಿಲ್ಲ, ವೃತ್ತ ಗೊತ್ತಿಲ್ಲ, ನನಗೆ ಗೊತ್ತಿದೆ, ಹಳಗನ್ನಡ ಗೊತ್ತಿದೆ ಅಂತ ಹೇಳಿದ್ದೆ ನಾನು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಅಹಂಕಾರ ಅಂತ ಅನಿಸ್ಬೋದು, ಅಡ್ಡಿ ಇಲ್ಲ, ತೊಂದರೆ ಇಲ್ಲ, ಹೋದರೆ ಕತ್ತೆ ಬಾಲ ಅಂತಾರಲ್ಲ ಆ ಥರ. ಯಾಕೆ ಹೇಳ್ತೀನಿ ಅಂತಂದರೆ, ಕುಮಾರವ್ಯಾಸ ಎಷ್ಟು ದೊಡ್ಡ ಕವಿಯಾದರೂ ಅವನ ಕಾವ್ಯ ಆಕರ್ಷಕವಾಗಿರೋದಕ್ಕೆ ಕಾರಣ ಮಹಾಭಾರತ. ಅವನೇ ಭಾಗವತ ಹಿಡ್ಕೊಂಡಿದ್ದರೆ ಬಾಯಿ ಬಡ್ಕೋತಿದ್ದ ಕುಮಾರವ್ಯಾಸ, ರಸ ಕಾಣೋಕ್ಕೆ ಕಷ್ಟ ಆಗ್ತಾಯಿತ್ತು. ಯೋಗ ವಾಸಿಷ್ಠ ಹಿಡ್ಕೊಂಡಿದ್ದರೆ ರೋಗ ವಾಸಿಷ್ಠ ಆಗ್ತಾಯಿತ್ತು, ಏನೂ ಆಗೋಗ್ತಾ ಇರಲಿಲ್ಲ, ಏನೂ ಕಿಸಿಯೋಕ್ಕಾಗ್ತಾ ಇರಲಿಲ್ಲ. ಶುಷ್ಕ ವೇದ ಅಂತ ಇಟ್ಕೊಂಡ್ರೆ ಏನು ಪ್ರಯೋಜನ? ಭಕ್ತಿ ಇದ್ದವರೆಲ್ಲ ಮಹಾಕವಿಗಳಾಗೋಕ್ಕೆ ಸಾಧ್ಯ ಇಲ್ಲ. ಮಹಾಭಕ್ತರಾಗ್ಬೋದು, ಪ್ರದಕ್ಷಿಣೆ ನಮಸ್ಕಾರ ಮಾಡಿ ದೂರ ನಿಂತು ಬಿಡ್ತೀವಿ ಅಷ್ಟೇ ನಾವು.
ಕವಿಯಾಗಬೇಕಾದ್ರೆ ಬೇರೆಯೇ ಬೇಕಾದದ್ದು ಉಂಟು. ಕುಮಾರವ್ಯಾಸನಿಗೆ ಆ ಕಥೆ ಬಂತು. ಪಂಪನಂತವನಿಗೆ ಇಷ್ಟು ಒಳ್ಳೆ ಕಥೆ ಕೊಟ್ಟರು ಕೂಡ ಸ್ವಲ್ಪ ಮಟ್ಟಿಗೆ ಮಂಗನ ಕೈಗೆ ಮಾಣಿಕ್ಯ ತರಹ ಆಯಿತು. ಅರಿಕೇಸರಿಗೆ ಓಲು ಬಿದ್ದು ಎಲ್ಲಂದ್ರೆಲ್ಲ ಅವನು ಚಿತ್ತೆ ಮಾಡಿಕೊಂಡ. ಕುಮಾರವ್ಯಾಸ ಹಾಗೆ ಮಾಡಲಿಲ್ಲ. ಆದರೆ ಮೂಲ ಮಹಾಭಾರತದ ಕೆಲವು ಸ್ವಾರಸ್ಯಗಳನ್ನು ಬಿಟ್ಟ ಅವನು. ಸಂಗ್ರಹಕ್ಕೋ ಮತ್ತು ಯಾವುದಕ್ಕೋ ಬಿಟ್ಟ. ಅದರಿಂದಾಗಿ ಅಷ್ಟರ ಮಟ್ಟಿಗೆ ಆ ಸ್ವಾರಸ್ಯ ಕಡಿಮೆ ಆಯಿತು, ರುಚಿ ಕಡಿಮೆ ಆಯಿತು. ಇಲ್ಲಿ ಆ ಬ್ರಾಹ್ಮಣನ ಚಿಕ್ಕ ಹುಡುಗ ಒಬ್ಬ ಬರ್ತಾನೆ. ಯಾರು ಕೃಷ್ಣಶಾಸ್ತ್ರಿಗಳು ಬರೀತಾರೆ, ಆ ಇಡೀ ಪ್ರಕರಣದಲ್ಲಿ ತಂದೆ ತಾಯಿ ಮಗಳು ಎಲ್ಲ ಮಾತಾಡಿದ್ದೇ ಒಂದು. ಈ ಪುಟ್ಟ ಮಗು ಒಂದು ಮಾತಾಡೋದೊಂದು. ಒಂದು ಹಂಚಿಕಡ್ಡಿ ಹಿಡ್ಕೊಂಡು ಅಮ್ಮ ಅಳಬೇಡ, ಆ ಅಪ್ಪ ಅಳಬೇಡ, ಅಕ್ಕ ಅಳಬೇಡ, ನಾನು ಹೋಗಿ ಇದರಿಂದ ರಾಕ್ಷಸನ ಹೊಡೆದು ಕೊಂದು ಬಿಡ್ತೀನಿ ಅಂತ ಹೇಳುತ್ತೆ. ಆಗ ಎಲ್ಲರೂ ಪಕ್ಕಂತ ನಗುತ್ತಾರೆ. ಆ ಕಣ್ಣೀರಿನಲ್ಲೂ ಕೂಡ ಅವರಿಗೆ ನಗು ಬರುತ್ತೆ. ಆಗ ಕುಂತಿ ಇದು ನನಗೆ ಪ್ರವೇಶದ ಸಮಯ ಅಂತ ಬರ್ತಾಳೆ ಅಂತ. ಅಂದರೆ ಎಷ್ಟು ಒಳ್ಳೆಯ ಎಂಟ್ರಿಗೆ ಅವಕಾಶ ಕೊಡ್ತಾರೆ ವ್ಯಾಸರು. ಇಷ್ಟಕ್ಕೆ ವಿರಾಮ ಅವಕಾಶ ಉಂಟು. ಇದು ತುಂಬ ದೊಡ್ಡದಾದದ್ದು. ಇವತ್ತು ಕನ್ನಡದ ವಿಮರ್ಶೆ ಏನಾಗಿದೆ ಅಂದರೆ, ಸಂಸ್ಕೃತ ಅಂದರೆ ವೈದಿಕ, ವೈದಿಕ ಅಂದರೆ ಬ್ರಾಹ್ಮಣರು ಒಂದು ಬೈಬೇಕು ಅಂತ. ನಾನು ಬ್ರಾಹ್ಮಣ, ನಾನು ಯಥೇಷ್ಟವಾಗಿ ಬೈತೀನಿ, ನನ್ನ ಜಾತಿನ ಹೊಗಳ್ತೀನಿ ಕೂಡ ಗುಣ ಇದ್ದಲ್ಲಿ. ನನಗೆ ಯಾವ ಆ ರೀತಿಯಾದ ಸೋಂಕು ಅಂಟು ಯಾವುದೂ ಇಲ್ಲ. ಇವರು ಕೊಡಬೇಕಾದ ಪ್ರಶಸ್ತಿಯು, ಕಿರೀಟಗಳು, ಬಿರುದುಗಳು, ಬಾವಲಿಗಳು, ಬೆಕ್ಕುಗಳು, ಗೂಬೆಗಳು, ಭೂತಗಳು ಏನು ಬೇಡ ಕೂಡ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಟು ಬಿ ಪೊಲಿಟಿಕಲಿ ಕರೆಕ್ಟ್, ಅನಿಷ್ಟಕ್ಕೆಲ್ಲ ಶನಿಶ್ಚರ ಗುಣಿತ ವೈದಿಕ 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 ಅಂತ ಗೂಬೆ ಕೊಡಿಸ್ತಾ ಇದ್ದಾರಲ್ಲ, ಏನು ವೈದಿಕ ಇರ್ತಕ್ಕಂಥದ್ದು? ಈ ಕಥೆ ಕೊಟ್ಟಿದ್ದಾರಲ್ಲ ತುಂಬ ದೊಡ್ಡದಾದದ್ದು. ವಚನಗಳೇ ಇರಲಿ, ಹರಿದಾಸರದೇ ಇರಲಿ, ಯಾವುದೇ ಇರಲಿ, ಉಪನಿಷತ್ತುಗಳಿಂದಲೇ ಎಲ್ಲ ಬಂದದ್ದು ಜೀವಾಳ ಅವರಿಗೆ. ಅಲ್ಲಿಲ್ಲದೆ ಅವರ ಆಕಾಶದಿಂದ ಏನು ಸೃಷ್ಟಿ ಮಾಡಿಕೊಂಡಿಲ್ಲ. ಇದು ನಾನು ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೀನಿ, ಇಲ್ಲೇ ಹೇಳಿದ್ದೀನಿ, ದಾಖಲೆಯೂ ಮಾಡಿದ್ದೀನಿ. ಯಾತಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಕನ್ನಡದ್ದು ಸಂಸ್ಕೃತಕ್ಕಿಂತ ವಿರುದ್ಧವಾಗಿ ಉತ್ಕೃಷ್ಟವಾಗಿದೆ ಎನ್ನುವ ಜಿದ್ದು ಬಂದಿದೆ. ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿ ಚೆನ್ನಾಗಿದೆ ಅನ್ನೋಣ. ಕುಮಾರವ್ಯಾಸ ಸಂಸ್ಕೃತದಲ್ಲಿ ಈ ಶೈಲಿಯಲ್ಲಿ ಬರೆದಿದ್ದರೆ ಕಾಳಿದಾಸನ ಸ್ಥಾನಕ್ಕೆ ಅಂಜಿಕೆ ಆಗ್ತಾ ಇತ್ತು ಅನ್ನೋ ಮಾತನ್ನು ಹೇಳ್ತೀನಿ. ಅದೇ ಸಂದರ್ಭದಲ್ಲಿ ಕುಮಾರವ್ಯಾಸನಿಗೆ ವ್ಯಾಸರಿಲ್ಲದೆ ಇದ್ದರೆ ಈ ರೀತಿಯಾದ ಇತಿವೃತ್ತವನ್ನು ಸೃಷ್ಟಿ ಮಾಡೋಕ್ಕಾಗ್ತಿರಲಿಲ್ಲ ಅನ್ನೋದು ಹೇಳ್ತೀನಿ. ಗೊತ್ತಾಗತ್ತೆ ನಮಗೆ. ಅಲ್ಲಿರೋದನ್ನೇ ಕೆಲವು ಸ್ವಾರಸ್ಯಗಳನ್ನು ಬಳಸಿಕೊಂಡಿಲ್ಲ ಅಂತಂದರೆ ಅವರಲ್ಲಿ ಬಳಸಿಕೊಂಡಿದ್ದಾರೆ. ಜೀವಪಾರಮ್ಯದ್ದು ಮಾನವ ಸ್ವಭಾವ ದ್ಯೋತನವಾದದ್ದನ್ನು ಉತ್ಕೃಷ್ಟವಾದ ರೀತಿಯಲ್ಲಿ ವ್ಯಾಸರು ಚಿತ್ರಿಸಿದ್ದಾರೆ. ಅದು ಸಂಸ್ಕೃತವೋ, ಚೀನೀಸೋ, ಟಿಬೆಟನ್ನೋ, ಜುಲೂನೋ, ಬ್ಯಾಂಟುನೋ, ಪುಷ್ಟುನೋ ಯಾವುದಾದ್ರೂ ಹಾಕ್ಕೊಂಡು ಹೋಗಲಿ, ಅದು ಚೆನ್ನ. ಚಲನೆ ಎಲ್ಲಿಂದ ಬಂದರೆ ಏನ್ರಿ? ಕ್ಯಾಬ್ರೆ ಡಾನ್ಸರಿಂದ ಬಂದಿದ್ದು ಸುಂದರವಾದ ಚಲನೆ ಇದೆ, ತೊಗೊಳ್ಳೋಣ. ಅದೇ ಭರತನಾಟ್ಯ, ಅದೇ ಭರತನ ನಾಟ್ಯ. ಮಧುರವಾದ ಇಂಪಾದ ಹಾಡು ಎಲ್ಲಿಂದ ಬಂದರೆ ಏನು ತೊಗೊಳ್ಳೋಣ? ನಮ್ಮ ನಾಲಿಗೆಗೆ ರುಚಿಯಾಗಿರ್ತಕ್ಕಂಥ ಪದಾರ್ಥ ಎಲ್ಲಿಂದ ಬಂದರೂ ಅಡುಗೆ ಮಾಡ್ಕೊಳಕ್ಕಾಗತ್ತೆ. ಅಂತರಂಗಕ್ಕೆ ಒಳ್ಳೆಯ ಕಾವ್ಯ, ಒಳ್ಳೆಯ ಕಲ್ಪನೆ ಎಲ್ಲಾದರೂ ಬಂದರೆ ಅದನ್ನು ಬೇಡ ಅಂತ ಅನ್ನೋದಕ್ಕೆ ಕಾರ್ಪಣ್ಯ ಎಂಥದ್ದು ಅಂತ. ಈ ಮೈಲಿಗೆಯ ಮಡಿತನದ ನೀಚತೆ ಇದೆಯಲ್ಲ, ಅದು ಕನ್ನಡದ ನರನಾಡಿಯನ್ನೇ ಹಾಳು ಮಾಡಿದೆ. ಇವತ್ತು ಅದನ್ನೇ ನಾವು ನೋಡ್ತಾ ಇದ್ದೀವಿ. ಆ ಫಲ, ದುಷ್ಫಲ, ವಿಷಫಲ ಎಲ್ಲ ಕಡೆಗೂ ಪಸರಿಸ್ತಾ ಇದೆ. ತುಂಬ ಅನ್ಯಾಯವಾದದ್ದು. ಇಲ್ಲಿ ನೋಡಿದಾಗ ಅಷ್ಟು ಹೃದಯವಾದ ಆ ಭಾಗ ಬಿಟ್ಟು ಹೋಗಿದೆ. ಅದನ್ನು ಹೇಳೋಣ. ಆದರೆ ಮಿಕ್ಕತ್ತು ಚೆನ್ನಾಗಿದೆ ಅನ್ನೋದು ಹೇಳೋಣ. ಉದಾಹರಣೆಗೆ ದ್ರೌಪದಿ ಸ್ವಯಂವರ ಕುಮಾರವ್ಯಾಸ ವ್ಯಾಸರಿಗಿಂತ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾನೆ. ಅದಕ್ಕೆ ಬಂದಾಗ ಹೇಳೋಣ. ಎಲ್ಲಿದೆ ಮೆಚ್ಚುಗೆ ಅಲ್ಲಿ ಹೇಳೋಣ. ಇಲ್ಲದನ್ನೆಲ್ಲ ಇದೆ ಅಂತ ಹೇಳುವ ಸುಳ್ಳು ಮಾತ್ರ ಬೇಕಾಗಿಲ್ಲ. ಇಲ್ಲಿ ಅವನು ಕುಂತಿ ಬಂದು ಹೇಳುವ ಮಾತನ್ನು ತುಂಬ ಚೆನ್ನಾಗಿ ತೋರ್ಪಡಿಸ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ಅಮ್ಮ ನನಗೇನು ಗತಿ ಇಲ್ಲ ಅಂದಾಗ ತಿರುಗಿ ನಿಮ್ಮೂರೊಳಗೆ ಕೂಳನ್ನು ತಿರುದು ಸಲಹುವೆ ನನ್ನ ಮಕ್ಕಳು. ಇದು ಮೂಲವನ್ನು ಇಂಪ್ರವೈಸ್ ಮಾಡಿದ ಕುಮಾರವ್ಯಾಸನ ರೀತಿ ನೋಡಿ. ಧರೆಯನಾಳುವ ಸತ್ಯಸಾಹಸಿಗಳಿದ್ದು ಫಲವೇನು? ಇದು ಲೋಕಾರೂಢಿಯಾದ ಮಾತಲ್ಲಿ ವಾಸ್ತವ ಬಂದುಬಿಡ್ತಾ ಇದೆ. ಅಯ್ಯೋ, ನಿಮ್ಮೂರಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ, ದೊರೆ ಮಕ್ಕಳು ನಮ್ಮ ಮಕ್ಕಳು, ಎಂಥವ್ರು ರಾಜ್ಯ ಆಳೋಕ್ಕೂ ಸಮರ್ಥರಾದಂಥ ಅಷ್ಟು ಗಟ್ಟಿಗರಾದಂಥ ಮಕ್ಕಳು ಅಂತ. ಬಿಟ್ಟು ಕೊಡಬಾರ್ದು, ಆದರೆ ಒಂದು ಭಾವದಲ್ಲಿ ಬರಬೇಕು, ಹಾಗಿರಬೇಕು. ಸತ್ಯಸಾಹಸಿಗಳಿದ್ದು ಫಲವೇನು? ಸತ್ಯಸಾಹಸ ಇದೆ, ಏನು ಪ್ರಯೋಜನವಿಲ್ಲ, ಏನು ಯೋಗ್ಯತೆಗೆ ಪ್ರಕಾಶವೇ ಆಗ್ತಾ ಇಲ್ಲ. ಒಂದಷ್ಟಿದ್ದರೆ ಏನಾದರೂ ಮಾಡ್ಬೋದು, ಏನೂ ಇಲ್ಲದೆ ಇದ್ದರೆ. ಹೊರೆಯಲರಿಯನೂ ಈ ಮಕ್ಕಳ ಹೊಟ್ಟೆಪಾಡನ್ನೇ ನಿರ್ವಾಹ ಮಾಡೋಕ್ಕೆ ನನಗಾಗೋದಿಲ್ಲ. ಅವ್ರಿಗೆ ಎರಡೊತ್ತು ಕರುಣಿಸೋಕ್ಕಾಗ್ತಾ ಇಲ್ಲ. ದುರುಳನು 2 ಅರಿಯನು, 2 8 ಲೆಕ್ಕ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ನಮ್ಮ 2ನೇ ಮಗ ಇದ್ದಾನಲ್ಲ, ಅವನು ಒಬ್ಬನುದರಕ್ಕೆ ನೆರಹಲ ಆಗೋನು. ಅವನು ಒಂದು ಹೊಟ್ಟೆಗೆ ಹಾಕೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ನು ಏನು ಪ್ರಯೋಜನ? ಈ ಥರದ್ದು ಮಕ್ಕಳಿದ್ದಾರೆ. ನಿಮಗೊಂದು ದುಃಖ ಇದೆ ಅಂದ್ರಲ್ಲ, ನನಗೂ ಒಂದು ದುಃಖ ಇದೆ. ತುಂಬ ಬಲಿಷ್ಠರಾದ ಮಕ್ಕಳು, ಸಮರ್ಥರಾದ ಮಕ್ಕಳು, ಅವ್ರಿಗೆ ಹೊಟ್ಟೆಗೆ ಹಾಕೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅದರಿಂದ ಈ ಅವಕಾಶ ಬಂದಿದೆಯಲ್ಲ, ಒಬ್ಬ ಮಗನಿಗೆ ಒಂದು ದಿವಸವಾದರೂ ಹೊಟ್ಟೆ ತುಂಬ ಬಡಿಸ್ದಂಗೆ ಆಗುತ್ತೆ. ಇದು ನೋಡಿ ಅವಕಾಶ ಅಂತ. ಅಂದರೆ
ನಿಮಗೆ ನಾನು ಉಪಕಾರ ಮಾಡ್ತಾ ಇಲ್ಲ, ನೀವು ಉಪಕಾರ ಮಾಡ್ತಾ ಇದ್ದೀರಿ ಅಂತ ತೋರಿಸುವ ನಯ ಇದೆಯಲ್ಲ, ನಾಗರಿಕತೆ ಇದೆಯಲ್ಲ, ಇದು ತುಂಬ ದೊಡ್ಡದಾದದ್ದು. ಈ ಮೂಲಕವಾಗಿ ನೀವು ನನಗೆ ಅನುಗ್ರಹ ಮಾಡ್ತಿದ್ದೀರಾ ಅಂತ ಡಿ ವಿ ಜಿಯವರು ತಮ್ಮ ಸಂಸ್ಕೃತಿ ಅನ್ನೋ ಪುಸ್ತಕದಲ್ಲಿ ಇದನ್ನು ಹೇಳ್ತಾರೆ. ಅದಕ್ಕೆ ಅವರು ಮ್ಯಾಕ್ಬೆತ್ತನ್ನು ತೆಗೆದುಕೊಳ್ತಾರೆ, ಮತ್ತೊಂದು ವರ್ತಕರ ಒಂದು ಸಂಗತಿ ತೆಗೆದುಕೊಳ್ತಾರೆ. ಅವರು ವಿದ್ವಾಂಸರಿಗೆಲ್ಲ ದಾನವಾಗಿ ಕೊಡ್ತಾ ಇದ್ದ ಹಣ, ಅದನ್ನು ಹೇಗೆ ಆ ಒಬ್ಬ ಲೆಕ್ಕ ಇಡ್ತಕ್ಕಂಥ ಕಾರಕೂನ ಬರಿತಾ ಇದ್ದ, ಇಂಥ ವಿದ್ವಾಂಸರಿಗೆಲ್ಲರಿಗೂ ಕೊಡಮಾಡಲಾಗಿದೆ ಅಂತಂದರೆ ಇಲ್ಲ, ಇವರೆಲ್ಲರೂ ಕೃಪೆಯಿಟ್ಟು ಒಪ್ಪಿಕೊಂಡಿದ್ದಾರೆ ಈ ಒಂದು ಸಮ್ಮಾನವನ್ನು ಅಂತ ಬರಿ ಅಂತ. ಆ ನಯ ತುಂಬ ಬೇಕಾದದ್ದು. ನನ್ನ ಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿಯವರು ನಿನ್ನೆ ಅವರಿಗೆ ವೇದಿಕೆಯಲ್ಲಿ ಸಮ್ಮಾನವೂ ಆಯಿತು. ಅವರು ಎಷ್ಟು ಸಜ್ಜನಿಕೆಯ ಸೌಜನ್ಯದ ವ್ಯಕ್ತಿಗಳು ಅಂತಂದರೆ, ನಾನು ಯಾವುದೋ ಒಂದು ಇಂಗ್ಲೀಷ್ ಸಾಹಿತ್ಯವನ್ನು ಓದಿ ಅದರ ಉತ್ಸಾಹದಲ್ಲಿ ಕ್ಲಿಯೋಪ್ಯಾಟ್ರಾ ಮೇಲೆ ಒಂದು ನಾಟಕ ಬರೆದಿದ್ದೆ. ನನಗೆ ಆ ಪಾತ್ರ ಅಂದರೆ ತುಂಬ ಇಷ್ಟ. ನನ್ನ ಕೆಲವು ಸ್ನೇಹಿತರು ಕ್ಲಿಯೋಪ್ಯಾಟ್ರಾ ಸ್ವರೂಪನೇ ನಿಮ್ಮಲ್ಲೂ ಇದೆ ಅಂತ ಚುಡಾಯಿಸ್ತಾ ಇರ್ತಾರೆ. ಆ ಕ್ಲಿಯೋಪ್ಯಾಟ್ರಾ ನಾಟಕವನ್ನು ಸೀಸರ್ ಆ್ಯಂಡ್ ಕ್ಲಿಯೋಪ್ಯಾಟ್ರಾ, ಆ್ಯಂಟನಿ ಕ್ಲಿಯೋಪ್ಯಾಟ್ರಾ ಇದನ್ನೆಲ್ಲ ಇಟ್ಟುಕೊಂಡು ನಾನು 19 ವರ್ಷದ ಹಸಿ ಬಿಸಿ ತನ 18 ವರ್ಷ ಬರೆದಿದ್ದೆ, ತೆಗೆದುಕೊಂಡು ಹೋದೆ. ಆಗಲೇ ನನ್ನ ಗುರುಗಳು ಲೋಕವಿಖ್ಯಾತರಾದವರು, ದೇಶ ವಿದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಹೇಳಿ ಓದಿ ಬಂದವರು. ಅಲ್ಲಿದ್ದ ಕೆಲವೊಂದು ಭಾಷಾ ಪ್ರಯೋಗಗಳನ್ನು, ಇಂಗ್ಲೀಷ್ನ ಶಬ್ದೋಚ್ಚಾರ ಕನ್ನಡದಲ್ಲಿ ಬಂದಾಗ ಹೇಗಾಗುತ್ತದೆ ಪಾಶ್ಚಾತ್ಯದ್ದು ಅಂತ ತಿದ್ದುವಲ್ಲಿ ಎಷ್ಟು ಸಂಕೋಚ ಪಟ್ಟುಕೊಂಡು ಹೇಳಿದ್ರು ಅಂದರೆ, ಆ್ಯಸ್ ದೋ ಹೀ ಹಿಮ್ಸೆಲ್ಫ್ ಹ್ಯಾಸ್ ಕಮಿಟೆಡ್ ದಿ ಮಿಸ್ಟೇಕ್. ತಾನು ತಪ್ಪು ಮಾಡಿದ್ದೀನಿ, ನೀವು ಸರಿಯಾಗಿದೆ, ಇದನ್ನು ಹೀಗೆ ಹೇಳ್ತಾರಲ್ವಾ, ಹಾಗಂತ ಅನಿಸುತ್ತಲ್ವಾ ಅನ್ನೋ ಥರ ಹೇಳಿದ್ರು. ನಾನು ಹೇಳಿದೆ, ಸರ್ ಇಷ್ಟೆಲ್ಲ ನಯವಾಗಿ ಹೇಳಿದ್ರೆ ನಮ್ಮ ದಪ್ಪ ಚರ್ಮಕ್ಕೆ ಗೊತ್ತೇ ಆಗೋದಿಲ್ಲ, ಇದು ತಪ್ಪು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಂತಂದೆ. ಅಂದರೆ ಅದು ಒಂದು ಘನತೆ, ಒಂದು ನಯ, ಪುಣ್ಯವಂತರಿಗೆ ಬರುತ್ತದೆ ಆ ರೀತಿಯಾದ ನಯ. ಕುಂತಿ ಅಂಥ ನಯವಂತಿಕೆಯಲ್ಲಿ ಬರ್ತಾಳೆ. ಸಾಕಲಾರೆನು ಮಗನ, ಸಾಕಲಾರೆನು ಮಗನನ್, ಆತನ ನೂಕುವೆನು ನಿಮ್ಮ ಸುರನೂಟಕ್ಕೆ, ಆತನ ನೂಕುವೆನು ನಿಮ್ಮ ಸುರನೂಟಕ್ಕೆ, ಸಾಕು ತನಗುಳಿದವರ್, ಸಾಕು ತನಗುಳಿದವರ್ ಎನಲ್ ದ್ವಿಜನದಕ್ಕೆ ಬೆರಗಾಗಿ, ದ್ವಿಜನ್ ಅದಕ್ಕೆ ಬೆರಗಾಗಿ, ಸಾಕಲಾರದೆ ಮಗನನ್ ಉರಿಯಲಿ ನೂಕಿದವರುಂಟೆ ಮಹಾಸತಿ, ಸಾಕಲಾರದೆ ಮಗನನುರಿಯಲಿ ನೂಕಿದವರುಂಟೆ ಮಹಾಸತಿ, ಆಕೆ ಬಾಳತನಕ್ಕೆ ನಮಿಸಿದೆ, ಮಹಾಸತಿ ಯಾಕೆ ಬಾಳತನಕ್ಕೆ ನಮಿಸಿದೆ ನೆನುತ ಕೈ ಮುಗಿದ. ಇಲ್ಲಿ ಗೆಲ್ತಾನೆ ಕುಮಾರವ್ಯಾಸ ಈ ಸಂವಾದಗಳಲ್ಲಿ. ಮೂಲವನ್ನು ಅಧಿಕತರ ಕರೆಸ್ತಾನೆ. ಸಾಕಲಾರೆನು ಮಗನನು, ಆತನ ನೂಕುವೆನು ನಿಮ್ಮ ಅಸುರನ ಊಟಕ್ಕೆ. ನಿಮ್ಮ ರಾಕ್ಷಸನ ಊಟಕ್ಕಾಗಿ ನೂಕ್ತೀನಿ, ನನ್ನ ಕೈಲಿ ಆಗೋದಿಲ್ಲ ಈ ಮಗನ ಕಾಪಾಡ್ಕೊಳ್ಳೋದು, ಸಾಕು ತನ್ನ ಗುಳಿದವರು, ಇನ್ನು 4 ಜನ ಇದ್ದಾರಲ್ಲ ಅವರೇ ಸಾಕು ಅಂತಂದಾಗ ಅವನು ಆಶ್ಚರ್ಯ ಪಡ್ತಾನೆ. ಅದು ವಿನೋದವಾಗಿ ಹೇಳ್ತಾಳೆ, ಏನಿಲ್ಲ ಹೆಚ್ಚಾಯಿತು ಮಕ್ಕಳು ಅಂತ ಬಿಟ್ಬಿಡ್ತಾ ಇದ್ದೀವಿ ಅಂತ. ಹಿಂದೆ ಎಲ್ಲ ವಿನೋದ ಮಾಡ್ತಾಯಿದ್ರು, ನೀನು ನಮಗೆ ಹುಟ್ಟಿದವನಲ್ಲ, 4 ಸೇರು ರಾಗಿಗೆ ಕೊಂಡುಕೊಂಡಿದ್ದು, ಈ ರೀತಿಯಾಗಿ ಮನೆಗಳೆಲ್ಲ ಹೇಳುವಂಥದ್ದು ಇಟ್ಟು. ಅದು ಆ ರೀತಿಯಲ್ಲಿ ಸಾಕಲಾರದೆ ಮಗನನ್ನು ಉರಿಯಲಿ ನೂಕಿದವರುಂಟೆ, ಮಕ್ಕಳನ್ನು ಸಾಕೋಕ್ಕಾಗೋಲ್ಲ ಅಂತ ಬೆಂಕಿಗೆ ಹಾಕುವುದವರುಂಟೆ ಮಹಾಸತಿ ಮಹಾತಾಯಿ, ಆಕೆ ಬಾಳತನಕ್ಕೆ ಈ ಸಾಹಸ ಈ ಉದಾರತೆಗೆ ನಮಿಸಿದೆ ಅಂತಂತಾನೆ. ನೋಡಿ, ಆಗ ಅವಳು ಹೇಳ್ತಾಳೆ, ಮರುಳಲ ಬ್ರಾಹ್ಮಣ ವೃಥಾ ವಿಸ್ತರಣದ ವಾಕ್ಯವೇತಕ್ಕೆ, ತನ್ನ ನುಡಿ ಸಂವರಿಸು ಬಂಡಿಯ ನಡೆಸು ಭಕ್ಷವ ಸೂಪ ದಂಶಕವ. ಸೂಪ ಅಂದರೆ ಗೊತ್ತೇ ಇರತಕ್ಕಂಥದ್ದು ತವ್ವೆ, ದಂಶಕ ಅಂತಂದರೆ ಹಲ್ಲಲ್ಲಿ ಅಗದಗದು ಕಡಿದು ತಿಂತಕ್ಕಂಥದ್ದು, ಯಾವುದನ್ನು ಭಕ್ಷ್ಯ ಅಂತ ಹೇಳ್ತೀವಿ ಅದು.
ತರಿಸು ತುಪ್ಪದ ಕೊಡನ, ತುಪ್ಪದ ಬಿಂದಿಗೆಗಳನ್ನೇ ತರಿಸು, ಬಂಡಿ ಅನ್ನ ಸಿದ್ಧ ಮಾಡು, ಹರವಿಗಳ ಪಾಲು ಮೊಸರನ್ನೇ ಗಡಿಗೆ ಗಡಿಗೆ ತುಂಬ ಹಾಲು ಮೊಸರನ್ನ ಸಿದ್ಧ ಮಾಡು, ಅಷ್ಟು ಸಾಕು, ಇನ್ನೇನು ಬೇಡ, ನೀನು ಅಡುಗೆ ನೋಡ್ಕೊಳ್ಳಯ್ಯ, ಮಿಕ್ಕಿದ್ದನ್ನೆಲ್ಲ ನಾವು ನೋಡ್ಕೋತೀವಿ ಅಂತವಳಂತಾಗ, ಎರವು ಮುಯ್ಮುಟ್ಟುಂಟು ವಸ್ತೂತ್ಕರದೊಳಗೆ ಭಾವಿಸಲು ಮಕ್ಕಳ ನೆರವ ಕೊಟ್ಟವರುಂಟೆ ಮಾರಿಯ ನಾಲಿಗೆಯ ಸವಿಗೆ. ಅಲ್ಲಮ್ಮ, ಈಗ ಎರವಲು ಕೊಡೋದು ಅಂದರೆ ಮಕ್ಕಳನ್ನೇ ಮಾರಿಯ ನಾಲಿಗೆಗೆ ಉಪ್ಪಿನಕಾಯಿ ಥರ ಕೊಡೋದು ಉಂಟೆ, ನೆರವಿನಗದೆ ಊರವರೆಲ್ಲ ನೋಡಿ ನನ್ನನ್ನು ನಗೆಪಾಟ್ಲು ಮಾಡೋಲ್ವ, ಮನೆಗೆ ಬಂದು ಆಶ್ರಯಕ್ಕೆ ಅಂತಿದ್ದವ್ರನ್ನ ಇವನು ರಾಕ್ಷಸನ ಬಾಯಿಗೆ ತಳ್ಳಿದ್ನಲ್ಲ ಬ್ರಾಹ್ಮಣಾಧಮ ಅಂತಂತಾರೆ. ನಮ್ಮನು ಇಹಪರವೆರಡರಲ್ಲಿ ಕೇಳಹುದು ಕಷ್ಟವು, ಇಹದಲ್ಲಿ ಲೋಕನಿಂದೆ, ಪರದಲ್ಲಿ ಪಾತಕ ಭೀತಿ. ಹಾಗಾಗಿ ಗೌರವೆಯಹುದು, ನೀನು ತುಂಬ ದೊಡ್ಡವಳಮ್ಮ, ನೀನು ದಿಟ ಮನುಜೆಯಲ್ಲ, ನೀನು ಮನುಷ್ಯಳಲ್ಲ, ನೀನು ಮನುಷ್ಯಳ ರಾಕ್ಷಸಿನ ಅನ್ನುವಂತೆ, ಮನುಷ್ಯಳೆಲ್ಲ ದೇವತೆ ಅನ್ನುವಂಥ ರೀತಿಯಲ್ಲಿ ಹೇಳಿದಾಗ ಅವಳು ನೋಡಿ ಎಷ್ಟು ಘನವಾದ ಮಾತನ್ನು ಹೇಳ್ತಾಳೆ. ದೊಡ್ಡ ವಸ್ತುಗಳನ್ನು, ದೊಡ್ಡ ಆದರ್ಶಗಳನ್ನು ಒಂದು ಸ್ವಲ್ಪವಾದರೂ ಕೇಳಿದ್ರೆ ಆ ಕಡೆಗೆ ಮನಸ್ಸು ಒಲಿದೀತು ಅನ್ನೋದಕ್ಕೆ ಈ ಪದ್ಯ ಮುಂದೆ ಸಾಕ್ಷಿಯಾಗುತ್ತದೆ. ಏನನಿತ್ತು ದಧೀಚಿ ಲೋಗರ ಹಾನಿಯನು ಕಾಯಿದನು, ಏನನಿತ್ತು ದಧೀಚಿ ಲೋಗರ ಹಾನಿಯನು ಕಾಯಿದನು, ಶಿಬಿತಾನೇನನಿತ್ತನು ಕೇಳಿದೈ ಜಿಮೂತವಾಗನನು ಏನ ಮಾಡಿದನೆಂದು, ಕೇಳಿದೈ ಜಿಮೂತವಾಗನನು ಏನ ಮಾಡಿದನೆಂದು, ನೀನಿದನ್ ಏನುವನು ಕೇಳ್ದರಿಯಲ, ನೀನಿದನೇನುವನು ಕೇಳ್ದರಿಯಲ, ಮತ್ಸೂನುವನು ನಿನ್ನವಸರಕ್ಕೆ ಮತ್ಸೂನುವನು ನಿನ್ನವಸರಕ್ಕೆ ಎಂದಳ ಕುಂತಿ. ವೇದಮಂತ್ರತ್ತರ ಧೀರೋದಾರವಾದಂಥ ಪದ್ಯ ರೇವತಿ ರಾಗದಲ್ಲಿ ಹಾಡಿದ್ರಲ್ಲ. ಏನನಿತ್ತು ದದೀಚಿ ಲೋಗರ ಹಾನಿಯನ್ನು ಕಾಯ್ದನು, ದದೀಚಿ ತನ್ನ ಬೆನ್ನುಮೂಳೆಯನ್ನೇ ಕೊಟ್ಬಿಟ್ನಲ್ಲ. ಶಿಬಿ ಏನನಿತ್ತನು, ಶಿಬಿ ತನ್ನ ಮಾಂಸವನ್ನೇ ತುಂಡು ಮಾಡಿ ಆ ಪಾರಿವಾಳದ ತೂಕ ಒಪ್ಸೋಕ್ಕಿಂತ ತಾನೇ ತಕ್ಕಡಿ ಹತ್ತಿ ಕೂತನಲ್ಲ. ಜಿಮೂತ ವಾಹನ ಆ ಒಂದು ಶಂಖಚೂಡ ಸರ್ಪಕ್ಕಾಗಿ ದೇಹವನ್ನೇ ಗರುಡನಿಗೆ ಆಹುತಿ ಕೊಟ್ಟನಲ್ಲ. ಏನು ಮಾಡಿದ, ಅಷ್ಟೆಲ್ಲ ದೊಡ್ಡದಿರುವಾಗ ಇದು ಎಂಥದ್ದು ಅಂತ ಅವಳಿಗೆ ಗೊತ್ತಿದೆ. ಮಗ ಬಲಿಷ್ಠ ಕೊಂದು ಬಂದ ಅನ್ನುವಂಥ, ಆದರೆ ಚಾನ್ಸ್ ಅವನು ಸಾಯಲೂಬಹುದಲ್ವ, ಒಂದು ಕೈಯೋ ಕಾಲು ಊನುವೂ ಆಗಿ ಬರಬಹುದಲ್ವ. ಇಷ್ಟೆಲ್ಲ ಇದ್ದೂ ಮಾಡ್ತಕ್ಕಂಥದ್ದು ಇದೆಯಲ್ಲ ತುಂಬ ದೊಡ್ಡದು. ಕೆಲವರು ಹೇಳ್ತಾರೆ ಅವ್ರಿಗೆ ದುಡ್ಡಿತ್ತು ಅದಕ್ಕೆ ದಾನ ಮಾಡೋದು ಅಂತ. ನಿನಗಿದ್ರೆ ಮಾಡ್ತಿದ್ಯಾ ಅಷ್ಟೇ. ಮಾಡಿದ್ದನ್ನು ನಾವು ಅವ್ರಿಗೆ ಆಗಿತ್ತು ಅದಕ್ಕೆ ಮಾಡಿದ್ರು ಅಂತ ಕಾಕು ನುಡಿಯಬಾರದು. ಮುಂಜಿ ಊಟಕ್ಕೆ ಬಂದು ಬಂಜೆಯು ಮಕ್ಕಳನ್ನು ಕಂಡಂಡದಲ್ಲಿ ಸಂಜೆವರ ಮುಂಡುಂಡು ಕಡೆಗಾ ಮಜ್ಜಿಗನ್ನದಲ್ಲಿ ಗಂಜಿ ಎತ್ತೆಂದೆಂಬ ನಂಜಿನ ನುಡಿಯ ನುಡಿವರನು ಅಂತ ರಿಜಿಪಿ ರಾಜರತ್ನ ಹೇಳ್ತಾರೆ. ಮುಂಜಿ ಊಟಕ್ಕೆ ಬಂದು ಬಂಜೆ ಮಕ್ಕಳನ್ನ ಕಂಡಂಗೆ ಎಂದೂ ಯಾವತ್ತೂ ಅನ್ನ ಕಂಡೇ ಇಲ್ಲ ಅಂತ ತಿಂದು ಸಂಜೆವರೆಗೂ ಉಂಡುಂಡು ಕಡೆಗೆ ಮಜ್ಜಿಗನ್ನದಲ್ಲಿ ಮಜ್ಜಿಗೆಗೆ ಗಂಜಿ ಬೆರೆಸಿಬಿಟ್ಟಿದ್ದಾರೆ, ನನದ ಗಂಜಿ ಅಂತ ದೂಷಣೆ ಮಾಡೋರು ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಬೆಂಕಿ ಹಾಕ ಅಂತ ಅವ್ರು ಅಂತಾರೆ. ಅಂದರೆ ಮಾಡಿದ್ದನ್ನು ಆ ಹೊತ್ತಿಗೆ ಆದದ್ದು, ದ ನೀಡ್ ಈಸ್ ಮೋರ್ ಇಂಪಾರ್ಟೆಂಟ್, ದ ಗೆಸ್ಚರ್ ಈಸ್ ಮೋರ್ ಇಂಪಾರ್ಟೆಂಟ್. ಆ ರೀತಿಯಾದಂಥದ್ದು ಅವಳು ಹೇಳ್ತಾ ಇದ್ದಾಳೆ. ಇವರೆಲ್ಲ ಇದ್ದರಲ್ಲಪ್ಪ ಅಂತ. ಈ ಬಗೆಯ ಮೋಟಿವೇಶನ್, ಸ್ಫೂರ್ತಿ ಇಲ್ಲದೇ ಇದ್ದರೆ ಯಾವ ಒಳ್ಳೆಯ ಕೆಲಸವೂ ಆಗೋಲ್ಲ. ನಮ್ಮ ದೇಶದ ವಿದ್ಯಾಭ್ಯಾಸದಲ್ಲಿ ನೋಡಿ, ತ್ಯಾಗಿಗಳನ್ನು, ಮಹಾಪುರುಷರನ್ನು, ಮಹನೀಯರನ್ನು, ಇವರುಗಳನ್ನು ಸ್ಫೂರ್ತಿ ತರುವಂಥ ಕಥೆಗಳು ಮತ್ತೊಂದು ಅದನ್ನು ಹೇಳಲೇಬಾರ್ದು ಅಂತ ಮಾಡಿಬಿಟ್ಟಿದ್ದಾರೆ. ಎಷ್ಟು ಶಾಲೆಗಳಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಒಂದಿದೆ, ಅದರ ಹೆಸರು ನ್ಯಾಷನಲ್ಲು, ಬಟ್ ಇಟ್ಸ್ ಆಲ್ ಇರ್ರ್ಯಾಷನಲ್ಲು. ರಾಷ್ಟ್ರೀಯವಾದದ್ದನ್ನು ಏನೂ ಹೇಳೋದಿಲ್ಲ. ಅದಕ್ಕೆ ಕ್ಯೂನಲ್ಲಿ ನಿಂತು ಸಾಯ್ತಾರೆ ಆ ಸ್ಕೂಲಿಗೆ ಸೇರಬೇಕು ಅಂತ ಹೇಳಿಬಿಟ್ಟಿದ್ದು ಜನ. ನಾಚಿಗೇಡವರು ಅಂತ ನನಗೆ ಅನಿಸುತ್ತದೆ. ಬಿಳಿ ಚರ್ಮ ಒಂದಿದ್ದರೆ ಸಾಕು, ನಮ್ಮ ಜನ ಬಿಳಿಯ ಮೈಯಿಂದ ಬರುವ ಹೇಲು ಕೂಡ ಇವರಿಗೆ ಶ್ರೀಗಂಧ ಅಂತ ಅನಿಸುತ್ತೆ. ಆ ಒಂದು ಸ್ಕೂಲ್ನ ಒಂದು ಬ್ರ್ಯಾಂಚಲ್ಲಿ ಬಿಳಿ ಚರ್ಮದವರು ಇಂಗ್ಲೀಷ್ ಹೇಳ್ಕೊಡ್ತಾರೆ ಅಂತ.
ನಮ್ಮವ್ರು ಇಂಗ್ಲೀಷ್ ಕಲ್ತರೆ ಏನು ಉದ್ಧಾರ ಆಗೋದಿಲ್ವ? ನಮ್ಮ ಜನರ ಬಾಯಿನಲ್ಲಿ ಇಂಗ್ಲೀಷ್ ಬಂದರೆ ಅದೇನು ಹೋಗ್ಬಿಟ್ಟು ಫ್ರೆಂಚ್ ಆಗುತ್ತ್ಯಾ? ಅಲ್ಲಿ ಒಂದು ಪ್ರಾರ್ಥನೆಯನ್ನು ಹೇಳ್ಕೊಡೋದಿಲ್ಲ. ಈ ನೆಲಕ್ಕೆ ಇದಕ್ಕೆ ತಾನೇ ಅವರು ಬಸರಾಗಿದ್ದು, ಇದಕ್ಕೆ ತಾನೇ ಹುಟ್ಟಿದ್ದು. ಇಲ್ಲಿ ಇದು ಯಾವುದೂ ಬೇಡ, ಇಲ್ಲಿ ದುಡ್ಡು ಮಾತ್ರ ಬೇಕು ಅಂತ ಸ್ವದೇಶಿ ಇರೇ ಮಾಡೋದು, ನಮ್ಮ ಜನವೇ ಮಾಡೋದು. ಅದು ನಡೆಸ್ತಾ ಇರ್ತಕ್ಕಂಥದ್ದು ಹಿಂದೂ ಬ್ರುವ. ಅಂದರೆ ಒಬ್ಬ ಹಿಂದೂ ಅನ್ನುವ ಜಾತಿಯಲ್ಲಿ ಮತದಲ್ಲಿ ಹುಟ್ಟಿದ ನೀಚ. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಸೆಕ್ಯುಲರ್ ಆಗಬೇಕು ಅಂತಂದರೆ ಬೆತ್ತಲೆ ನಿಂತ್ಕೋಬೇಕು ಅಂತಲ್ಲ ಅರ್ಥ. ನಮ್ಮ ಪರಂಪರೆ ಯಾವುದು ಬೇಡವಾ? ಇನ್ಯಾವುದಾದ್ರು ಒಳ್ಳೆಯ ನಿದರ್ಶನ ಇದ್ದರೆ ಕೊಡಿ. ಆದರೆ ನಮ್ಮ ನೆಲದ್ದು, ನಮ್ಮ ಜನದ್ದು ಆ ನಿದರ್ಶನ ನಮಗೆ ಹೆಚ್ಚು ಸ್ಫೂರ್ತಿಕಾರಕವಾದದಲ್ವೇ? ನಮ್ಮ ಮನೆಯಲ್ಲೇ ಒಬ್ಬ ಒಳ್ಳೆಯವನು ಹುಟ್ಟಿದ್ದಾದರೆ ಅಪ್ಪ ಅಂಥ ಮನೆಯವರು ನಾವು ಅವನಿಗೆ ಮರ್ಯಾದೆ ತರುವಂತೆ ಬಾಳಬೇಕು ಅಂತ ಅನಿಸುತ್ತೆ. ಎಲ್ಲ 3 ಮೈಲಿ ಆಚೆ ಇದ್ದವ್ರು ಯಾರೋ ಮನೆಯವರು ಒಳ್ಳೆ ಕೆಲಸ ಮಾಡಿದ್ರು ಅಂತ ಪೇಪರಲ್ಲಿ ಬಂದರೆ, ನೆರೆ ದಾಳಿಗೆ ಸಿಕ್ಕು ಹಾವಳಿಯಲ್ಲಿ 4 ಜನ ಸತ್ರು ಅನ್ನೋ ನ್ಯೂಸ್ ಓದಷ್ಟೇ ಇರುವೇನೂ ಕಚ್ಚಿದಂಗೆ ಆಗೋಲ್ಲ. ನಮ್ಮ ಮನೆಯಲ್ಲಿ ಸಾವಾದರೆ ಒಂದು ಸುಭಾಷಿತ ಹೇಳ್ತದೆ, ನಮ್ಮ ಮನೆಯಲ್ಲಿ ನಾವು ಬೆಳೆಸಿದ ಕೋಳಿ ಬೆಕ್ಕಿನ ಬಾಯಿಗೆ ಸಿಕ್ಕಿದ್ರೆ ಆಗುವಷ್ಟು ನೋವು ನಮ್ಮನೆ ಹಿತ್ತಲಲ್ಲಿ ಗೂಡು ಕಟ್ಕೊಂಡಿದ್ದ ಗುಬ್ಬಚ್ಚಿ ಆ ಬೆಕ್ಕಿಗೆ ಬಾಯಿಗೆ ಬಿದ್ದರು ಅಂದರೆ ಆಗೋಲ್ಲ. ನಾವು ಬೆಳೆಸಿದ ಕೋಳಿ ಅಂತ ಪ್ರೀತಿ ಇರುತ್ತೆ ಅಂತ. ಯಥಾ ಗೃಹ ಕುಟ್ಟುಕಿ ಕುಕ್ಕುಟೆ ನಥತಾ ಕಲವಿಂಕೆ ಅಂತ ಹೇಳ್ತಾರೆ. ಹಾಗಿರುವಲ್ಲಿ ನಮ್ಮ ನೆಲದ್ದು ಆ ತ್ಯಾಗವೋ ಉದಾತ್ತತೆಯೋ ದೊಡ್ಡತನವನ್ನೋ ಅದನ್ನು ಹೇಳಿದ್ರೆ ಏನು ತಪ್ಪು? ಸಮಾನವಾಗಿರಬೇಕು, ಯಾವ ಜಾತಿಗೂ ನೋವಾಗಬಾರ್ದು, ಯಾವ ಮತಕ್ಕೂ ನೋವಾಗಬಾರ್ದು, ಯಾವ ಒಳ್ಳೆಯದೂ ಇರಬಾರ್ದು ಅಂತ ಅಷ್ಟೇ ಅರ್ಥ. ನಂಜುಂಡಪ್ಪನವರು ವೈಸ್ ಚಾನ್ಸಲರ್ ಆಗಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದಾಗ ದಿವ್ಯವಾದ ಸರಸ್ವತಿ ವಿಗ್ರಹವನ್ನು ಗ್ರಂಥಾಲಯದಲ್ಲಿ ಮತ್ತು ಆಡಳಿತ ವಿಭಾಗದಲ್ಲಿ ಇಟ್ಟರು. ಮತ್ತೆ ಈ ಸೆಕ್ಯುಲರ್ ಚಂಡಾಲರು ಬಾಯಿ ಬಡ್ಕೊಂಡ್ರು, ಅಯ್ಯೋ 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 ಇದೇನಿದು ಹಿಂದೂಕರಣ ಆಯಿತು ಅಂತ. ಅವ್ರು ಹೇಳಿದ್ರು, ಜ್ಞಾನದೇವತೆ ಅಂತ ನಮ್ಮಲ್ಲಿ ಇದು ಉಂಟಪ್ಪ, ಇನ್ನು ಜ್ಞಾನದೇವತಾ ರೂಪದಲ್ಲಿ ಬೇರೆ ಮತಗಳಲ್ಲಿ ಏನಾದರೂ ಇದ್ದರೆ ಆ ವಿಗ್ರಹಗಳನ್ನು ತಂದು ಕೊಡಿ, ಅದಕ್ಕೂ ಜಾಗ ಇದೆ ಇಡ್ತೀನಿ ಅಂತ. ಜ್ಞಾನವೇ ಇಲ್ಲ, ದೇವತೆ ಎಲ್ಲಿಂದ ಬರಬೇಕು? ಆ ಮತಗಳವರು ಏನೋ ಅಬ್ಜೆಕ್ಷನ್ ಮಾಡಿಲ್ಲ, ಅವ್ರಿಗೆ ಇವರೇ ಹೇಳ್ಕೊಡೋದಾಗುತ್ತದೆ. ಈಗ ಹೋದರೆ ಎಲ್ಲಿದುಂಟು? ವಿದೇಶಿಯರು ಎಷ್ಟು 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 ಅಭಿಮಾನ ಪಡ್ತಾರೆ ತಮ್ಮದು, ಎಷ್ಟು ತುಂಡು ತುಣುಕುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಕೊಂಡಾಡ್ತಾರೆ, ನಮಗೆ ಇಲ್ಲವಲ್ಲ ಅಂತನ್ನುವಾಗ ಈ ಕಥೆಗಳು ಎಷ್ಟು ಘನವಾದದ್ದು, ಎಷ್ಟು ದೊಡ್ಡದಾದದ್ದು. ಅದನ್ನು ಹೇಳ್ತಾ ಇದ್ದಾರೆ ಕವಿ, ಹೇಳ್ತಾ ಇದ್ದಾನೆ, ಇದು ಮೂಲದಲ್ಲಿಲ್ಲ. ಕುಮಾರವ್ಯಾಸ ಮೂಲವನ್ನು ಅಧಿಕತರ ಕರೆಸಿರುವುದು ಅಂತದನ್ನೆಲ್ಲ ಇಲ್ಲಿ ಕಾಣಿಸುತ್ತದೆ. ಹಾಗಾಗಿ ಅವನರ್ಥ ಪರಾರ್ಥದಲ್ಲಿ ಸಂಜೀವನಿಯ ನೈದಿತು, ಪರಾರ್ಥದಳು ಆವನಸು ನಿರ್ಮಾಣವಾದುದು 3 ಲೋಕದಲ್ಲಿ ಆ ವಿರಿಂಚಿ ಪುರಂದರಾದಿಯ ದೇವತತಿಗಿವರಿಬ್ಬರೇ ಸಂಭಾವನೀಯರು ಕೇಳು ಭೂಸುರ ಎಂದಳ ಕುಂತಿ. ಅಷ್ಟೆ, ಆವನರ್ಥ ಪರಾರ್ಥದಲ್ಲಿ ಸಂಜೀವನಿಯ ನೈದಿತು. ಯಾವನ ಸಂಪತ್ತಿ ಸಂಪನ್ಮೂಲ ಬೇರೊಬ್ಬರಿಗಾಗಿ ನಿವೇದಿತವಾಯಿತು, ನಿವಿಷ್ಟವಾಯಿತು, ಪರಾರ್ಥದಲ್ಲಿ ಆವನಸು ನಿರ್ಮಾಣವಾದುದು. ಇನ್ನೊಬ್ಬರಿಗಾಗಿ ಯಾವನ ಬದುಕನ್ನು ತೆತ್ತುಕೊಂಡ ಅವರೇ ಇಬ್ಬರೇ ಅಷ್ಟೇ, ಇನ್ಯಾರೂ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ತಾತೃವಿಗೆ ಗೌರವ ಜಗತ್ತಿನಲ್ಲಿ ಕಾಲಿಮಾನಂ ಕಿಲಾಲಂಬ್ಯ ಕಾಲಮೇಘ ಇತಿಸ್ತುತಿ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ಕಪ್ಪು ಮೋಡವನ್ನು ನೋಡಿ ಆ ಬಣ್ಣ ದೊಡ್ಡದು ಅಂತ ದೇವರಿಗೆ ಆ ಬಣ್ಣವನ್ನು ಆರೋಪ ಮಾಡಿದ್ದೀವಿ ನಾವು, ಉದಾತ್ತತೆ ಇರುವುದರಿಂದ ಅಂತ. ಯಾರಿಗೂ ಏನೋ ಕೊಡದೇ ಇರೋ ಸಮುದ್ರ ಕೆಳಗೆ ಇದೆ, ಎಲ್ಲಕ್ಕೂ ಕೊಡ್ತಕ್ಕಂಥ ಮೋಡವನ್ನು ನೋಡು, ಗರ್ಜಂತಂ ಭುವನೋಪರಿ ಅಂತ. ಮೋಡ ಗರ್ಜಿಸ್ಕೊಂಡು ಆಕಾಶದಲ್ಲಿ ಹಾರ್ತಾ ಇರುತ್ತೆ, ದಾತೃವಿಗೆ ಬೆಲೆ ಅಂತ. ಈ ಉದಾತ್ತತೆ ಬೇಕು ಅಂತನ್ನುವ ಮಾತನ್ನು ತುಂಬ ದೊಡ್ಡದಾಗಿ ಹೇಳಿದೆ ನಮ್ಮ ಪರಂಪರೆ. ಬದುಕಿದೆ ಕೂಡ, ಅದರ ಬಗ್ಗೆ ಘನತೆ ಇರಬೇಕು, ಗೌರವ ಇರಬೇಕು. ಆಗ ಬ್ರಾಹ್ಮಣ ಆಗಲಿ ಅಂತ ಒಪ್ಕೊಳ್ತಾನೆ. ಬಲುಹಿನಲ್ಲಿ ಭೂಸುರನ ಚಿತ್ತವ ತಿಳುಹಿ ಬಂದಳು, ಅವನ ಮನಸ್ಸನ್ನು ತಿದ್ದಿ ಹೇಳ್ತಾಳೆ. ಕೆಲಕ್ಕೆ ಕರೆದಳು, ಹೇಳಿದಳು. ನೋಡಿ ಅಷ್ಟು ಕ್ರಿಯಾಪದಗಳು. ಕೆಲಕ್ಕೆ ಕರೆದಳು, ಭೀಮನ ಹತ್ತಿರಕ್ಕೆ ಕರ್ತಾಳೆ. ಭೀಮನ ಕೆಲಕ್ಕೆ ಕರೆದಳು, ಹೇಳಿದಳು, ಹೇರಾಳದ ಔತಣವ, ಭರ್ಜರಿ ಊಟ ಇದೆಯಪ್ಪ ನಾಳೆ ಅಂತ. ಅಪಾಯಕ್ಕಿಂತ ಮುಂಚೆ ಊಟ ಇದೆ ನಿನಗೆ ಅಂತ ಹೇಳ್ತಾಳೆ ಅಂತಂದರೆ ಅವಳಿಗೆ ಏನು ಕಾನ್ಫಿಡೆನ್ಸ್ ನೋಡಿ. ಆ ತಾಯಿ ಎಂಥ ತಾಯಿ, ಏನು ಚಿತ್ತದ ದಾರ್ಢ್ಯ ಉಂಟು. ಇಂಥವರೇ ಸೈನ್ಯಕ್ಕೆ ಮಕ್ಕಳನ್ನು ಕಳಿಸೋಕ್ಕೆ ಸಾಧ್ಯ, ನಮ್ಮಂಥವ್ರಿಗೆಲ್ಲ ಆಗುತ್ತೆ. ನಮ್ಮ ಕುಮಾರ ನಿಜಗುಣ ಸ್ವಾಮಿಗಳು ಬರೀತಾರೆ, ಪಕ್ಕದ ಮನೆ ಹುಡುಗ ಸನ್ಯಾಸಿ ಆದರೆ ಚಪ್ಪಾಳೆ ತಟ್ಟಿ ಕಾಲಿಗೆ ಬೀಳ್ತಾರೆ, ಎದುರುಗಡೆ ಮನೆ ಹುಡುಗ ಸೈನಿಕನಾದರೆ ಆಹಾ ಓಹೋ ಅಂತ ಸೆಲ್ಯೂಟ್ ಮಾಡ್ತೀವಿ. ನಮ್ಮ ಮನೆ ಸೈನಿಕನೂ ಹುಟ್ಟಬಾರ್ದು, ಸನ್ಯಾಸಿನೂ ಹುಟ್ಟಬಾರ್ದು ಅಂತಿರ್ತೀವಿ ಅಂತ ಅವರು ಒಂದು ಕಡೆ ಬರೀತಾರೆ ಬೋಳಬಸವನ ಬಂತೆಯಲ್ಲಿ. ಹಾಗಾಗಿ ಹೇರಾಳದೌತಣವ ಉಲಿದು ಮುದದಲ್ಲಿ ಭೀಮ ಬಾಹಪ್ಪಳಿಸಿದನು, ಬಾಹುವನ್ನು ಅಪ್ಪಳಿಸಿದನು. ವ್ಯಾಕರಣ ಎಲ್ಲ ಹೀಗೆಂಗೋ ಹೋಗುತ್ತೆ, ತೊಂದರೆ ಇಲ್ಲ. ಭೀಮ ತೋಳು ತಟ್ಟೋವಾಗ ವ್ಯಾಕರಣ ಇಟ್ಕೊಂಡು ಏನು ಪ್ರಯೋಜನ? ಉಲಿದು ಮುದದಲ್ಲಿ ಅಂತ ಹೇಳ್ಬಿಟ್ಟು ವಾವ್ ಅಂತ ಹೇಳ್ಬಿಟ್ಟಂತಾರಲ್ಲ, ಅದು ಉಲಿದು ಮುದದಲ್ಲಿ ಅಂತ. ಭೀಮ ಬಾಹುವನ್ನು ಅಪ್ಪಳಿಸ್ತಾನೆ, ತೋಳನ್ನು ಚಪ್ಪಳಿಸ್ತಾನಂತೆ.
ಯಮನಂದನಾದಿಗಳಲ್ಲಿ ನುಡಿದರು, ಅಳಲಿ ನುಡಿದರು. ಇದೇ ಇದೆಯಲ್ಲ, ಅಯ್ಯೋ ನೀನೇ ನಮ್ಮ ಕವಚ, ಏನಾಗ್ಬಿಡ್ತೀಯೋ ಅಂತ. ದೈತ್ಯ ಜಯ ಸಂಶಯದ ಖೇದದಲ್ಲಿ, ಪಾಠಾಂತರದಲ್ಲಿ ಭೇದದಲ್ಲಿ ಅಂತಲೂ ಉಂಟು. ಗೆದ್ದಾನೋ ಇಲ್ಲವೋ ಅಂತ. ತಾಯಿ ಮಾಡಿದ್ದಕ್ಕೆ ಇದ್ದದ್ದಕ್ಕಿಂತ ಹೆಚ್ಚಾಗಿದ್ದು. ಮೂಲದಲ್ಲಿ ಧರ್ಮರಾಜ ಹೇಳೇ ಬಿಡ್ತಾನೆ, ಏನಮ್ಮ ನಮಗೆ ಅವನೇ ರಕ್ಷಣೆ, ನೀನು ಕೊಟ್ಬಿಟ್ಟು ಬರ್ತೀನಿ ಅಂತಂದರೆ, ಅಪ್ಪ ನಮಗೆ ಈ 6 ತಿಂಗಳು ಅಶನ ವಸನಗಳು ಕೊಡುವಂಥ ರೀತಿಯಲ್ಲಿ ನಡ್ಕೊಂಡ ಆ ಕುಟುಂಬಕ್ಕೆ ಇಷ್ಟು ಮಾಡದೇ ಇದ್ದರೆ ಏನು ಅಂತ. ಕುಂತಿಗೆ ನಾಳಿನ ಚಿಂತೆ ಇದೆ, ಆದರೆ ಇನ್ನೊಬ್ರಿಗೇನೂ ಇಲ್ಲದೆ ನಾಳಿನ ಚಿಂತೆ ಇರಲಿ ಅಂತಿಲ್ಲ. ನನಗೆ ನೆನಪಾಗುತ್ತದೆ, ಸುನಿಲ್ ಶಂಭು ಅಂತ ಒಬ್ಬ ಒಳ್ಳೆಯ ನರ್ತನ ಪಟು, ಅವರ ಪ್ರವರ್ಧಮಾನಕ್ಕೆ ಬರುವ ಕಾಲದಲ್ಲಿ ಡಾಕ್ಟರ್ H.K. ರಂಗನಾಥ್ ಅವರು ಸಹಾಯ ಮಾಡಿ ಯಾವುದೋ ವಿದೇಶದ ಕಾರ್ಯಕ್ರಮ ಏರ್ಪಾಡು ಮಾಡಿಕೊಟ್ರು. ಅದಾದ ಮೇಲೆ ಒಂದು ಸಭೆಯಲ್ಲಿ ಅವರು ರಂಗನಾಥ್ ಅವರಿಗೆ ಕೃತಜ್ಞತೆ ತೋರಿಸ್ತಾ ಲಾಂಗ್ ಲೀವ್ H.K. ರಂಗನಾಥ್ ಅಂದರು. ತಕ್ಷಣವೇ ರಂಗನಾಥ್ ಅವರು ವಾಟ್ ಅಬೌಟ್ ಅದರ್ಸ್ ಐಸೇ ಅಂತಂದರು. ಆಮೇಲೆ ಹೇಳಿದ್ರು, ಎಲ್ಲರೂ ಸತ್ತು ನಾನೊಬ್ಬ ಬದುಕಿರೋದಕ್ಕಿಂತ ದೊಡ್ಡ ದಂಡನೆ ನನಗೆ ಯಾವುದಪ್ಪ. ಹಾಗಾಗಿ ದೀರ್ಘಾಯುಷ್ಯವನ್ನು ಹೇಳುವಾಗ ನನ್ನ ಜೊತೆಯವರಿಗೂ ಆಯುಷ್ಯ ಇರಲಿ ಅಂತ ಹೇಳು ಅಂತ ಹೇಳಿಬಿಟ್ಟಿದ್ವಿ. ಹಾಗಾಗಿ ಇವಳು ಹೇಳ್ತಾಳೆ, ಸಂತೋಷವಾಗಿರಬೇಕು ಅಂದರೆ ಎಲ್ಲರೂ ಚೆನ್ನಾಗಿದ್ದರೆ ಸಂತೋಷ, ನಾನೊಬ್ಬನೇ ಚೆನ್ನಾಗಿದ್ದು ಮಿಕ್ಕವರು ಚೆನ್ನಾಗಿಲ್ಲದೆ ಇದ್ದರೆ ಅದು ದೊಡ್ಡ ದುಃಖ. ಸಂವೇದನಶೀಲತೆ ಇಲ್ಲದೆ ಮಾನವತೆ ಏನು ಅಂತ. ಆಗ ನೋಡಿ, ಭೀಮನ ಬಾಯಿನಲ್ಲಿ ಕುಂತಿಯ ಸಮರ್ಥನೆಯನ್ನು ಮಾಡಿಸ್ತಾನೆ ಕವಿ. ಬಹಳ ಚೆನ್ನಾಗಿದೆ. ಇಲ್ಲಿ ಕುಮಾರವ್ಯಾಸ ತಾನಾಗಿ ವಿಜೃಂಭಿಸ್ತಾನೆ. ಮರುಳುಗಳು ನೀವೆಂದವರ ಚಪ್ಪರಿಸಿದನು ಕಲಿ ಭೀಮನು. ಮರುಳುಗಳು ನೀವೆಂದವರ ಚಪ್ಪರಿಸಿದನು ಕಲಿ ಭೀಮನ್. ಆ ನಡುವಿರುಳು ತೊಡಗಿತು ವಿಪ್ರಭವನದ ಪಾಕಮಯ ರಭಸ. ಆ ನಡುವಿರುಳು ತೊಡಗಿತು ವಿಪ್ರಭವನದ ಪಾಕಮಯ ರಭಸ. ಹೊರದಳೆನ್ನನು ತಾಯಿ ಕುಂತಿಯ, ಹೊರೆದಳೆನ್ನನು ತಾಯಿ ಕುಂತಿಯ, ಹರಸುವೆನು ಪಾರಣೆಯ ಹೊತ್ತಿನೊಳು. ಪಾರಣೆಯ ಹೊತ್ತಿನೊಳು ಎನ್ನನು ಹೊರೆದ ತಾಯಿಯ ಹರಸುವೆನು. ನಾಳಿನೊಳಾನೆನುತ, ನಾಳಿನೊಳು ತಾಯಿಯ ಹರಸುವೆನು ಆನೆನುತ. ಹಿಗ್ಗಿದನು ಕಲಿ ಭೀಮ, ಹಿಗ್ಗಿದನು ಕಲಿ ಭೀಮ, ಹಿಗ್ಗಿದನು ಹಿಗ್ಗಿದನು. ನೋಡಿ, ಆ ಲಾಘವ ಸಂದರ್ಭ, ಸಾಮರ್ಥ್ಯ, ಧೈರ್ಯ ಎಲ್ಲ ಇದ್ದಾಗ ಬರುವಂಥ ಲಾಘವ, ಬಲಿಷ್ಠರ ಸಮರ್ಥರ ಆ ಒಂದು ಸುಭಗತೆ ಇದೆಯಲ್ಲ, ಅದಕ್ಕೆ ಸಮಾನವಾದದ್ದೇ ಇದಿಲ್ಲ. ಅದು ಸೊಗಸೇ ಸೊಗಸು, ಆತ್ಮವಿಶ್ವಾಸವೇ ಆತ್ಮವಿಶ್ವಾಸ. ಅವನು ಹೇಗೆ ಹೇಳ್ತಾನೆ, ಮರಳುಗಳು ನೀವೇ, ಕಮಾನ್ ಐ ಸೇ ಯು ಆರ್ ಫೂಲ್ಸ್ ಅಂತಂತಾನಲ್ಲ, ಆ ರೀತಿಯಾಗಿ ನೀವೆಂದವರ ಚಪ್ಪರಿಸಿದನು ಬೆಂತಟಿ ಕಂಡಿದ್ದೀನಿ ಬಿಡೋ ಅಂತನ್ನುವಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ಕೆಲವು ಸಂಗೀತಗಾರರು ಹಾಗೆ, ಕೆಲವು ಕಲಾವಿದರು ಹಾಗೆ. ತಯಾರಿ ಗಿಯಾರಿ ಮತ್ತೊಂದು ಮಗದೊಂದು ಯಾವುದು ಇಲ್ಲವೇ ಇಲ್ಲ, ಜನ್ಮ ಇಡೀ ಹಾಗೇ ಇದೆಯಲ್ಲ. ಅದಕ್ಕೆ D.L. ನರಸಿಂಹಾಚಾರ್ಯರು ಆ ಪಂಥದವರು. ಅವರು ಪಾಠ ಮಾಡೋಕ್ಕೆ ಮುಂಚೆ ಪುಸ್ತಕ ನೋಡ್ಕೊಳ್ಳೋದು ಆ ಥರದ್ದೆಲ್ಲ ಪ್ರಮೇಯವೇ ಇಲ್ಲ. ತೀರ್ಮ ಶ್ರೀಕಂಠೇನವರು ಕರೆಕ್ಟಾಗಿ ಶಿಸ್ತು ತಪ್ಪದೆ ನೋಡ್ಕೊಳ್ಬೇಕು. ಒಂದು ದಿವಸ ಅವರು ಪ್ರಿಪೇರ್ ಆಗಲಿಲ್ಲ ಅಂತ ರಜಾ ಹಾಕ್ಬಿಟ್ಟಿದ್ರಂತೆ. ಆರಾಮಿತ್ರ ಅವ್ರು ಹೇಳ್ತಾರೆ. D.L. ಹೇಳ್ತಾ ಇರುತ್ತಾ, ಕಂಡಿದ್ದೀನಯ್ಯ ನಿನ್ನ ಮಹಾ ಪ್ರಿಪ್ರೇಷನ್ನು, ಒಂದು ಅರ್ಧ ಗಂಟೆ ಮುಂಚೆ ಪುಟ ಹಾಗೆ ಹೀಗೆ ರಪ್ಪ ಅಂತ ಆಡಿಸ್ಬಿಟ್ರೆ ಜ್ಞಾನ ಬಂದ್ಬಿಡುತ್ತೆ, ಹೋಗಯ್ಯ ಬದುಕೆ ಪ್ರಿಪ್ರೇಷನ್ನು ಕಂಡಿದ್ದೀನಿ ಅಂತಂದ್ರಂತೆ. ಇದು ಒಂದು ಉದಾರತೆ. ನನಗೆ ವ್ಯಕ್ತಿಗತ ಮನೋಧರ್ಮ D.L. ಅವರ ಮನೋಧರ್ಮ ಬೇಕು ಅಂತ. ತೀರ್ಮಶಿರೋ ಶಿಸ್ತು ಗೌರವನೀಯ, ಆದರೆ ಆ ತಾಕತ್ತಂತೀವಲ್ಲ, ಆ ಬದುಕಿನಲ್ಲಿ ಆ ಉಲ್ಲಾಸ ಧೀರತೆ ಹಾಗೆ ಇರಬೇಕು, ಆ ರೀತಿಯಲ್ಲಿ ಕಾಣಬೇಕು.
ಏನು ಬೇಕಾದರೂ ಮಾಡ್ತೀವಿ ಅಂತನ್ನುವಂಥದ್ದು ಇರಬೇಕು. ಈ ರೀತಿಯಲ್ಲಿ ಆ ಭೀಮನ ನಿರಂಕುಶವಾದ ಉತ್ಸಾಹ ಪ್ರವೃತ್ತಿ ಬದುಕಿಗೆ ತಂಪನ್ನು ತಂದು ಕೊಡ್ತಕ್ಕಂಥವ್ರು ಅವರೇ ವ್ಯಕ್ತಿಗಳು. ಆ ಉದಾರ ವಿಲಾಸ ದೊಡ್ಡದಾದದ್ದು. ಅವನು ಧೈರ್ಯವನ್ನು ಕೊಡ್ತಾನೆ ಅಣ್ಣ ತಮ್ಮಂದರಿಗೆಲ್ಲ ಕೂಡ. ಕುಂತಿಗೆ ಅದು ಗೊತ್ತು ನೋಡಿ, ಅದಕ್ಕೆ ಅರ್ಜುನನ್ ಹೇಳಲಿಲ್ಲ, ಧರ್ಮರಾಜನ ಹೇಳಕ್ಕೆ ಪಾಪ ಕುಂತಿ ಕನಸು ಮನಸ್ಸಲ್ಲೂ ಸಾಧ್ಯ ಇಲ್ಲ. ಗೊತ್ತು ಯಾರನ್ನ ಯಾರಿಗೆ ಯಾವುದಕ್ಕೆ ಬಳಸ್ಕೊಳ್ಬಹುದು ಅಂತ. ಇಲ್ಲಿ ಕುಮಾರವ್ಯಾಸ ಬರೋದು ಯಾವಾಗ ಅಂದರೆ, ನಡು ಈರುಳು ತೊಡಗಿತು ವಿಪ್ರಭವನದ ಪಾಕಮಯ ರಭಸ. ಇವನು ಹೇಳಿ ಕೇಳಿ ಬ್ರಾಹ್ಮಣ, ರುಚಿ ರುಚಿಯಾದ ಅಡುಗೆಗಳನ್ನೆಲ್ಲ ಕಂಡು ತಿಂದು ಉಂಡಿರತಕ್ಕಂಥವನು. ಆ ವಿಪ್ರಭವನದ ಪಾಕಮಯ ರಭಸ ಏನು ಅಂತ ಅವನಿಗೆ ಗೊತ್ತು. ನಮ್ಮ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ನಮ್ಮ ಊರಿನ ರಸಿಕರುನಲ್ಲಿ ಒಂದು ಕಡೆಗೆ ಬರ್ತದೆ. ಒಬ್ಬರು ಅವ್ರ ಊರಿನವರು ಒಬ್ಬರು ಒಕ್ಕಲಿಗರ ಹುಡುಗ ಅಂದರೆ ತರುಣನೇ, ಯಾವುದೋ ಒಂದು ಪರೀಕ್ಷೆ ಪಾಸ್ ಮಾಡಿಸ್ಕೊಳ್ಬೇಕಾಗಿರ್ತೀವಿ. ಇವರು ಪಾಠ ಹೇಳಿರ್ತಾರೆ. ಕಟ್ಟಕಡೆಯಲ್ಲಿ ಆತನ ಮದುವೆಗೆ ಈ ಬ್ರಾಹ್ಮಣರು ಮಾಡುವಂಥ ಸಾರು ಹೆಸರು ಮಾಡಬೇಕು ಅಂತ ಇಷ್ಟ ಆಗಿರ್ತದೆ. ಕಡೆಗೆ ಎಷ್ಟು ಮಾಡಿದ್ರೂ ಎಷ್ಟು ತಂದರೂ ಕೂಡ ಹೆಸರು ತತ್ತ ಅಂತ ಮುಗಿಯೋದೇ ಇಲ್ಲ. ಕಡೆಗೆ ಆತ ಯಾರೋ ಗೌಡ, ಅವರು ಬೋರೇಗೌಡನೋ ರಾಮೇಗೌಡನೋ ಏನೋ ಹೆಸರು ನನಗೆ ಮರ್ತಿದೆ. ಕಡೆಗೆ ಅವ್ರ ಚಿಕ್ಕಪ್ಪ ಇದೆಲ್ಲ ನಮ್ಮ ಜನಕ್ಕೆ ಎಷ್ಟೆಲ್ಲ ಸಾರು ಒದಗಿಸಿದ್ರು ಆಗ್ತಾ ಇಲ್ಲ ಅಂತ ನದಿಗೆ ಹೋಗ್ಬಿಟ್ಟು 2 ಹಂಡೆ ನೀರು ತಂದು ಆ ಹೆಸರಿಗೆ ಸುರಿದ ಮೇಲಿಂದ ಅದು ಇದಾಗ್ಬಿಡುತ್ತೆ, ಎಲ್ರಿಗೂ ತಕ್ಕುತ್ತೆ. ಅದರೊಳಗೆ ರುಚಿಯೂ ಕಡಿಮೆ ಆಗಿರುತ್ತೆ. ಪಾಪ ವರ ಮಾತ್ರ ಅಂದ್ಕೋತಾನೆ, ತುಂಬ ರುಚಿಯಾಗಿ ಇವ್ರ ಹತ್ರ ರಾಮಸ್ವಾಮಿ ಅಯ್ಯಂಗಾರ ಹತ್ರ ಕೇಳಿ ಮಾಡಿಸ್ಕೊಂಡಿದ್ದು ನನ್ನ ಕಾಲಕ್ಕೆ ದಕ್ಕಲಿಲ್ವಲ್ಲ, ಈತ ಮದುವೆ ಮಾಡಿಕೊಂಡು ಅನ್ನೋ ವರ ಊಟಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ನೀರಾಗ್ಬಿಟ್ಟಿತ್ತು. ನಮ್ಮ ಚಿಕ್ಕಪ್ಪ ಹಾಳು ಮಾಡಿಬಿಟ್ಟ, ಒಂದು ಸ್ವಲ್ಪನೂ ಉಳಿಸ್ಲಿಲ್ಲ ಅಂತ ಸಂಕಟ ಪಡ್ತಾನೆ ಅಂತ. ಬ್ರಾಹ್ಮಣ ಪಿಂಡಕ್ಕೆ ಅಂತಲೇ ಒಂದು ಗಾದೆ ಉಂಟಲ್ಲ, ಇವರು ಸಂಪಾದಿಸಿದ್ದೆಲ್ಲ ತಿಂದೇ ಹಾಳು ಮಾಡ್ತಾರೆ ಅಂತ. ಮತ್ತೆ ಹೇಳ್ತಾರೆ, ಆ ಪಾರ್ಟಿ ಸಂಪಾದಿಸಿದ್ರು ನಿಮ್ಮ ಬ್ರಾಹ್ಮಣರು ಯಾತಕ್ಕೆ ಬಡತನದಲ್ಲೇ ಇರ್ತೀರಾ ಅಂತ ಈಗ ಗೊತ್ತಾಯಿತು ಅಂತ. 3 ಹೊತ್ತು ತಿನ್ನುವುದೇನೇ ಕೆಲಸ. ಬೇರೆ ಬೇರೆ ಹೊಸ ಹೊಸ ಅಡುಗೆಗಳು ಇಟ್ಕೊಳ್ಳೋದು, ಹೊಸ ಹೊಸ ವ್ರತಗಳು, ಹೊಸ ಹೊಸ ಶ್ರಾದ್ದಗಳು. ನೋಡಿ, ಇವ್ರ ಮನೇಲಿ ಹಬ್ಬ ಇದ್ದರೂ ಹೀಗೆ, ಹಬ್ಬಗಳೇ ಇಲ್ಲ, ಯಾರು ಸತ್ತಿದ್ದಾರೆ ಇನ್ನೂ ಜಾಸ್ತಿ. ಮಾಸಿಕಗಳು, ಊನ ಮಾಸಿಕಗಳು. ಹಬ್ಬಗಳಿಗೆಲ್ಲ 2 ಪಲ್ಯ ಆದರೆ ಮಾಸಿಕ ಊನ ಮಾಸಿಕಗಳಿಗೆ 3 ಪಲ್ಯ. ಒಟ್ಟಿನಲ್ಲಂತೂ ಇದ್ದವ್ರು ತಿಥಿ ಆಗಿಬಿಡುತ್ತೆ. ಈ ತಿಂದು ತೇಗ್ತಕ್ಕಂಥದ್ದೇನೆ ಮನೋಧರ್ಮ. ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ವಿಪ್ರಮ ಭವನದ ಪಾಕಮಯ ರಭಸ. ಆ ರಭಸ ಅನ್ನೋ ಪದ ಬಳಸ್ತಾನಲ್ಲ ನೋಡಿ, ಏನು ಕೋಲಾಹಲ. ಜೊತೆಗೆ ಅವನಿಗೊಂದು ಧೈರ್ಯ ಬಂದಿದೆ, ನಮ್ಮ ಮನೆಯಿಂದ ಯಾರು ಅಂತ ಸಾಯಬೇಕಾಗಿಲ್ಲ ಅಂತ. ಅದಕ್ಕೆ ಇನ್ನೂ ಒಂದು ತೆಗೆದು ಹಾಕಿ ಮಾಡ್ತಾ ಇದ್ದಾನೆ. ಏನು ಅಡುಗೆ ಮಾಡಿದ್ರು ಅಂತ ಅನ್ನೋದನ್ನು 2 ಕಡೆ ಬಳಸ್ತಾನೆ. ಆ ಆರಂಭದಲ್ಲಿ ಇನಿಷಿಯೇಟಿವ್ನಲ್ಲಿದ್ದಂಥ ರಭಸ ಯಾವುದಿದೆ ಅದು, ಆಮೇಲೆ ಒಗ್ಗರಣೆ. ಈ 2 ಸಂದರ್ಭಗಳಿಂದ 2 ನೋಡಿ ಪದ್ಯದ 3ನೇ ಸಾಲಲ್ಲಿ ಇಟ್ಟಿದ್ದಾನೆ. ಮುಂದಿನ ಪದ್ಯದಲ್ಲಿ ಬರುತ್ತದೆ. ಇತ್ತ ಕಡೆ ಭೀಮನ ಸಂತೋಷ, ಹೊರದಳಿಂದನೂ ತಾಯಿ, ಅಬ್ಬ ನಮ್ಮಮ್ಮ ಕಾಪಾಡಿಬಿಟ್ಲು, ಸಾವೋ ಬದುಕೋ ಗೊತ್ತಿಲ್ಲ ಅದಕ್ಕೆ ಹೋಗ್ತಿದ್ದಾನೆ, ಆದರೆ ಹೊರದಳಿಂದನೂ ತಾಯಿ. ಹಾಸ್ಯವನ್ನು ಯಾವ ಸಂದರ್ಭದಲ್ಲಿ ತರಬಲ್ಲ ಅಂದರೆ ಇದು ಹಸಿದಾರ ವ್ರತ. ಸಾಮಾನ್ಯ ಕವಿ ಇರಲಿ, ಉತ್ತಮ ಕವಿಯೂ ಕೂಡ ನಿರ್ವಾಹ ಮಾಡೋಕ್ಕಾಗದೆ ತತ್ತರಿಸಿಬಿಡ್ತಾನೆ. ಬಹಳ ಕಷ್ಟ ಇದೆ ಇದು, ತುಂಬ ಕಷ್ಟವಾದದ್ದು. ಕಾಳಿದಾಸನಿಗೆ ಆಗ್ತಾ ಇರಲಿಲ್ಲ, ಬಹುಭೂತಿಗೆ ಸಾಧ್ಯವೇ ಇರ್ತಿರಲಿಲ್ಲ. ಹಾಗಾಗಿ ಹೊರದಳೆಂದನು ತಾಯಿ ಕುಂತಿಯ ಹರಸುವೆನು, ನಮ್ಮಮ್ಮನಿಗೆ ಆಶೀರ್ವಾದ ಮಾಡ್ತೀನಿ ಚಿರಂಜೀವ ವರ್ಧಸ್ವ ಅಂತ. ಪಾರಣೆಯ ಹೊತ್ತಿನಳು ಅರಸು ನಾನು, ನಾಳಸು ನಾಳಿನಳು, ನಾಳೆ ಪಾರಣೆಗೆ ನಾನೇ ರಾಜ ಅಂತಂತಾನೆ. ನೆನುತ ಹಿಗ್ಗಿದನು ಕಲಿ ಭೀಮ. ಅಲ್ಲಿ ಹಿಗ್ಗಿದನು, ಕಲಿ, ಭೀಮ ಅನ್ನುವ ಪದದಲ್ಲಿಯೂ ವ್ಯಂಜಕತ್ವ ತುಂಬಿ ತುಳುಕ್ತಾ ಇದೆ. ಇಷ್ಟು ಸಮೃದ್ಧವಾಗಿ ಧಾರಾಳವಾಗಿ ಮಾತಾಡುವಂತೆ ಪದ್ಯ ಬರೆಯೋದು ಅಲ್ಪ ಸ್ವಲ್ಪದ ಪುಣ್ಯದಿಂದ ಬರುವಂಥದ್ದಲ್ಲ. ಮತ್ತೆ ನೋಡಿ ಮುಂದಿನ ಪದ್ಯ ಇನ್ನಷ್ಟು ಸ್ವಾರಸ್ಯಕಾರಿಯಾಗಿದೆ. ಪರಿಪರಿಯ ಬಹುಭಕ್ಷ್ಯ ಪಾಕದ ಪರಿಮಳದ ಶಾಖಾದಿಗಳ ಒಗ್ಗರಣೆಗಳ ಸೌರಭಕ್ಕೆ ತಿಳಿದುದು ನಿದ್ರೆ ಪವನ ಜನ.
ಪವನ ಜನ ನಿದ್ರೆ ತಿಳಿದುದು ಪರಿಪರಿಯ ಬಹುಭಕ್ಷ ಪಾಕದ ಪರಿಮಳದ ಶಾಖಾದಿಗಳ ಒಕ್ಕರಣಗಳ ಸೌರಭಕ್ಕೆ ತಿಳಿದುದು ನಿದ್ರೆ ಪವನ ಜನ ನಿದ್ರೆ ಪವನ ಜನ ತಿಳಿದು ಪರಿಪರಿಯ ಬಹುಭಕ್ಷ ಪಾಕದ ಪರಿಮಳದ ಶಾಖಾದಿಗಳ ಒಗ್ಗರಣೆಗಳ ಸೌರಭಕ್ಕೆ ತಿಳಿದುದು ನಿದ್ರೆ ಪವನ ಜನ ತರಣಿ ಸುಳಿದನು ಪೂರ್ವ ಶೈಲದ ಶಿರದ ಬಳಿಯಲಿ ತರಣಿ ಸುಳಿದನು ಪೂರ್ವ ಶೈಲದ ಶಿರದ ಬಳಿಯಲಿ ಭೀಮ ಕುಂತಿಯ ಕರೆದು ಕಳುಹಿದ ಮಗೀಸುರ ಗೃಹಕ್ಕೆ ವಹಿಲದಲ್ಲಿ ತರಣಿ ಸುಳಿದನು ಪೂರ್ವ ಶೈಲದ ಶಿರದ ಬಳಿಯಲಿ ಭೀಮ ಕುಂತಿಯ ಕರೆದು ಕಳುಹಿದ ಮಗೀಸುರ ಗ್ರಹಕ್ಕೆ ವಹಿಲದಲ್ಲಿ ಕಳುಹಿದನು ಕುಂತಿಯ ವಹಿಲದಲ್ಲಿ ಕಳುಹಿದನು ಭೀಮ. ಪರಿಪರಿಯ ಬಹುಭಕ್ಷ ಪಾಕದ ಪರಿಮಳದ ಶಾಖಾದಿಗಳ ಒಗ್ಗರಣೆಗಳ ಅಷ್ಟೆ. ಅದು ಏನು ಅಡುಗೆ ಮಾಡಿದ್ರು ಅಂತ ಒಗ್ಗರಣೆಯಲ್ಲಿ ಗೊತ್ತಾಗಬೇಕು. ಹಿಂದಿನ ಮನೆಯಲ್ಲೇ ತಾನೇ ಔಟ್ ಹೌಸಲ್ಲಿ ಇದ್ದಿದ್ದು, ಅಷ್ಟು ಪಾಕಮಯ ರಭಸ ಒಗ್ಗರಣೆಯಿಂದ ಅವನು ರಾತ್ರಿ ಪಾಪ ಚಪ್ಪರಿಸ್ಕೊಂಡು ಮಲಗದ. ಬೆಳಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಅವನ ಅಪ್ಪ ತಂದ ಪರಿಮಳದ ವಾಸನೆಯಿಂದ, ಗಾಳಿಯಿಂದ ಬೀಸಿ ಬಂದ ವಾಸನೆಯಿಂದ. ಪವನಜ ಶಾಖಾದಿಗಳ ತರಕಾರಿಗಳು, ಯಾವ್ಯಾವ ತರಕಾರಿ ಬೇಯ್ತಾ ಇದೆ, ಯಾವ್ಯಾವ ಮಸಾಲೆ ಬೀಳ್ತಾ ಇದೆ, ಯಾವ್ಯಾವ ರೀತಿಯಾದ ಕೇಸರಿ, ಲವಂಗ, ಕುಂಕುಮ, ಕೇಸರಿ, ಕರ್ಪೂರ, ಪಚ್ಚಕರ್ಪೂರ, ಈ ಏಲಕ್ಕಿ ಇತ್ಯಾದಿಗಳು, ಅವುಗಳ ಪರಿಮಳ ಒಗ್ಗರಣೆಗಳ ಸೌರಭಕ್ಕೆ ಅವನನ್ನು ಎಷ್ಟು ಚೆನ್ನಾಗಿ ಸುಪ್ರಭಾತ ಹಾಡಿ ಎಬ್ಬಿಸಿದೆ ಇದು ಅಂತ. ಅಂದರೆ ನೋಡಿ, ಕಿವಿಯಲ್ಲೆಲ್ಲ ಸುಪ್ರಭಾತ ಮೂಗಲ್ಲಾಗಿಬಿಟ್ಟಿದೆ. ಈಗ ಸೂರ್ಯ ಪಾಪ ಹೋಗ್ತಾ ಇದ್ದಾನಲ್ಲ, ಭೀಮ ಹೇಗೋ ಏನೋ ಅನ್ನುವಂತೆ ಸುಳಿದನು ಪೂರ್ವ ಶೈಲದ ಶಿರದ ಬಳಿಯಲ್ಲಿ ಮೆಲ್ಲನೆ ಕಾಣಿಸ್ಕೊಳ್ತಾನೆ. ಭೀಮ ಕುಂತಿಯ ಕರೆದು ಕಳುಹಿದ, ಬೇಗ ಹೋಗೋಣ ಅಂತ. ಎಷ್ಟು ಬೇಗ ತಿಂದುಬಿಡೋಣ ಅಂತ, ಫ್ರೆಶ್ ಆಗಿದ್ದಾಗ, ಬಿಸಿಯಾಗಿದ್ದಾಗ ತಿನ್ನಬೇಕು. ನನಗಂತೂ ಕೆಲವು ಪದಾರ್ಥಗಳನ್ನು ನೈವೇದ್ಯ, ಮಗದೊಂದು ಮಣ್ಣು ಇನ್ನೊಂದು ಅನ್ನುವ ನೆವದಲ್ಲಿ 6 ಅಕ್ಷತೆ ತಂಗಳಾಗುವಂತೆ ಮಾಡಿಬಿಡ್ತಾರೆ, ಅಲ್ಲಿವರೆಗೂ ಕೊಡೋದೇ ಇಲ್ಲ. ಕೆಲವು ಸಮಾರಂಭಗಳಲ್ಲಿ ಅಷ್ಟೇ. ನನಗೆ ಶ್ರಾದ್ದದ ಊಟ ಅಂದರೆ ಬಹಳ ಇಷ್ಟ. ಅದು ಆಗೋದ್ರೊಳಗಾಗಿ ನಮಗೇ ಪರಂಪದ ತಲುಪೋ ಥರ ಸ್ಥಿತಿ ಬಂದುಬಿಟ್ಟಿರುತ್ತೆ. 10ನೇ ದಿವಸದ ಪ್ರೇತದ ಗತಿ ನನಗಾಗ್ಬಿಟ್ಟಿರುತ್ತೆ. ಉದ್ದಿನ ವಡೆಯನ್ನಂತೂ ಬಿಸಿ ಬಿಸಿಯಾಗಿ ತಿಂದ್ರೇ ಅದು ಚೆನ್ನ. ಅದನ್ನು ಒಣಗಿಸಿಬಿಟ್ರೆ ಎಂಥ ಅನ್ಯಾಯ ಆಗುತ್ತದೆ. ಅದಕ್ಕೆ ಅದನ್ನು ಮೊದಲು ಮಾಡ್ತಾರೆ, ಕಡೆಗೆ ಬಡಿಸ್ತಾರೆ. ನನಗೂ ಹಿಂದೆ ಎಲ್ಲ ಲಿಮ್ಕಾ ಅಂತ ಒಂದು ಪೇಯವನ್ನು ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಲಿಮ್ಕಾ ಬಿಫೋರ್ ಮಿಲ್ಸ್, ಲಿಮ್ಕಾ ಆಫ್ಟರ್ ಮಿಲ್ಸ್, ಲಿಮ್ಕಾ ಬಿಫೋರ್ ಟ್ರಾವೆಲ್, ಲಿಮ್ಕಾ ಆಫ್ಟರ್ ಟ್ರಾವೆಲ್ ಅಂತ ಈ ಕರೆದ ಪದಾರ್ಥಗಳು ನನಗೆ ಊಟಕ್ಕೆ ಮುಂಚೆ, ಊಟಕ್ಕೆ ಕೊನೆಯಲ್ಲಿ, ಊಟದ ಮಧ್ಯದಲ್ಲಿ ಮಂಗಲಾದೀನಿ, ಮಂಗಲ ಮಧ್ಯಾಹ್ನಿ, ಮಂಗಲಾಂತಾನಿ ಅಂತ ಆಗ್ತಾನೇ ಇರಬೇಕು. ಮಧ್ಯೆ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ ಅಂತ ನಡೀತಲೇ ಇರಬೇಕು. ಮದುವೆಗಳಲ್ಲಿ ಅಷ್ಟೇ. ಅದು ಯಾರು ಕಂಡಿಡಿದ್ರು ಆ ಕೆಟ್ಟ ಪದ್ಧತಿಯನ್ನು. ಮಜ್ಜಿಗೆ ಅನ್ನಕ್ಕಿಂತ ಮುಂಚೆ ಬಂದು ಬಡಿಯುತ್ತಾರೆ ಆ ಒಂದು ಸ್ವೀಟನ್ನು, ಖಾರವನ್ನು ಎಲ್ಲನೂ. ಅದು ಬೊಂಬಾಯಿ ಬೋಂಡ ಇರ್ಬೋದು, ಪಕೋಡ ಇರ್ಬೋದು, ನಿಪ್ಪಟ್ಟಿರ್ಬೋದು, ಇಂಥದ್ದಿರ್ಬೋದು. ಆ ಎಣ್ಣೆ ತಿಂಡಿ ತಿಂದ ಮೇಲೆ ಮೊಸರು ಗಂಟ್ಲಿಗೆ ಬಿದ್ದರೆ ಗಂಟ್ಲು ಗತಿ ಏನಾಗಬೇಕು? ಅದನ್ನು ಚೆನ್ನಾಗಿ ಬಿಸಿ ಬಿಸಿ ಸಾರು, ಕೂಟ, ಹುಳಿ ಜೊತೆಗೆ ತಿನ್ನೋದಕ್ಕೆ ಇರ್ತಕ್ಕಂಥದ್ದು. ಅದು ಯಾರು ಕಂಡಿಡಿದ್ರು ಆ ಪಟ ಅರಸಿಕರು ಈ ಕ್ರಮವನ್ನು ಮಾತ್ರ ಮಾಡಿರೋರು. ಇದ್ರೊಳಗೆ ಶ್ರೀವೈಷ್ಣವ ಪದ್ಧತಿಯಲ್ಲಿ ಸ್ವಲ್ಪ ಮೇಲು, ಆದರೆ ಅದು ಶರ್ಲಾಕ್ ಹೋಮ್ಸ್ನ ಪತ್ತೇದಾರಿ ತರಹ. ಯಾವಾಗ ಯಾವುದು ಬಂದು ಒದಗುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾವುದಕ್ಕೋ ಸ್ಪೇಸ್ ಅಲೊಕೇಶನ್ ಏನೋ ಮಾಡ್ಕೊಂಡು ಕಡೆಗೆ ಚಿತ್ರಾನ್ನ ಆಗಿಬಿಡಬೇಕು. ಮೊದಲು ತೀರಾ ಖಾಲಿಯಾಗಿರ್ತಕ್ಕಂಥದ್ದು ಬರುತ್ತೆ. ಯಕ್ಷಗಾನದಲ್ಲಿ ಬಾಲಗೋಪಾಲ ಬಂದಂಗೆ, ಯಕ್ಷಗಾನದಲ್ಲಿ ಹಾಡುಗಾರ ಭಾಗವತ ಅಂತ ಬರ್ತಾನೆ, ಹಾಗೆ ಎಲ್ಲ ಕಿತ್ತೋಗಿರೋರು ಬರ್ತಾರೆ, ಕಡೆಗೆ ಭರ್ಜರಿ ಆದವು ಬರುತ್ತೆ. ಅಷ್ಟರೊಳಗೆ ನಾವು ಸ್ಯಾಚುರೇಟ್ ಆಗಿಬಿಟ್ಟಿರ್ತೀವಿ. ಅದು ಸರಿಯಲ್ಲ. ಎಲ್ಲವನ್ನೂ ಮೊದಲು ಬಡಿಸ್ಬಿಡ್ಬೇಕು. ಯಾವಾಗಂದರೆ ಅದು ಬೇಕಾದಂಗೆ ಬರುವಂತೆ ಅನುಕೂಲ ಇರಬೇಕು. ಈ ಸೌಲಭ್ಯ ಇಲ್ಲ ಜಾಗಕ್ಕೆ ಊಟಕ್ಕೆ ಹೋಗಬಾರ್ದು. ಭೀಮ ಆ ಪಾಕ ಸೌರಭದಿಂದನೇ ಎಚ್ಚೆತ್ತು ಬೇಗ ತಾಯಿಯನ್ನು ಕಳಿಸ್ತಾನೆ. ವಹಿಲದಲ್ಲಿ ಬೇಗ ಹೋಗಿ ಕರ್ಕೊಂಡು ಬಾ ಅಂತ. ಅವ್ರ ಪಾಪ ಒಂದು ರೆಗ್ಯುಲರ್ ಟೈಮ್ ಅಂತಿರುತ್ತೆ, ಬಕಾಸುರನ ಊಟದ ಟೈಮಿಗೆ ಸರಿಯಾಗಿ ಅಂತ.
ಅವನು ಇದನ್ನೆಲ್ಲ ತಿಂದಿದ್ದು ಮನುಷ್ಯನ್ನೇ ತಿಂತಾನೆ. ಅವನು ಹೊಟ್ಟೆನಲ್ಲಿ ಎಲ್ಲ ಒಂದೇ ಪಾಕ ಆಗಿದ್ದಾಗ ತಿಂತಾನೆ. ಅವ್ರಿಗೇನೆ ತೊಂಡೇಂ ಗಂಡೇಂ ಹದ ರಸ ಯಾವುದೂ ಇಲ್ಲದೆ ಇರತಕ್ಕಂಥ ದನ ರಾಕ್ಷಸ ಅವನು. ಮನುಷ್ಯ ಭೀಮ ರುಚಿರಸಿಕ. ಅವನಿಗೆ ಕ್ರಮವಾಗಿ ಯಥಾವತ್ತಾಗಿ ಕುಭೋಜನಂಚೋಷ್ಣತೆಯ ವಿರಾಜತೆ, ಕೆಟ್ಟ ಊಟವಾದರೂ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತದೆ ಅಂತ. ಪ್ರಾಣಶಕ್ತಿ ಕಡಿಮೆಯಾಗಿ ಆಮೇಲೆ ಅಪಾನ ಶಕ್ತಿ ವಿಜೃಂಭಿಸುತ್ತದೆ ಆಹಾರದಲ್ಲಿ ಅಂತಾರೆ, ಹಾಗಿರಬೇಕು ಅಂತ. ಹೀಗಾಗಿ ಅವನಿಗೆ ಇಷ್ಟ ಶ್ರೇಷ್ಠ ಎಲ್ಲವೂ ಆದಂಥ ಆ ಭೋಜನ ಬೇಕಾಗಿದೆ. ಕುಂತಿಯನ್ನು ಕಳಿಸ್ತಾನೆ. ಏನು ಬಂದಿರಿ ತಾಯೇ, ಚಾಪಳವದೇನೆಲ್ಲೋ, ಅಮ್ಮ ಯಾಕೆಷ್ಟು ಅರ್ಜೆಂಟು, ಏನಾಯಿತು ಅಂತ ಅವನು ಕೇಳ್ತಾ ಇದ್ದಾನೆ. ಅವನಿಗೊಂದು ಚಿಂತೆ, ಬೇಡ ಅಂತಂದ್ಬಿಟ್ರು. ಕೊನೆಗೆ ಹೆದರಿಕೆ ಆಗಿಬಿಟ್ಟಿದ್ದು, ವಿಡ್ರಾ ಮಾಡ್ಕೊಂಡ್ಬಿಟ್ರೆ ಗತಿ ಏನು, ಚಾಪಳವೇನೆನ್ನಲು, ಏನು ಚಿತ್ತ ಚಾಂಚಲ್ಯವೇನು ಅಂತೆ. ತೆಗೆ ಹೂಡು ಬಂಡಿಯೇನು, ಬೇಗ ಬಂಡಿಯನ್ನು ಕಟ್ಟಪ್ಪ, ಜಂಜಡ ಬೇಡ, ಏನು ಗಾಬರಿ ಬೇಡ, ಭಕ್ಷ್ಯವ ಹಿಡಿಸು, ಕುಣಿಕಿನಲ್ಲಿ ಮೂಲೆಗಳಲ್ಲಿ ಭಕ್ಷ್ಯವನ್ನು ತುಂಬಿಬಿಡು. ಭಾನು ಉದಿಸಿದ, ಸೂರ್ಯ ಹೇಳ್ತಾ ಇದ್ದಾನಪ್ಪ, ಊರ ಮೇಲೆ ರಾಕ್ಷಸ ಬಿದ್ದಾನು ಹಸಿವು ಅಂತ. ನಮ್ಮನೆ ರಾಕ್ಷಸ ಇದ್ದಾನಲ್ಲ, ಅವನು ಈಗಲೇ ಬಿಡ್ತಾ ಇದ್ದಾನೆ ಅಂತ ತಾತ್ಪರ್ಯ. ಘನ ಸುಮ್ಮಾನದಲ್ಲಿ ಸಾಧನ ಸಮಗ್ರವ ಸೂನು ಸಹಿತ ಅಡಕಿದನು. ಅಂದರೆ ವಾಯುಸೂನುವಿನ ಜೊತೆಗೆ ಮಾಡಿದ. ಇನ್ನೊಂದು ತನ್ನ ಮಗನನ್ನು ಇಟ್ಟುಕೊಂಡು ಭಾರಿಯ ಬಂಡಿ ಜವ ಜಡಿಯೆ, ಆ ಬಂಡಿಯ ಜವ ವೇಗ ಸರಿಯಾಗಿ ಜೋಡಿಸ್ಕೊಂಡು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಆ ಒಪ್ಪ ಓರಣವನ್ನೆಲ್ಲ ಮಾಡಿದ್ದಾಗಿದೆ. ಆ ಬಳಿಕ ಕವಿ ಹೇಳ್ತಾನೆ, ನಳನಳಿಪ ಬಹುವಿಧದ ಭಕ್ಷಾವಳಿಯ ಹೆಡಿಗೇಳು ಓರಣಿಸಿ ಮಂಡಲಿಸಿ ಕೂಡಿದ ಹಾಲು ತುಪ್ಪದ ಹಲವು ಹರವಿಗಳ ಬಳಸಿ ಮುಚ್ಚಿದ ವಿವಿಧ ಶಾಖಾವಳಿಯ ಬೋನದ ಬಿಗಿದ ಕುನುಕಿಲ ಕಳವೆ ಯಕ್ಕಿಗಳ ಕೂಳ ರಾಶಿಯ ಬಂಡಿ ಜೋಡಿಸಿತು ಅಂತ. ಹೀಗೆ ಆ ಬಂಡಿಗೆ ಆಹಾರವನ್ನು ಜೋಡಿಸಿದ್ದಾದ ಮೇಲೆ ಏನಾಯಿತು ಮುಂದೆ ಅನ್ನುವುದನ್ನು ನಾಳೆ ನೋಡೋಣ. ನಮಸ್ಕಾರ.